ಕಂಟಿನ್ಯೂಸ್ ಆಗಿ 100+ ಏಜೆಂಟ್ಸ್ ಅವರು ಇಟ್ಕೊಂಡೇ ಬಂದಿದ್ದಾರೆ. Okay. 100+ ಏಜೆಂಟ್ಸ್ 2008ನೇ ಇಸ್ವಿಯಿಂದ ಈ ಕಡೆ ಅವ್ರು ಇಟ್ಕೊಂಡೇ ಬಂದಿದ್ದಾರೆ. ಪ್ಲಸ್ ಆರ್ ಮೈನಸ್ ಸ್ವಲ್ಪ ಆಗಿದ್ದು ಆಗ ಈಗ, ಆದ್ರ 100+ ಏಜೆಂಟ್ಸ್ ಅವ್ರ ಕಡೆ ಇದ್ರು. Okay. ಆಮೇಲೆ ಇವತ್ತು ನಾ ಅವ್ರ ಜೊತೆಗೆ ಮಾತಾಡೋ ಮುಂದ ಅವ್ರಿಗೊಂದು ಟಾರ್ಗೆಟ್ ಕೊಟ್ಟೇನಿ. 2028 200 ಜನ ಏಜೆಂಟ್ಸ್ ನೀವು ಮಾಡ್ರಿ ಅಂತೇಳಿ ಅವ್ರಿಗೆ ಹೇಳಿದ್ನಿ. ಅವರು ಅಲ್ರಿ ಉತ್ಸಾಹ ABMS ಆಗಿದ್ದು ದಾಂಡೇಲಿ ಬ್ರಾಂಚಿಗೋ ಬದಾಮಿ ಬ್ರಾಂಚಿಗೋ? ಹಂಗಾಗಿತ್ ನೋಡ್ರಿ ಸರ್. ಅವರು ಖುಷಿಯಿಂದ ಒಪ್ಕೊಂಡಾರ ಸರ್. ಓಕೆ. ನಂತರ ಅವ್ರ ಟೀಮ್ನಾಗ ಸುಮಾರು 26 ಜನ ಕ್ಲಬ್ ಮೆಂಬರ್ಸ್ ಅದಾರ. ಅಚ್ಚಾ. ಎಲ್ಲ ಒಳ್ಳೆ ಅಚೀವರ್ಸ್ ಅದಾರ, ಒಳ್ಳೆ ಕ್ಲಬ್ ಮೆಂಬರ್ಸ್. 26 ಜನ ಕ್ಲಬ್ ಮೆಂಬರ್ಸ್. ಆಮೇಲೆ ಅವ್ರ ಒಬ್ಬ ಪ್ರತಿನಿಧಿ ನಮ್ಮ ಧಾರವಾಡ ಮೇನ್ ಬ್ರಾಂಚಿಗೆ ಡೆವಲಪ್ಮೆಂಟ್ ಆಫೀಸರ್ ಆಗಿ ಸೆಲೆಕ್ಟ್ ಆಗ್ಯಾರ. ಅಚ್ಚಾ. ಹಾ ಸರ್. ಅವರು ಸಹಿತ ಒಳ್ಳೆ ವ್ಯವಹಾರ ಈಗ ಮಾಡಕತ್ತಾರ. ವಂಡರ್ಫುಲ್ ವಂಡರ್ಫುಲ್. ಹಾ ಸರ್. ನಂತರ ಇದಿಷ್ಟು ಅವರ ಪರಿಚಯ. ಮುಂದಿನ ಎಲ್ಲಾಗಿ ಅವ್ರ ಗುರು ಸರ್ ಎಲ್ಲ ಹೇಳ್ತಾರ. ಈ ಪರಿಚಯ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಸತೀಶ್ ಪ್ರಭು ಸರ್ಗೆ ಅನಂತ ಧನ್ಯವಾದಗಳು. ಆಮೇಲೆ ಇಲ್ಲಿರುವಂತ ಎಲ್ಲರಿಗೂ ಮತ್ತ ಗುರವ್ ಸರ್ಗೆ, ಸತೀಶ್ ಪ್ರಭು ಸರ್ಗೆ ಉತ್ತರೋತ್ತರವಾಗಿ ಅವರ ಒಳ್ಳೆ ಅಭಿವೃದ್ಧಿ ಆಗ್ಲಿ ಅಂತ ಹಾರೈಸಿ ಮಾತು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರೇವಡಿ ಸರ್. ನೀವು ಅಲ್ಲಿ ಟ್ರೈನಿಂಗಿಗೆ ಹೈದ್ರಾಬಾದ್ ಹೋಗಿದ್ರು ಸತ್ಯಕ್ಕೆ ಇಲ್ಲಿ ಟೈಮ್ ಮಾಡ್ಕೊಂಡು ನಮ್ಮ ಕಡೆ ಕೂತೀರಿ. ಥ್ಯಾಂಕ್ ಯು ಸೋ ಮಚ್, ರಿಯಲಿ ಅಪ್ರಿಷಿಯೇಟ್. ಎಲ್ಲರೂ ಥ್ಯಾಂಕ್ ಯು ರೇವಡಿ ಸರ್ ಅಂತ ಹೇಳಿ ಮೆಸೇಜ್ ಹಾಕ್ಬೋದಾ? ಯಾಕಂದ್ರೆ ಸರ್ ಅಲ್ಲಿ ಟ್ರೈನಿಂಗ್ ಹೋಗ್ಯಾರು, ಟ್ರೈನಿಂಗ್ ಹೋದ್ರು ಸತ್ಯಕ್ಕೆ ನಮ್ಮ ಕಾರ್ಯಕ್ರಮ ಮಿಸ್ ಮಾಡಬಾರ್ದಂತ ಜಾಯ್ನ್ ಆಗ್ಯಾರು. ಆಮೇಲೆ ಅವ್ರನ್ನ ಕಾಶಿನಾಥ್ ಸರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ನೀವು ಬೇಕಾದ್ರೆ ವಿಡಿಯೋ ಬೇಕಾದ್ರೆ ಆಫ್ ಮಾಡ್ಕೋಬಹುದು. ಯು ಕ್ಯಾನ್ ರಿಲ್ಯಾಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂದಂಗೆ ಗುರವ್ ಸರ್, ವೆಲ್ಕಮ್ ಟು ದ ಪ್ರೋಗ್ರಾಮು. ನೀವು ಇಷ್ಟು ವರ್ಷಗಳಿಂದ ಸತತವಾಗಿ ಏನಂತೀರಿ ಇನ್ಶೂರೆನ್ಸ್ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ ಮಾಡ್ಕೋತ ಬಂದಿರಿ. ಒಂದು ನಿಮಿಷ ನಿಮಗೆ ಇದು ಕೊಡೋಣ, ಯಾವ್ದು ಹೇಳ್ರಿ, ಸ್ಪಾಟ್ಲೈಟ್ ಮಾಡೋಣ. ಆಮೇಲೆ ನಮ್ದು ಸ್ಪಾಟ್ಲೈಟ್ ಮಾಡೋಣ, ಆ್ಯಡ್ ಸ್ಪಾಟ್ಲೈಟ್. ಈಗ ಬರೋಬರ್ ಆಗ್ತದಲ್ರಿ? ಎಲ್ಲ ಕಾಣಿಸ್ಲಿಗತ್ತ ಠೀಕ್ ಅದ. ಸೊ ಅಂದಂಗ ಈಗ ನೀವು ಇಷ್ಟೊಂದು ಸತತವಾಗಿ ಮಾಡ್ಕೋತ ಬಂದಿರಿ. ನಿಮ್ಮನ್ನು ನೀವು ಸಕ್ಸಸ್ಫುಲ್ ಅಂತ ನಿಮ್ಮ ಸಕ್ಸಸ್ಫುಲ್ ಆಗ್ಲಿಕ್ಕೆ, ಐ ಆಮ್ ಟಾಕಿಂಗ್ ಅಬೌಟ್ ಗುರವ್ ಸರ್ ಸಕ್ಸಸ್ಫುಲ್ ಆಗ್ಲಿಕ್ಕೆ ಏನು ಕಾರಣ ಅಂತ ನಿಮ್ಗೆ ಅನಿಸ್ತದೆ ಗುರವ್ ಸರ್? ನಿಮ್ಗೆ ಸರ್ ಸಕ್ಸಸ್ಫುಲ್ ಕಟ್ ಆಗ್ತದ ಸೌಂಡ್ ನಿಮ್ದು ಸರ್? ಅದ ಸೌಂಡ್ ಕಟ್ ಆಯ್ತು. ನಾನೇನ್ ಕೇಳಿಗತ್ತೇನಂದ್ರೆ, ನೀವು ಸಕ್ಸಸ್ಫುಲ್ ಡೆವಲಪ್ಮೆಂಟ್ ಆಫೀಸರ್ ಇದ್ದೀರಿ, ಇಷ್ಟು ವರ್ಷದಿಂದ ಮಾಡ್ಕೋತ ಬಂದಿರಿ, ಸಂಬಂಧ ಕಲ್ಪಿಸ್ಕೊಂಡು ಬರ್ಕೋತ ಬಂದಿರಿ. ನೀವು ಸಕ್ಸಸ್ ಆಗ್ಬೇಕಾದ್ರೆ ನಿಮ್ಮ ಜೊತೆ ಒಳಗಡೆ ಎಷ್ಟು ಮಂದಿ ಸಕ್ಸಸ್ ಆದ್ರು, ಅವ್ರ ಸಕ್ಸಸ್ ಕಥೆ ಅನ್ನೋದು ಹಂಚ್ಕೋಬೇಕನು. ಇವತ್ತಿನ ದಿವಸ ನೀವು ಹೆಂಗೆ ಶುರು ಮಾಡ್ಬೇಕಂತೀರಿ, ನೀವು ಹೆಂಗೆ ಫೌಂಡೇಶನ್ ಹಾಕ್ಬೇಕಂತೀರಿ ಈ ಕಾರ್ಯಕ್ರಮಕ್ಕೆ, ನಿಮ್ಗೆ ಬಿಟ್ಕೊಡ್ತೀನಿ. ಹೆಂಗೆ ಚಾಲೂ ಮಾಡ್ಬೇಕಂತೀರಿ ನೀವು ಮಾಡ್ಕೋರಿ ಸರ್. ಓವರ್ ಟು ಯು ಸರ್. ಆಲ್ರೆಡಿ 150 ಮಂದಿ ಜಾಯ್ನ್ ಆಗ್ಯಾರು. ಕಂಗ್ರ್ಯಾಚುಲೇಷನ್ಸ್. ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಮ್ಮಂತ ಒಂದು ಮೇಧಾವಿ ಗುರುಗಳ ತದನಂತರ ನಮ್ಮ ರೇಡಿಯೋ ಸರ್ ನಮ್ಮ ಸೀನಿಯರ್ ಫ್ರೆಂಡ್ ಇದ್ರು ಸರ್, ಅವರು ನಮ್ಮ ಗುರುಗಳೇ ನಮ್ಗೆ. ತದನಂತರ ಎಲ್ಲಾ ಜಾಯ್ನ್ ಆಗವ್ರು ಸಹ ನಮ್ಮ ಪ್ರತಿನಿಧಿ ಮಿತ್ರ ಇದ್ರು ಸಹ ಅವ್ರ ನಮ್ಗೆ ಒಂದು ಕಾಲಕ್ಕಾಗ್ಲಿ ಪ್ರತಿ ಒಂದು ಕ್ಷಣಕ್ಕಾಗ್ಲಿ ಅವ್ರು ನಮ್ಮ ಗುರು ಅಂತೇನ ತನ್ನ ಭಾವಿಸ್ತಾನ. ಸೊ ಪ್ರಥಮ ವಂದನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಗುರು ಮುಂದೆ ನಾವು ಮಾತಾಡೋದು ಅಥವಾ ಗುರು ಮುಂದೆ ಹಚ್ಕೊಳ್ಳೋದು, ಇದು ಮಾಡೋದು ಇಟ್ ಇಸ್ ವೆರಿ ಟಫೆಸ್ಟ್ ಜಾಬ್ ಅಂತ ಅನ್ಕೋತೇನು. ಸೊ ಪ್ರಥಮ ನಾ ಏನ LIC ದಲ್ಲಿ ಬಂದೆ. LIC ಆಫೀಸಲ್ಲಿ ಬದಾಮಿದಲ್ಲಿ ಬಂದಾಗ ನನಗ ವಿಶೇಷ ಅಂದ್ರೆ ಕನ್ನಡ ಮರಾಠಿ ಮೀಡಿಯಂ ಇರೋದ್ರಿಂದ ಫೀಲ್ಡ್ದಾಗ ಬಹಳಷ್ಟು ಸಮಯ ಇದ್ ಮಾಡಕ್ ಎಕ್ಸಸ್ ಮಾಡಕ್ ಆಗ್ತಿರ್ಕಿಲ್ಲ, ಅಥವಾ ಡೈರೆಕ್ಟ್ ಕಾಲೇಜಿಂದ ಆಲ್ಮೋಸ್ಟ್ ನಾ ಬರೋದ್ರಿಂದ ನಮ್ಗೆ ಆಕ್ಟಿವಿಟಿ ಮಾಡ್ಲಿಕ್ಕೆ ಬಹಳ ಟಫ್ ಅನಿಸ್ತಿತ್ತು ನನಗೆ. ನಂತರ ಗೋಯಲ್ಗೂಡ ಅಂತ ಪ್ಲೇಸ್ ಅಂದ್ರೆ ಇಟ್ ಇಸ್ ಮೋಸ್ಟ್ ಕಾಂಪಿಟೇಟಿವ್ ಅಂಡ್ ಈ ತರದ ಖನದ್ ಬಿಸ್ನೆಸ್ ಇದ್ರು ಸಹ ಬಿಸ್ನೆಸ್ ಡೌನ್ ಆಗ್ತಾ ಇತ್ತು. ಅಲ್ಲ ಪಾಪ್ಯುಲೇಷನ್ ಮೈಗ್ರೇಷನ್ ಬಹಳ ಆಗ್ತಾ ಇತ್ತು.
ಹಾ ಹಾ ಆದ್ರೂ ಸಹ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಲಿಕ್ಕೆ ನಮ್ಮ ಇಬ್ರು ನಮ್ ಮೇಜರ್ ಕಲೀಗ್ಸ್ ದಮಕನವ್ರು ಮತ್ತೆ ಡವಳೆ ಸರ್ ಅವ್ರ ಹ್ಯಾಂಡ್ ಹೋಲ್ಡಿಂಗ್ ಭಾಳ ಚಂದ ಮಾಡಿದ್ರು. ತದನಂತರ ರೇವಡಿ ಸರ್, ಗಣಬೂರ್ ಸರ್ ಮತ್ತೆ ಪ್ರತಿಯೊಬ್ಬರು ಸರ್ ಅವರು ಬಹಳ ಚಂದಾಗಿ ನನಗೆ ಮೋಟಿವೇಶನ್ ಮಾಡಿ ಗೈಡೆನ್ಸ್ ಮಾಡಿದ್ರು. ಅದಕ್ಕೆ ಒಂದ್ ಸಣ್ಣ ಒಂದು ಉದಾಹರಣೆ ಹೌ ದ ಹ್ಯುಮ್ಯಾನಿಟಿ ಪ್ರಿವೇಲ್ಸ್ ಅಂತ ನಾ ಹೇಳಿಕ್ಕೆ ಬಯಸಾಗತ್ತನು. ನೀನು ಒಂದು ವಾಕಿಂಗ್ ಹೋದಾಗ ಜಸ್ಟ್ ನೀನು ವಾಕಿಂಗ್ ಹೋದಾಗ ನನ್ನ ಹಿಂದ ಒಂದ್ ಸಣ್ಣ 5-6 ವರ್ಷ ಹುಡುಗ ರನ್ ಮಾಡ್ಕೊತ ನನ್ ಕ್ರಾಸ್ ಮಾಡ್ಕೊತ ಮುಂದ್ ಹೋಗೋಣ ಮುಂದ್ 5 ನಿಮಿಷ ಒಂದ್ 15-20 ನಿಮಿಷ ಹೆಜ್ಜೆ ಹೋಗೋಣ ಸ್ಟಾಪ್ ಆಗಿ ನಾವು ಸ್ಟಾಪ್ ಆಗಿ ಹಿಂದ ನೋಡಕತ್ತ ಆತರ ಹಿಂದ ಮತ್ತೊಂದ್ ಸಣ್ಣ ಮಗು ಬರ್ತಾ ಇತ್ತ, ಒಂದ್ 4 ವರ್ಷ 5 ವರ್ಷ ಹುಡ್ಕೋತ್ ಬರ್ತಾ ಇತ್ತ. ಸೊ ಹಿ ನಾಟ್ ಗೋ ಅಹೆಡ್, ಆ ಹುಡುಗ ಬರೋ ಮಟ್ಟ ಹೋಲ್ಡ್ ಆಗಿ ಅವಂದ ಕೈ ಹಿಡ್ಕೊಂಡ್ ಇಬ್ರು ಕೂಡಿ ಮುಂದ್ ಹೋದ್ರು. ದಟ್ ಈಸ್ ದ ಲೈಫ್. ಆ ರೀತಿ ನಮ್ ಏನ್ ಕಲೀಗ್ಸ್ ಇದಾರೋ ಅಥವಾ ನಮ್ಮ ಸೀನಿಯರ್ ಫ್ರೆಂಡ್ಸ್ ಇದಾರೋ ದಟ್ ಕ್ರೆಡಿಟ್ ನನ್ ಕೈ ಹಿಡಿದ್ಕೊಂಡ್ ಮುಂದೆ ಬರ್ಲಿಕ್ಕೆ ಅವ್ರ ಕಾರಣ. ಸೊ ಅವ್ರಿಗೆ ಒಂದ್ ಚಿರುಣಿದಿನ ಅವ್ರಿಗೆ ಒಂದು ಚಪ್ಪಾಳಿನ ತಟ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಅಂದ್ರೆ ಅವ್ರ ಇದ್ರಾಗ ಇನ್ನೊಂದು ಪ್ರಶ್ನೆ ನೀವು ಹೇಳ್ಬೇಕಾದ್ರೆ ಒಂದು ವಿಚಾರ ಬಂತು. ಈ ಅಪ್ಪ ಮಗನಿಗೆ ಕೈ ಹಿಡ್ಕೊಳ್ಳೋದಿರ್ತದಲ್ಲ, ಈಗ ಯಾಕಂದ್ರೆ ಒಂದ್ಸಲ ಹಿಂಗ ಹೋಗ್ತಿರ್ಬೇಕಾದ್ರ ಯಾರೋ ಹೇಳಿದ್ರಂತ, ಇದು ಅಪ್ಪ ಹೇಳಿದಂತ ನನ್ ಬೆರಳು ಹಿಡಿಯೋ ಮಗನ ಅಂತ. ಅದಕ್ಕೆ ಮಗ ಹೇಳಿದ್ನಂತ, ನಾ ಹಿಡಿಯೋದಕ್ಕಿಂತ ನೀ ನನ್ನ ಬೆರಳು ಹಿಡಿ, ಯಾಕಂದ್ರೆ ನನಗೆ ಶಕ್ತಿ ಅಷ್ಟಿಲ್ಲ, ನಾನೇನಾರು ತಪ್ಪೋದನ್ನ ಮುಳುಗ್ ಹೋಗ್ಬಿಡ್ತೀನಿ, ನೀನೇ ಕೈ ಹಿಡಿದೆತ್ತಂದ್ರ ನಿನ್ನ ಶಕ್ತಿ ಜಾಸ್ತಿ ಅದ, ನೀ ಬಿಡಂಗಿಲ್ಲ ಅಂತ ಹೇಳಿದ್ರಂತ. ಹಂಗ ವಂಡರ್ಫುಲ್ ಸರ್. ಸೊ ಹಂಗಾಗಿ ಅವ್ರ ಕೈ ಹಿಡಿದ್ರು ನೀವು ಕೈ ಹಿಡಿದ್ರು, ಒಟ್ಟಾರೆ ನೀವಿಬ್ರು ಕೂಡ ದಾಟಿ ಬಿಟ್ರಿ. ದಟ್ ವಾಸ್ ವೆರಿ ಗುಡ್ ಸ್ಟೋರಿ ಟು ಸ್ಟಾರ್ಟ್ ವಿತ್ ಸರ್. ಥ್ಯಾಂಕ್ ಯು ಸೋ ಮಚ್. ರಿಯಲಿ ಅಪ್ರಿಶಿಯೇಟ್. ಅವರು ನಿಮ್ಮ ಕೈ ಹಿಡಿದ್ರು, ನೀವು ಇನ್ನೊಂದಿಷ್ಟು ಮಂದಿ ಕೈ ಹಿಡ್ಕೊಂಡು ಹೊಂಟಿರಿ. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಐ ವಿಲ್ ಕಮ್. ತದನಂತರ ನಾನು ಒಂದು ಸಂಸ್ಕೃತ ಸುಭಾಷಿತದಿಂದ ಒಂದು ಪ್ರಯತ್ನ ಮಾಡ್ತೀನಿ. ಅದೇ ಲ್ಯಾಪ್ಟಾಪ್ ರೆಡಿ ಆಗಿದೆ ಅಂತೇನ್ರಿ? ಅಲ್ಲಿ ಲ್ಯಾಪ್ಟಾಪ್ ನೋಡ್ರಿ ಪ್ರಯತ್ನ ಮಾಡ್ತೇನೆ ಸರ್. ಅದೇ ठीक ಲ್ಯಾಪ್ಟಾಪ್ ಆನ್ ಆಗೈತೆ ತಗೋರಿ. ಅಲ್ಲ ಅದ್ರಲ್ಲಿ ಕ್ಯಾಮ್ರಾ ಬರ್ತದೆ ನೋಡ್ರಿ. ಇದು ಸುಭಾಷಿತ ಆನ್ ಮಾಡ್ಲಿಕತ್ತೀರಿ? ಹಾ ಸರ್. ಅದು ಫುಲ್ ಅದ್ ನಿಮ್ಗೆ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಬರ್ತೈತೇನು ಸರ್? ಒಂದು ನಿಮಿಷ. ಎದುರಾಗಿದ್ದೀರಿ ನೀವು? ಕಾಶಿನಾಥ್ ಗುರವ್ ಕೋ ಹೋಸ್ಟ್. ಶೇರ್ ಮಾಡ್ಲಿಕ್ಕೆ ಬರ್ತದಲ್ಲ, ಮೇಕ್ ಅ ಕೋ ಹೋಸ್ಟ್. ಹೋಸ್ಟ್ ಮಾಡ್ಲಿಕ್ಕೆ ಅಲ್ಲಿ ಕಾಣಿಸ್ಲಿಕ್ಕೆ ತೋರಿ. ಅದನ್ನ ಸ್ವಲ್ಪ ಡಬಲ್ ಕ್ಲಿಕ್ ಮಾಡ್ರಿ, ಅದನ್ನ ಕಾಣಿಸ್ತದ ತೋರಿ. 1 ನಿಮಿಷ ತಡ್ರಿ, ನಾ ಏನೋ ಗದ್ಲು ಮಾಡ್ತೀನಿ ತೋರಿ. ಇಲ್ಲ ಸರ್, ನನಗೆ ಬರೋದು ಇರ್ಲಿ, ನಡೀತದೆ. ನೀವು ಹಂಗೆ ಹೇಳ್ರಲ್ಲ, ಶ್ಲೋಕ ಹೇಳ್ರಲ್ಲ. ಅಮಂತ್ರ ಅಕ್ಷರ ನಾಸ್ತಿ ನಾಸ್ತಿ ಮೂಲ ನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕ್ ತತ್ರ ದುರ್ಲಭ. ಅಂದ್ರ ಯಾವ್ದೋ ಅಕ್ಷರ ಮಂತ್ರ ಇರ್ಲಾರ್ದ ಇಲ್ಲ, ಯಾವ್ದೋ ವನಸ್ಪತಿ ಅಥವಾ ಯಾವ್ದೋ ಗಿಡಗಂಟಿ ಅದರದ ಮೂಲ ಔಷಧ ಗುಣಧರ್ಮ ಇರ್ಲಾರ್ದ ಇಲ್ಲ. ಅದೇ ರೀತಿ ಯಾವ್ದೋ ವ್ಯಕ್ತಿ ಅಯೋಗ್ಯ ಇಲ್ಲ. ಪ್ರತಿ ಒಂದು ಮನುಷ್ಯರ ಕಡೆ ಒಂದು ವಿಶೇಷ ಗುಣ ಇದೆ. ಆ ಗುಣ ಹಿಡಿದ ಆ ತರದ ನಾವು ಬೆಳವಣಿಗೆ ಮಾಡಿದ್ರೆ ಅಥವಾ ಅದಕ್ಕೆ ಸಪೋರ್ಟ್ ಕೊಟ್ರೆ ಆ ಸ್ಪಾರ್ಕ್ ಆಗ್ತದೆ. ಸ್ಪಾರ್ಕ್ ಆಗಿ ಅದೊಂದ ಜ್ವಲಂತ ಒಂದ್ ದೀಪ ಆಗಿ ಆ ಎಲ್ಲಾ ಕಡೆ ಬೆಳಗ್ತತನ ಹೇಳಿಕೆ ಈ ಒಂದು ಇತರದಲ್ಲಿ ಈ ಸುಭಾಷಿತದಿಂದ ಹೇಳಿಕೆ ನಾ ಬಯಸ್ತಾ ಇದ್ದೇನೆ. ಸೊ ಯೋಜಕ ತತ್ವ ದುರ್ಲಭದ ಒಂದು ವಿಶೇಷ ಯಾರ ತತ್ತಂದ್ರೆ ಈ ತರದ ಶ್ರೀಕೃಷ್ಣ ಯಾವಾಗ ಮಹಾಭಾರತದಲ್ಲಿ ಅವ್ರ ಯೋಜಕ ತತ್ರ ಇದ್ರ ಅವ್ರ ಬಿಕಾಸ್ ಆಫ್ ದಟ್ ಅವ್ರ ಪಾಂಡವರಿಗೆ ಗೆಲ್ ಕೊಡುವಂತ ಒಂದು ಗೈಡೆನ್ಸ್ ಅಥವಾ ಮೆಂಟರ್ ಇದ್ರತನ ಹೇಳಿಕೆ ಬಯಸಾಕತ್ತನು. ತದನಂತರ ಇನ್ನ ಒಂದ ನಮ್ಮ ಇತರಾಗ ಸ್ವರಾಜ್ ಹಿಂದೂ ಸ್ಥಾಪನೆ ಮಾಡಿವ ಶಿವಾಜಿ ಮಹಾರಾಜ್ ಯೋಜಕ ತತ್ವ ದುರ್ಲಭ ಅಥವಾ ಯೋಗ್ಯ ಯೋಜಕ ಇದ್ರತ ನಾ ಹೇಳ್ತಾ ಇದ್ದಾನು. ತದನಂತರ ನಮ್ಮ ಇರುವಂತ ಒಂದು ಗೋಯದಗುಡ್ಡ ಆಗ್ಲಿ ಬಾದಾಮಿ ಆಗ್ಲಿ ಈ ಒಂದು ಕ್ಷೇತ್ರದಲ್ಲಿ ಯಾವಾಗ ನಾವು ಟೋಟಲ್ ನಾನು 262
ಪ್ರತಿನಿಧಿಗಳನ್ನ ಅಪಾಯಿಂಟ್ ಮಾಡಿದ್ದೇನೆ. ಆಹಾ. ಅದರದಲ್ಲಿ ಸುಮಾರು ಒಂದು 100 ಆಚೆ ಈಚೆ ಉಳ್ಕೊಂಡಿರ್ತಾರೋ. ಸೊ ಈ ತರದಲ್ಲಿ ನಾವೊಂದು ಇದಕ್ಕೆ ಇಕೋಸಿಸ್ಟಮ್ ಅಥವಾ ಡೆವಲಪ್ಮೆಂಟ್ ಯಾವ ರೀತಿ ಅವ್ರದ ಗುಣ ಆಗ್ಲಿ ಅಥವಾ ಕ್ಷಮತೆ ಹೊರಗೆ ಬರ್ಲಿಕ್ಕೆ ನಾವು ಒಂದು ಪ್ರಯತ್ನ ಅಥವಾ ಇಕೋಸಿಸ್ಟಮ್ ಡೆವಲಪ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಸೊ ಈಗ 260ದಲ್ಲಿ 170 ಆಲ್ಮೋಸ್ಟ್ ಹೋಗಿದಾರೆ. ಸೊ 92 ದಿಂದ 100 ತಕ ಉಳ್ಕೊಂತ ಈ ತರದಲ್ಲಿ ಸುಮಾರು ನನ್ನ ಜೊತೆ 25 ಪ್ರತಿನಿಧಿ ಮಿತ್ರರು 20 ವರ್ಷಕ್ಕಿಂತ ಮೇಲ್ಪಟ್ಟ ನನ್ನ ಕಡೆ ಇನ್ನ ಕೆಲಸ ಮಾಡ್ತಾ ಇದ್ದಾರೆ. ದಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್. ಐ ಕಂಗ್ರಾಚುಲೇಟ್ ಆಲ್ ಅವರ ಪ್ರತಿನಿಧಿ ಮಿತ್ರರಿಗೆ ನಾನು ಹೇಳಿಕೆ ಬಯಸ್ತಾ ನಾನು. ತದನಂತರ ಅವ್ರಿಗೆ ಅಂದ್ರೆ 10% ಗಿಂತ ಜಾಸ್ತಿ ಮಂದಿ ಅವತ್ತು ರಿಕ್ರೂಟ್ ಆದವ್ರು ಇವತ್ತಿನ ತನ ಇದ್ದಾರಂತೀರಿ? ಎಸ್ ಸರ್, ಎಸ್ ಸರ್, ವೆರಿ Yes, sir. ಗುಡ್. ಅಂದ್ರೆ ಏನ್ ಬೇಕಾದ ಮೇಲಾಗ್ಲಿ ಕೆಳಗಾಗ್ಲಿ ನಿಮ್ ಜೊತೆಗೆ ಅಂದ್ರೆ ಕೈ ಹಿಡ್ಕೊಂಡವ್ರು ಅಥವಾ ಕೈ ಹಿಡಿದವ್ರು ಎರಡು ಇವ್ರು 25 ಮಂದಿ ನಿಮ್ಗೆ. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ ಸರ್. ಸರ್ ಅದ್ರಾಗ ಇನ್ನೊಂದು ಅಭಿಮಾನಾಸ್ಪದ ಅಂತಂದ್ರೆ ಅದ್ರಾಗ ಒಬ್ಬರ ಚೇರ್ಮನ್ ಕ್ಲಬ್ ಮೆಂಬರ್ ಇದ್ದಾರು, 5 ಜನ ಜೋನಲ್ ಕ್ಲಬ್ ಮೆಂಬರ್ ಇದ್ದಾರು, 12 ಜನ ಅಂದ್ರೆ ಆಲ್ಮೋಸ್ಟ್ ಈ ವರ್ಷ 2 ಜನ ಅಂದ್ರೆ ಟೋಟಲ್ 14 ಜನ ಡಿಎಂ ಕ್ಲಬ್ ಮೆಂಬರ್ ಇದ್ದಾರು. ತದನಂತರ 5 ಜನ ಬಿಎಂ ಕ್ಲಬ್ ಮೆಂಬರ್, 1 ಡಿಸ್ಟಿಂಗ್ವಿಶ್ ಕ್ಲಬ್ ಮೆಂಬರ್ ಇದ್ದಾರೆ ಸರ್. ಸೊ ಈ ತರಾಗ 4 ಜನ ಮಿಲಿಯನೇರ್ಸ್ ಏಜೆಂಟ್ ಇದ್ದಾರು. ತದನಂತರ ಈ ತರಾಗ ನಿನ್ನೆ ನಾವೊಂದು ವಿಷಯ ಅದ್ರಾಗ ಡಿವೈಡೇಷನ್ ಮಾಡ್ಲಿಕ್ಕೆ ನಾ ಪ್ರಯತ್ನ ಮಾಡಿದೆ. ಅದ್ರಾಗ ಆಲ್ಮೋಸ್ಟ್ 4 ಜನ ಸೆಂಚುರಿಯನ್ಸ್ ಇದಾರೆ ಸರ್ ನಮ್ಮ ಟೀಮ್ ದಲ್ಲಿ. ಅಚ್ಚಾ. 4 ಜನ ಸೆಂಚುರಿಯನ್ಸ್ ಇದಾರೆ ಸರ್. ಅವ್ರ ಬಸವರಾಜ್ ಬಾದೋಡ್ಗಿ 2 ವರ್ಷದಿಂದ ಕಂಟಿನ್ಯೂಸ್ಲಿ 2 ಸೆಂಚುರಿ ಶತಕವೀರಾಗಿ ಹೊರಹೊಮ್ಮಿದ್ರು. ಬೀರಪ್ಪ ಚಲವನ್ ಅವರ, ವಿಠಲ್ ಪೂಜಾರ್, ಹಿರ್ಲಾ ಅವರ ಅವ್ರ ಶತಕವೀರಾಗಿ ಹೋಗಿದ್ದಾರೆ. ಉಳಿದವ್ರ ಒಂದು 14 ಜನ ಡಿಎಂ ಮೆಂಬರ್ ಇದಾರೆ ಸರ್. ಅವರ 50 ಪಾಲಿಸಿ ಜೊತೆಗೆ 4 to 5 lakhs ಪ್ರೀಮಿಯಂ ಮಾಡುವಂತ ಒಂದು ದೇರ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಅಂತ ಹೇಳಿಕ್ಕೆ ಬಯಸಾಕತ್ತೇನೆ ಸರ್. ತದನಂತರ ಇನ್ನೊಂದು ಮಹತ್ವದ ಐತಿ ಸೀಸನಲ್ ವರ್ಕರ್ಸ್ ಅದ. ಸೀಸನಲ್ ವರ್ಕರ್ಸ್ ಅಂದ್ರೆ ಪಿಗ್ಮಿ ಏಜೆಂಟ್ ಇದ್ದಾರೆ ಅಥವಾ ನಮ್ಮ ಬನಶಂಕರಿ ವಿದ್ಯಾನಂದ್ ಪೂಜಾರಿ ಸರ್ ಅಂತ ಇದಾರೆ. ಅವ್ರು ಕೇವಲ ಮಾರ್ಚ್ದಾಗ ಒಂದು 20-25 ಪಾಲಿಸಿ ಮಾಡಿ ಅವ್ರ ಕ್ಲಬ್ ಮೆಂಬರ್ ಆಗ್ತಾರ. ಇನ್ನೊಂದು SN ಜಲಗಿರಿ ಅಂತ ಬ್ಯಾಂಕ್ ದಾಗ ಇದಾರ ಅವ್ರ. ಇವರೆಲ್ಲ T20 ದವ್ರು. T20 ಇದ್ದಾಗ ಅವ್ರ ಮಾರ್ಚ್ದಾಗ ಅಷ್ಟೇ ಕೆಲಸ ಮಾಡಿ ಅಥವಾ ಲಾಸ್ಟ್ 3 months ದಾಗ ಕೆಲಸ ಮಾಡಿ ಅವ್ರ ಏಜೆನ್ಸಿ ಆಗ್ಲಿ ಅಥವಾ ಕ್ಲಬ್ ಮೆಂಬರ್ಗೆ ಸಪೋರ್ಟ್ ಏಜೆನ್ಸಿ ಸಪೋರ್ಟ್ ಇದಾಗ್ತಾ ಇರ್ತಾರ. ಕೆಲವು ಸಲ ಸ್ಪ್ರಿಂಟರ್ ಅಂತ ಆಗಿ, ಕೆಲವು ಸಲ ನಮ್ಮ ವೀರಪ್ಪ ಚಲೋನ್ ಅವ್ರಾಗ್ಲಿ, ದಾಸರ್ ಆಗ್ಲಿ, ನಮ್ಮ ಚಂದಪ್ಪ ಆಗ್ಲಿ, ಎಸ್ಪೆಷಲಿ ನಾ ಹೇಳ್ಬೇಕಂದ್ರೆ ಬಸು ಬಾದವಾಡಿಗೆ ಅವ್ರು ಲಾಸ್ಟ್ ಈ ತರ ಕಂಟಿನ್ಯೂಸ್ಲಿ 2 ಪಾಲಿಸಿ ದಟ್ಟು ಗೋಯದ್ಗುಡ್ ಅಂತ ಒಂದು ಟಫ್ ಕ್ಷೇತ್ರದಲ್ಲಿ ಮಾಡ್ಯಾರಂದ್ರೆ ಒಂದು ವಿಶೇಷ ಸಾಧನೆ ನಾ ಹೇಳಿಕ್ಕೆ ಬಯಸ್ತೇನೆ. ಅಂದ್ರ ನೀವು ಹೇಳಿದ್ರ ಸಾರಾಂಶ ನನಗೆ ಏನ್ ಅರ್ಥ ಆಯ್ತು ಅಂತಂದ್ರ, ಇದು ಯಾರು 20-25 ವರ್ಷ ಅವತ್ತಿಂದ ಇವತ್ತಿನ ತನ ಇದ್ದವ್ರು ಒಂದ ಸೆಂಚುರಿಯನ್ ಆಗ್ಯಾರ, ಇಲ್ಲ ಕ್ಲಬ್ ಮೆಂಬರ್ ಆಗ್ಯಾರೋ, ಅಥವಾ ಕಂಟಿನ್ಯೂಸ್ ಪರ್ಫಾರ್ಮೆನ್ಸ್ ಮಾಡ್ಕೋತ ಬಂದಾರ. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಕನ್ಸಿಸ್ಟೆನ್ಸಿ ಬರ್ಬೇಕಾದ್ರೆ ಈ ಒಂದೊಂದು ಸೆಗ್ಮೆಂಟ್ ತಗೊಳ್ಳೋದಂತ. ಈ ಸೆಗ್ಮೆಂಟ್ ದಾಗ ಯಾರು ಸೆಂಚುರಿಯನ್ ಮಾಡೋರು ಇದ್ದಾರೆ 4 ಮಂದಿ, ಬಾದೋಡ್ಗಿ ಅವರಾಗಿರ್ಲಿ, ಬೀರಪ್ಪ ಆಗಿರ್ಲಿ ಅಥವಾ ವಿಠಲ್ ಪೂಜಾರಿ. ಹೆಸರು ಹೆಚ್ಚು ಕಡಿಮೆ ಆದ್ರೂ ಬೇಜಾರು ಮಾಡ್ಕೋಬೇಡ್ರ. ಆಮೇಲೆ 4ನೇದವ್ರ ಹೆಸರು ಮರ್ತೋತ್ ನನಗೆ. ಈ 4 ಮಂದಿ ರೆಗ್ಯುಲರ್ಲಿ ಸೆಂಚುರಿಯನ್ ಮಾಡ್ತಾರ ಅಥವಾ ಯಾವಾಗೋ ಒಮ್ಮೆ ಸೆಂಚುರಿಯನ್ ಮಾಡೋರು? ಇಲ್ಲ, ಆಲ್ಮೋಸ್ಟ್ ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಈ 4 ಮಂದಿ ಕಂಟಿನ್ಯೂಸ್ಲಿ ಸೆಂಚುರಿಯನ್ ಮಾಡ್ಬೇಕಾದ್ರೆ ಅವ್ರದ್ದು ಕಾರ್ಯವೈಖರಿ ಹೆಂಗಿರ್ತದ? ಯಾಕಂದ್ರೆ ನಮ್ಮಲ್ಲಿ 1 ನಿಮಿಷ ಹೇಳ್ರಿ, ಎಷ್ಟು ಮಂದಿ ಎಲ್ಲರೂ ಯಾರ್ಯಾರು ಪಾರ್ಟಿಸಿಪೆಂಟ್ ಬಂದಿದ್ದೀರಿ, ನಿಮ್ಗೆ ಎಷ್ಟು ಜನ ಸೆಂಚುರಿಯನ್ ಆಗ್ಬೇಕು ಅಂತಿದ್ದೀರಿ? 100 ಅಂತ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, 100 ಅಂತ ಹೇಳಿ ಚಾಟ್ ಬಾಕ್ಸ್ನಾಗ ಹಾಕಿ. ಎಷ್ಟು ಮಂದಿಗೆ ನೀವು ಓಕೆ ಗುಡ್ 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 ವೆರಿ ಗುಡ್ ಹಾಕ್ಲಿಕ್ಕತ್ತಾರ ನೋಡ್ರಿ. ವೆರಿ ಗುಡ್ 100 ಹಂಗಂತಂದ್ರೆ ಕೇಳ್ಬೇಕೇನೆ ಹೆಂಗ 100 ಮಾಡ್ತಾರ, ಅವ್ರದ್ದು ಆಕ್ಟಿವಿಟಿ ಹೆಂಗಿರ್ತದ, ಏನೇನೆಲ್ಲ ಪ್ರಶ್ನೆ ಕೇಳ್ಬೇಕು ಅದನ್ನು ಹಾಕ್ರಿ. ಅಲ್ಲಿ ತನ ಅವ್ರು ಹೇಳಕ ಇದ್ಯಾರ ಶೇಖರ್ ಅವ್ರು 15 ಅಂತ ಹಾಕಿದ್ರಲ್ಲ, ನನ್ಗೇನ್ಗೆ ಅರ್ಥ ಆಗಿಲ್ಲ. 100 ಹಾಕಿರಂದ್ರೆ 15 ಹಾಕಿದ್ರಿ, ಠೀಕ್ ಅದ. 8 years 100 ವಂಡರ್ಫುಲ್. 150 ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳ್ರಿ ಸರ್, ಇವ್ರದ್ದು ದಿನಚರಿ ಹೆಂಗಿರ್ತದ? 4 ಮಂದಿದು ಒಂದೇ ಥರ ಇರ್ತದೋ, ಇವ್ರು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಿರ್ತಾರೋ ಅಥವಾ ಮಂತ್ ಎಂಡಿಗೆ ಮಾಡ್ತಾರೋ, ಹೆಂಗ ವಾರ ಕಂಟಿನ್ಯೂಸ್ ಇರ್ತಾರೋ? ಅದೊಂದು ಸ್ವಲ್ಪ
ಈ ವಿಷಯದ ಮ್ಯಾಗ ಬೆಳಕು ಚೆಲ್ಲಿದ್ರೆ ಚಲೋ ಇರ್ತದೆ ಸರ್. ಸರ್ ನಮ್ಮ ಎಸ್ಪೆಷಲಿ ಬಾದೋಡಿಗೆ ಇದ್ದರು ಫಸ್ಟ್ 1ನೇ ತಾರೀಕು ಒಂದು ಪಾಲಿಸಿ ಅವರು ಸ್ಟಾರ್ಟ್ ಮಾಡೋದು ಅವ್ರ ಕಡೆಯಿಂದ ಸರ್. ಅಚ್ಚಾ, ಫಸ್ಟ್ ಪಾಲಿಸಿ ಅವರು ಪ್ರತಿ ಮಂತ್ ಫಸ್ಟ್ ಪಾಲಿಸಿ ಮಾಡೋರು ಅವರು ಸರ್. ಒಂದು ನಾ Very good. ಅಬ್ಸರ್ವೇಷನ್ ಮಾಡಿದ್ವಿ ಒಂದು ನಿಮಿಷ ಈಗ ಸರಿ, ಸರ್. ನೋಡೋಣ ಯಾರ್ಯಾರು 100 ಅಂತ ಬರ್ದಿರಿ, ಯಾರೆಲ್ಲ ರೆಡಿ ಇದ್ದೀರಿ ಚಾಲೆಂಜಿಗೆ. ಮುಂದಿನ ತಿಂಗಳಿಂದ ಪ್ರತಿ ಫಸ್ಟ್ ಪಾಲಿಸಿ ನಮ್ಮ ಟೀಮ್ನಾಗ ನಾನು ಮಾಡ್ತೀನಿ. ಮೀ ಅಂತ ಹೇಳಿ ಟೈಪ್ ಮಾಡ್ರಿ ಅಥವಾ ನಾನು ಅಂತ ಟೈಪ್ ಮಾಡ್ರಿ. ಓಕೆ ಓಕೆ, 1 2 3. ಬೈ ದ ವೇ ಈ ಕಮಿಟ್ಮೆಂಟ್ ನಮ್ಮ ಸಂಬಂಧ ಮಾಡಬೇಡ್ರ, ಮತ್ತೆ ನಿಮ್ಮ ಸಂಬಂಧ ಮಾಡ್ರಿ. ಆಮೇಲೆ ನಮ್ಮ ಪುಟ್ಟ ಹೆಜ್ಜೆ ಮುಂದಿನ ವಾರ ಅಥವಾ ಮುಂದಿನ ತಿಂಗಳು ಬಂದಾಗ ಹೇಳ್ರಿ. ನೋಡ್ರಿ, ಇದು ಇನ್ಸ್ಪಿರೇಷನ್. ಒಬ್ಬ ಬಾದೋಡಿಗೆಲಿಂದ 100 ಬಾದೋಡಿಗೆ ಕ್ರಿಯೇಟ್ ಆದ್ರೆ ಬಾದೋಡಿಗೆ ಅವ್ರ ಜೋಡಿ ಒಂದ್ಸಲ ಪಾಡ್ಕಾಸ್ಟ್ ಮಾಡಮಂತ. ಕಂಟಿನ್ಯೂ ಸರ್. ನೈಸ್ ಸರ್. ಇನ್ನೊಂದು ನಮ್ಮ ವಿಠಲ್ ಪೂಜಾರ್ ಅಂತ ಇದಾರೆ ಸರ್. ಹಾ. ಅವ್ರದೊಂದು ವಿಶೇಷತೆ ಹೇಳ್ಬೇಕಾದ್ರೆ ಸರ್, ಇಷ್ಟಪಟ್ಟು ಕೆಲಸ ಮಾಡ್ಬೇಕಂತ ಇರುವಂತ ಒಂದು ವಿಶಿಷ್ಟ ಪದ ನಾ ಅವ್ರ ಕಡೆಯಿಂದ ಕಲ್ತಿದ್ದೀನಿ ಸರ್. ಅಚ್ಚಾ, ಅವ್ರ 1981 ಡೇಟ್ ಆಫ್ ಬರ್ತ್ ಮಾತ್ರ ಅವ್ರು 8th ಆಗನ ಸ್ಕೂಲ್ ಡಿಸ್ಕಂಟಿನ್ಯೂ ಮಾಡಿದ್ರು. ಹಾ ಹಾ 2020 ಅವ್ರು 10th ಆಗ್ಬೇಕಾಗಿದ್ದು 2011ಕ್ಕೆ 10th ಮುಗಿಸಿದ್ರು ಅವರು. ಎಕ್ಸ್ಟರ್ನಲ್ ಕೂತ್ ಎಸ್ಪೆಷಲಿ ಫಾರ್ ಟು ಗೆಟ್ ದ LIC ಏಜೆನ್ಸಿ ಸಲುವಾಗಿ. ಅಚ್ಚಾ, ಅಂದ್ರೆ 2013ದಾಗ ಏಜೆನ್ಸಿ ತಗೊಂಡು ಅಲ್ಲಿಂದ ಸತತವಾಗಿ ಸೆಂಚುರಿ ಮಾಡ್ತಾ ಬಂದಿದ್ದಾರೆ. ಪ್ಲಸ್ CM ಕ್ಲೈಂಬರ್ ಈಗ ಆಗಿದ್ದಾರೆ ಸರ್. ಅಚ್ಚಾ. ಅವರೊಂದು ವಿಶೇಷ ದಟ್ ಇಸ್ ಪ್ರತಿ ವರ್ಷ 100 ಪಾಲಿಸಿ 100 ಪಾಲಿಸಿ ಮಾಡ್ತಾ ಬಂದಾರ ಸರ್. ದೆನ್ ವಾಟ್ ಇಟ್ ಟೇಕ್ ಕಮಿಟ್ಮೆಂಟ್ ಆ ಮಂತ್ಲಿ ಫಸ್ಟ್ ತಗೊಳಂಗಿಲ್ಲ, ತಗೊಂಡ್ರ ಆ ತಿಂಗಳದ ಏನೋ ಮಾಡಿದ್ರು ಸ್ವಂತದ ಪಾಲಿಸಿ ಮಾಡಿ, ಲಾಸ್ಟ್ ಒಂದ್ ಕಡಿಮೆ ಬಿದ್ರು ಸ್ವಂತದ ಪಾಲಿಸಿ ಮಾಡಿ ಮಾಡ್ತಾ ಇದ್ದಾರೆ ಸರ್ ಅವ್ರು. ವಂಡರ್ಫುಲ್. ಅವ್ರದೊಂದು ವಿಶೇಷ ಸರ್. ಅಲ್ರಿ, ಈಗ ಪ್ರತಿ ತಿಂಗಳು 100 ಪಾಲಿಸಿ ಮಾಡ್ಬೇಕಾದ್ರೆ ಅವ್ರು ಪ್ರತಿ ವರ್ಷ. ತಿಂಗಳು ಹೊಸಬರ್ ನೋಡ್ಬೇಕು ಅಥವಾ ಇದ್ದವ್ರ ಹತ್ರನೇ ಪಾಲಿಸಿ ತರ್ತಾರೆ? ಹೆಂಗ ಅವ್ರದ್ದು ಮೆಥಡಾಲಜಿ ಪ್ರೋಸೆಸ್ ಹೆಂಗಿರ್ತದ ಅವ್ರದ್ದು? ಅವ್ರದ ಅಂದ್ರೆ ಏನೈತಿ, ಕಂಟಿನ್ಯೂಸ್ಲಿ ಪ್ರಾಸ್ಪೆಕ್ಟಿಂಗ್ ಮಾಡ್ತಾ ಇದಾರೆ ಸರ್ ಇವ್ರು. 4 ಜನ ಅಂತ ನೋಡ್ತಾ ಇದ್ದಾನು. ಅಚ್ಚಾ, ಚಂದಪ್ಪ ಹಿರ್ಲಾ ಅವ್ರು ಇರ್ಬೋದು ಅಥವಾ ಬೀರಪ್ಪ ಚಲ್ವಾನ್ ಅವ್ರು ಇರ್ಬೋದು. ಹಾ ದೇ ಆರ್ ಆಲ್ವೇಸ್ ಓಪನ್ ದೇರ್ ಶಾಪ್ ಡೈಲಿ ಅಂತ ಸರ್. ಹಾ ಹಾ ಓಪನ್ ದೇರ್ ಶಾಪ್ ಡೈಲಿ, connect with customers regularly. They stay connected with market sir. They ಮತ್ತೊಂದನ್ನ ಅಬ್ಸರ್ವೇಷನ್ ಮಾಡ್ಯಾನ ಸರ್, ದೇ ರೆಗ್ಯುಲರ್ ಟು ದ ಆಫೀಸ್ ಸರ್, ದೇ ರೆಗ್ಯುಲರ್ ಟು ಮೀಟಿಂಗ್, ದೇ ಅಪ್ಡೇಟ್ ಮಾಡ್ಲಿಕ್ಕೆ ಕಂಟಿನ್ಯೂಸ್ಲಿ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ ಸರ್. ಅಂದ್ರ ಮೊದಲನೇದ್ ಹೇಳಿದ್ದು ನೀವು 25 ವರ್ಷದಿಂದ ಇರ್ಬೇಕಾರ ಕ್ಲಬ್ ಮೆಂಬರ್ಶಿಪ್ ಆಗಿದ್ರ ಉಳ್ಕೊಂಡಿರ್ತೀರಿ. ದಟ್ ಈಸ್ ಒನ್. ಎರಡನೇದ್ದು 100 ಪಾಲಿಸಿ ಮಾಡ್ಬೇಕಾದ್ರೆ ಹೊಸ ಮಂದಿಗೆ ಪ್ರಾಸ್ಪೆಕ್ಟ್ ಮಾಡ್ಕೋತಿರ್ಬೇಕು. ಮತ್ತ ಪ್ರತಿ ಮೀಟಿಂಗಕ್ಕೂ ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಾಗ ರೆಗ್ಯುಲರ್ ಬಿಸ್ನೆಸ್ ಬರ್ಲಿಕ್ಕೆ ಆಗ್ತದ ಅಂತಂದ್ರಿ. ಇದು 2 ವಿಚಾರ ಆಯ್ತು. ಸೊ ಇದು 100 ಪಾಲಿಸಿ ಮಾಡೋರ್ದಾಯ್ತು. ಆಮೇಲೆ ಈ 100 ಪಾಲಿಸಿ ಮಾಡುದ್ರಾಗ ಹೊಸ ಮಂದಿಗೆ ಎಷ್ಟು ಪಾಲಿಸಿ ಬರ್ತದ ಅಥವಾ ಹಳೆ ಮಂದಿ ರಿಪೀಟ್ ಬಿಸ್ನೆಸ್ ಅದನ್ನೇನ ಲೆಕ್ಕ ಹಾಕಿರೇನು ಯಾವತ್ತಾದ್ರು? ಹಾ ಸರ್ ಅದಕ್ಕೆ ನಾ ಏನ್ ಮಾಡ್ತಾ ಇದ್ದೇನೆ ಸರ್, ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಸಲುವಾಗಿ ನಾ ಪ್ರತಿ ಸಲ ಫೈನಾನ್ಸಿಯಲ್ ಕ್ಲೋಸ್ ಆಗನ ಏಪ್ರಿಲ್ ಒಂದು ಕ್ಯಾಂಪೇನ್ ಮಾಡ್ತಾ ಇರ್ತೀನಿ ಸರ್. ಏನ್ ಕ್ಯಾಂಪೇನ್ ಅಂದ್ರೆ ಸಣ್ಣ ಕ್ಯಾಂಪೇನ್, 100 ಪ್ರಾಸ್ಪೆಕ್ಟಿವ್ ಲಿಸ್ಟ್ ಬರದ ನನ್ ಪೋಸ್ಟ್ ಮಾಡ್ರಿ ಅಂತ ಹೇಳ್ತೇನೆ ಸರ್. ಅಚ್ಚಾ, 100 ಪ್ರಾಸ್ಪೆಕ್ಟಿವ್ ಲಿಸ್ಟ್ ರೆಡಿ ಮಾಡ್ಕೋಬೇಕು. ದಿಸ್ ಇಸ್ ಅ ಫ್ರೆಶ್ ಸರ್. ತದನಂತರ ಅದರದಲ್ಲಿ ಇನ್ನೊಂದೇನ ಇದು ಮಾಡ್ತಾ ಇದ್ದೀನಿ ಸರ್, HNI ಕಸ್ಟಮರ್ ಸಲುವಾಗಿ ಒಂದು ಪ್ರಾಸ್ಪೆಕ್ಟಿವ್ ಲಿಸ್ಟ್ ಮಾಡಿರ್ತಾ ಹೇಳ್ತೇನೆ ಸರ್. ಅಚ್ಚಾ, ಅದಕ್ಕೆ ಎಷ್ಟು ಟಾರ್ಗೆಟ್? ಅದಕ್ಕೆ ಒಂದು ಅಟ್ಲೀಸ್ಟ್ ಒಂದು 50 ಆಗ್ಲಿ ಅಥವಾ 25 ಆಗ್ಲಿ ಈ ರೀತಿ ಮಾಡಿರ್ತಾ ಇದ್ದಾರೆ ಸರ್. ನಂತರ ಇನ್ನೊಂದು ಟಾರ್ಗೆಟ್ ಅವ್ರಿಗೆ ಅಥವಾ ಏನ್ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಅದ ಇನ್ನೊಂದು ಟೈಟಲ್ ಮಾಡಿರ್ತಂದ್ರೆ, ಈ ಸಪೋಸ್ ZM ಕ್ಲೈಂಬರ್ ಅಂದ್ರೆ 400 ಕಸ್ಟಮರ್ಸ್ ಬೇಸ್ ಇರ್ತದ ಅವ್ರ ಕಡೆ. ಸೊ ಲಾಸ್ಟ್ 5 years ಯಾರು ಅವ್ರಿಗೆ ಪಾಲಿಸಿ ಕೊಟ್ಟಿಲ್ಲ ಅಥವಾ ಅವ್ರ ವಿಸಿಟ್ ಮಾಡಿಲ್ಲ, ಅಥವಾ ಎಕ್ಸಾಂಪಲ್ ಈಗ ಡಾಟಾ ಶೀಟ್ ಅವ್ರು ಓಪನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಸಪೋಸ್ ಈಗ 18-20 years ಇದ್ದವ್ರ ಅವ್ರ ಮಕ್ಕಳ ಏಜ್ ಇದ್ರ ಅಂದ್ರೆ ಈಗ ದೇ ಮೇ ಗಾಟ್ ಮ್ಯಾರಿಡ್ ಅಂತ, ಅಥವಾ ಅವ್ರ ಮಕ್ಕಳಾಗಿರ್ತಾರೋ ಅಥವಾ ಮೊಮ್ಮಕ್ಕಳು ಹುಟ್ಟಿರ್ತಾರೋ ಅವ್ರಿಗೆ. ಸೊ ಅವ್ರಿಗೆ ಮೀಟ್ ಆಗ್ಲಿಕ್ಕೆ ಅಥವಾ ಅವ್ರು ಮತ್ತೊಂದು ಪ್ರಾಸ್ಪೆಕ್ಟಿವ್ ಸಿಗ್ಲಿಕ್ಕೆ ಅವಕಾಶ ಇದೆ ಅಂತ. ಆ ರೀತಿ ಆಗಿ ಆಲ್ಮೋಸ್ಟ್ ಇಲ್ಲೇ 200 ಕಸ್ಟಮರ್ಸ್ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಆಗ್ತದಂದ್ರೆ ಒಂದು ಬೇಸ್ ಸಿಗ್ತದೆ ಬಿಗಿನಿಂಗ್ ಆಫ್ ದ ಇಯರ್. ಸೊ ಇನ್ನೊಂದವ್ರಿಗೆ ಸಜೆಷನ್ ಮಾಡ್ತಾ ಇರ್ತೇನೆ ಅಂದ್ರೆ, ಎವ್ರಿ ಡೇ 3 ಜನರಿಗೆ ಭೇಟಿ ಆಗಿರ್ತಾರೆ. ಅಟ್ಲೀಸ್ಟ್ 3 ಜನ ಎವ್ರಿ ಡೇ 3 ಜನರಿಗೆ ಭೇಟಿಸ್ತಾರೆ. ಸೊ ಇನ್ ಕೇಸ್ ಅದ 100 ಜನರದಾಗ 3 ಜನರು ಭೇಟ್ ಆದ್ರೆ ಸೊ ಆಟೋಮೆಟಿಕ್ 3 ಮೈನಸ್ ಆಗ್ತಾವ ಸರ್.
ಹೌದು 100 ಮೈನಸ್ ಆತಂದ್ರೆ ಇಮಿಡಿಯೇಟ್ ಯಾವ ಹೊಸ ಪಾಲಿಸಿ ಮಾಡಿರ್ತೀರಿ ಅವ್ರ ಕಡೆಯಿಂದ ಒಂದ್ ರೆಫರೆನ್ಸ್ ಅಥವಾ ರೆಫರಲ್ ಅಥವಾ ಲೀಡ್ಸ್ ರೀ ತಗೊಂಡ್ ಅದ್ ಮತ್ತೆ ಫಿಲ್ ಅಪ್ ಮಾಡಿರ್ತಾರೆ. ಸೊ ಅಚ್ಚಾ 100 ವಿಲ್ ಬಿ ಆಲ್ವೇಸ್ ಫುಲ್ಲಿ ಆಲ್ವೇಸ್ 100 ಫುಲ್ ಇರ್ತದ ಸರ್. ಸೊ ಓಕೆ ನಮ್ ಶೇಖರ್ ಶೆಟ್ಟಿ ಹೇಳ್ದಂಗೆ 1000 is ವೆರಿ ಗುಡ್ ಸರ್. ದಟ್ ಈಸ್ ಗುಡ್ ಫಾರ್ CM ಪ್ಲಂಬರ್ ಅಂಡ್ MTIT ಸಲುವಾಗಿ ಇಟ್ ಇಸ್ ಗುಡ್ ಥಿಂಗ್ ಅತ್ತೆ. ಬಟ್ ಇದು ದಟ್ ಈಸ್ ಸೇವಿಂಗ್ ಅಕೌಂಟ್ ಆಯ್ತು. ಇದು ಕರೆಂಟ್ ಅಕೌಂಟ್ ಸಲುವಾಗಿ ಅಟ್ ಲೀಸ್ಟ್ 100 ಫುಲ್ಲಿ ಲೋಡೆಡ್ ಗನ್ ಆಫ್ ಪ್ರಾಸ್ಪೆಕ್ಟಿವ್ ಏಜೆನ್ಸಿ ಇದ್ರೆ ಇಟ್ ಇಸ್ ವಿಲ್ ಬಿ ವೆರಿ ಯೂಸ್ಫುಲ್ ಅಂಡ್ ಟ್ರ್ಯಾಕ್ ದಾಗ ಇರ್ಲಿಕ್ಕೆ ಚೆನ್ನಾಗಿ ಆಗ್ತದ ನನಗ ಅಭಿಪ್ರಾಯ ಸರ್. ವಂಡರ್ಫುಲ್. ಅಂದ್ರೆ ಈಗ ನಿಮ್ಮಲ್ಲಿ ಬಂದವ್ರು ಎಲ್ಲ ಸಕ್ಸಸ್ ಆಗಿಲ್ಲ, ಒಂದಿಷ್ಟು ಮಂದಿ ಬಿಟ್ಟು ಹೋಗ್ಯಾರು. ಹೌದು ಸರ್. ಅಂದ್ರೆ ಬಿಟ್ಟು ಹೋಗಿದ್ದಕ್ಕ ಅವ್ರು ಏನು ಮಾಡ್ಲಿಕ್ಕಾಗಿಲ್ಲ ಅಥವಾ ಅವ್ರು ನಿಮ್ಮ ದೃಷ್ಟಿಕೋನದಲ್ಲಿ ಅವ್ರು ಎದಕ್ಕೆ ಫೇಲ್ ಆಗ್ಯಾರಂತ ನಿಮ್ಗೆ ಅನಿಸ್ತದ? ಇದೊಂದೇನು ಸರ್, ಟಾಲರೆನ್ಸ್ ಬಹಳ ಬೇಕಾಗ್ತದ, ಪೇಶನ್ಸ್ ಬಹಳ ಬೇಕಾಗ್ತದೆ. ಅಚ್ಚಾ ಪೇಶನ್ಸ್ ಸ್ವಲ್ಪ ಹೆಚ್ಚು ಮಟ್ಟಿಗೆ ಬೇಕಾಗ್ತದೆ. ಇದಕ್ಕ ರಿಜೆಕ್ಷನ್ ಏನೈತ್ ಬರ್ತದ, ಕಸ್ಟಮರ್ ಕಡೆಯಿಂದ ರಿಜೆಕ್ಷನ್, ಇವತ್ತು ಪಾಲಿಸಿ ಆಗಿಲ್ಲ ಮಾಡಿಲ್ಲ ಅಂತ ಆಗಿದ ತಕ್ಷಣ ಅವ್ರ ಬೇಜಾರಾಗ್ತದ. ಸೊ ನೆಕ್ಸ್ಟ್ ಇಮಿಡಿಯೇಟ್ ಕೇಳಂಗಿಲ್ಲ ಅಥವಾ ಈ ಸಲ ಕೇಳಂಗಿಲ್ಲ. ಇನ್ನೊಂದು ಅವ್ರ ಡೈಲಿ ಪ್ರಾಸ್ಪೆಕ್ಟಿಂಗ್ ಮಾಡಂಗಿಲ್ಲ ಅಥವಾ ಪ್ರಾಸ್ಪೆಕ್ಟಿಂಗ್ ಮಾಡಿದ್ರೆ ಅವ್ರಿಗೆ ಮೀಟ್ ಆಗಂಗಿಲ್ಲ. ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ಅಂತ ಹೇಳಿ. ಅಂದ್ರೆ ದೇ ನಾಟ್ ಟೇಕ್ ಆಕ್ಷನ್ ಆನ್ ದ ಪ್ರಾಸ್ಪೆಕ್ಟಿಂಗ್ ಅಂತ. ಫಸ್ಟ್ ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಮಾಡಂಗಿಲ್ಲ, ಸೆಕೆಂಡ್ ಅವ್ರ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಮಾಡಿದ್ಮೇಲೆ ಆಕ್ಟ್ ಮಾಡಂಗಿಲ್ಲ. ಬಿಕಾಸ್ ಆಫ್ ದಟ್ ದೇ ಫೋರ್ಸ್ ಟು ಎಕ್ಸಿಟ್ ದ ಬಿಸ್ನೆಸ್ ಸರ್. ವಂಡರ್ಫುಲ್ ವಂಡರ್ಫುಲ್. ಒಂದ್ ನಿಮಿಷ, ಆ ರೀತಿ ಅನಿಸ್ತದೆ. ಎಲ್ಲ ಈಗ 200ಕ್ಕಿಂತ ಹೆಚ್ಚು ಜನ ಬಂದಿದ್ದೀರಾ. ನಾವು ಗುರವ್ ಸರ್ ಏನ್ ಹೇಳಿಕತ್ತಾರ, ಒಂದು ಪ್ರಾಸ್ಪೆಕ್ಟಿಂಗ್ ಮಾಡುವುದಿಲ್ಲ, ಎರಡನೇದ್ದು ಮಾಡಿದ್ರೆ ಮೀಟ್ ಮಾಡುವುದಿಲ್ಲ. ಎಷ್ಟು ಜನ ಇದಕ್ಕೆ ಒಪ್ತಾ ಇದ್ದೀರಿ? ನೀವು ತಿಂಗಳಲ್ಲಿ 30 ದಿವಸ 25 ದಿವಸ ಅಂತ ಇಟ್ಕೊಳ್ಳಿ, 25 ದಿವಸದಲ್ಲೂ ಪ್ರಾಸ್ಪೆಕ್ಟಿಂಗು ಅಥವಾ ಮೀಟ್ ಮಾಡೋದು ಪ್ರತಿ ದಿವಸ ಮಾಡ್ತೀರಾ ಅಥವಾ ಇಲ್ವಾ? ಅದನ್ನೊಂದು ಸ್ವಲ್ಪ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಯಾರೆಲ್ಲ ನೋ ಸಿ ನೋ ಅಂತಂದ್ರೆ ಎದಕ್ಕೆ ನೋ ಅಂತ ಗೊತ್ತಾಗಿಲ್ಲಲ್ಲ. ರೆಗ್ಯುಲರ್ ಮಾಡ್ತಾ ಇಲ್ಲ ಅಂತಾನ ಅಥವಾ ರೆಗ್ಯುಲರ್ ಮಾಡ್ತಾ ಇದೀವಿ ಅಂತಾನ? ಎಸ್, ಬಹಳ ಜನ ಮಾಡ್ಲಿಕ್ಕೆ ಹತ್ತಿಲ್ಲ. ಅಂದ್ರೆ ನೀವು ರೆಗ್ಯುಲರ್ ಮಾಡಿದ್ರೆ ನಿಮ್ ಬಿಸ್ನೆಸ್ ಇಂಪ್ರೂವ್ ಆಗ್ಬೋದೇನೋ? ಎಸ್ ಎಸ್ ಎಸ್, ಓಕೆ ಓಕೆ, ಗುಡ್ ಗುಡ್ ಗುಡ್. ಹಂಗಂತಂದ್ರೆ ಇವತ್ತಿಂದ ಹೊಸದೊಂದು ಚಾಲೆಂಜ್ ತಗೊಳ್ಳೋಣವಾ? ಇವತ್ತು ಹೆಂಗಿದ್ರು 9 ಆಗಸ್ಟ್, ಇದು ಆಗಸ್ಟ್ ತಿಂಗಳದ ವಿಶೇಷ. ಅಂದ್ರೆ ಇದು ಆಗಸ್ಟ್ 15 ಫ್ರೀಡಮ್, ಹೌದಿಲ್ಲ? ದೇಶಕ್ಕೆ ಫ್ರೀಡಮ್ ಬಂದಿದ್ದು. ನಿಮಗೆಲ್ಲ ಫೈನಾನ್ಷಿಯಲ್ ಫ್ರೀಡಮ್ ಬರ್ಬೇಕಾದ್ರೆ ಗುರವ್ ಸರ್ ಹೇಳಿದ್ದನ್ನ ತಪ್ಪು ಅಂತ ಪ್ರೂವ್ ಮಾಡಬೇಕು. ಅಂದ್ರೆ ಪ್ರತಿನಿತ್ಯ ಒಂದಿಷ್ಟು ಜನಕ್ಕೆ ಪ್ರಾಸ್ಪೆಕ್ಟ್ ಮಾಡಬೇಕು, ಪ್ರತಿನಿತ್ಯ ಒಬ್ಬರಿಗೆ ನಾವು ಮಾತಾಡಬೇಕು. ಇದನ್ನ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಆರ್ ಅಂತ ಟೈಪ್ ಮಾಡಿ, ಆರ್ ರೆಡಿ. ಅದನ್ನ ಕನ್ನಡದಲ್ಲಿ ಹಾಕಿದ್ರು ಅಡ್ಡಿ ಇಲ್ಲ. ಪ್ರತಿನಿತ್ಯ ನಾನು ಪ್ರಾಸ್ಪೆಕ್ಟ್ ಮಾಡ್ತೀನಿ, ಪ್ರತಿನಿತ್ಯ ಮಾತಾಡ್ತೀನಿ. ವೆರಿ ಗುಡ್, ವಂಡರ್ಫುಲ್. ಇನ್ನೊಂದು ಏನಪ್ಪಾ ಅಂತಂದ್ರೆ, ಆ ಕ್ಯಾಲೆಂಡರ್ ಇದೆ ತಾನೆ, ಕ್ಯಾಲೆಂಡರ್ ಒಳಗ ಈ ಪೆನ್ ತಗೊಂಡು ಯಾವ ಡೇಟಿಗೆ ಇರ್ತಲ್ಲ ಆ ಡೇಟಿಗೆ ಒಂದು ಚುಕ್ಕಿ ಹಾಕೋತ ಬರ್ರಿ. ಯಾವ ದಿವ್ಸ ಫೋನ್ ಮಾಡಿರಿ, ಯಾವ ದಿವ್ಸ ಮಾತಾಡಿರಿ, ಆ ದಿವ್ಸ ಚುಕ್ಕಿ ಹಾಕೋದು. ಯಾವ ದಿವ್ಸ ಮಾಡಿಲ್ಲ ಚುಕ್ಕಿ ಹಾಕೋದು ಬಿಟ್ಟು ಬಿಡ್ರಿ. ಮಂತ್ ಎಂಡಿಗೆ ಆ ಫೋಟೋ ತಕ್ಕೊಂಡು ಇಟ್ಕೋರಿ, ಅವಾಗ ಗುರ್ತಾಗ್ತದೆ ನೀವು ಆಕ್ಚುಲಿ ಇಂಪ್ಲಿಮೆಂಟ್ ಮಾಡಿರೋ ಇಲ್ಲಂತ. ಸೊ ಆದರೂ ಪ್ರತಿಫಲ ಸಿಗ್ತಾ ಇಲ್ಲ. ಯಾರಿದು ನೋಡಂತ ತಡಿ SD ಸುಧಾ. ಓಕೆ, ನೀವು ಪರ್ಸನಲಿ ಮಾತಾಡಕಂತ್ರಿ, ಆಯ್ತು. ನಂದು ಫೋನ್ ನಂಬರ್ ಕೊಡ್ತೀನಿ, ನಾವು ನಾಳೆ ಸಂಜೆಗೆ ಅಷ್ಟೊಂದು ಮಾತಾಡೋಣಂತ. SD ಪ್ರತಿಫಲ ಸಿಗ್ಲಾರ್ದವ್ರು ಅಥವಾ ಗುರವ್ ಸರ್ ನಂಬರ್ ಕೊಡ್ತೀನಿ, ಆಮೇಲೆ ಮಾತಾಡಕಂತ್ರಿ. ಇಸ್ ದಟ್ ಓಕೆ? ಬಹಳ ಜನಕ್ಕೆ ಇದು ರೆಗ್ಯುಲರ್ ಮಾಡತಿತ್ತಂದ್ರೆ ಬಿಸಿನೆಸ್ ಆಗೋ ಅವಕಾಶ ಜಾಸ್ತಿ ಇರ್ತದೆ. ಓವರ್ ಟು ಯು ಗುರವ್ ಸರ್. ಅಂದ್ರೆ ನಾವು ಬೇಸಿಕ್ಸ್ದಾಗ ಹೊಂಟೀವಿ. ನಾವ್ ಏನು ಪ್ರತಿನಿತ್ಯ ಮಾಡ್ಬೇಕು ಅದನ್ನ ಮಾಡ್ಕೋತಿದ್ರೆ ಬಿಸ್ನೆಸ್ ಮುಂದೆ ಬರ್ತದೆ, ಹೌದಿಲ್ರಿ? ಅಂದ್ರೆ ನಿಮ್ಮಲ್ಲಿ ಬಿಸಿನೆಸ್ ವಾಲ್ಯೂಮ್ ಜಾಸ್ತಿ ತರೋರು ಇದ್ದಾರೇನು? ಅಂದ್ರೆ ಸಣ್ಣ ಸಣ್ಣ ಪಾಲಿಸಿಗಿಂತ ದೊಡ್ಡ ಪಾಲಿಸಿ ಹಂಗ ಮಾಡೋರು, ಅವ್ರದ್ದು ಕಾರ್ಯವೈಖರಿ ಹೆಂಗದ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀರಿ? ಪ್ರಥಮ ಬಾರಿಗೆ ಇದಕ್ಕೆ ಸಪೋರ್ಟಿಂಗ್ 1 ನಿಮಿಷ ಸಪೋರ್ಟ್ ಮಾಡ್ತೇನೆ ಸರ್. ಸೊ LICs ಕಮ್ ವಿತ್ AAA ಆಲ್ವೇಸ್ ಆಕ್ಟಿವ್ ಏಜೆಂಟ್ ಅಂತ ಹೇಳಿ ಒಂದು ಸ್ಕೀಮ್ ತಂದೆ ಸರ್. ಎವ್ರಿ ಮಂತ್ ಅಟ್ ಲೀಸ್ಟ್ ಒಂದು ಪಾಲಿಸಿ ಮಾಡಿದ್ರೆ ಫಾರ್ ದ 12 ತಿಂಗಳ 12 ಪಾಲಿಸಿ
ತದನಂತರ 50 ಪಾಲಿಸಿಗೆ ಮತ್ತು ಸೆಂಚುರಿಯನ್ಸ್ಗೆ ಒಂದು ವಿಶೇಷ ಬಹುಮಾನ ಕೊಡ್ತಾ ಇದ್ದೀವಿ ಹಾ, ಹಾ. LIC. ತದನಂತರ ಇನ್ನೊಂದು ಬೆಳಗಾಂ ಡಿವಿಷನ್ ಇನ್ನೊಂದು ಇನಿಷಿಯೇಟಿವ್ ಸ್ಟಾರ್ ಏಜೆಂಟ್ ಅಂತ ಪ್ರತಿ ತಿಂಗಳ ಮಾಡ್ತಾ ಇದಾರೆ ಸರ್. ಸೊ ಹಾ. ಈ ತಿಂಗಳ ಆಗಸ್ಟ್ ಐತಿ ಸರ್. ಆಗಸ್ಟ್ದಾಗ 8, ಲಾಸ್ಟ್ ಜುಲೈದಾಗ 7 ಇತ್ತು, ಜೂನ್ದಾಗ ಹಾ. 6 ಪಾಲಿಸಿ. ಈ ರೀತಿ ಒಂದು ಅಭಿಯಾನ ತಗೊಂಡ್ ಬಂದ್ ನಮ್ಗೆ ಒಂದು ಪ್ರಾಸ್ಪೆಕ್ಟಿವ್ ಲಿಸ್ಟ್ ಆಗ್ಲಿ ಇವ್ರಿ ಮಂತ್ ಆಕ್ಟಿವೇಶನ್ ಸಲುವಾಗಿ ಅಲ್ಲಿಂದ ಕರೆಕ್ಟ್ ಆಗಿ ಒಂದು ಬಿಗ್ ಹಿಟ್ಟಿಂಗ್ ಕ್ಯಾಂಪೇನ್ ಅವ್ರು ತರ್ತಾ ಇದಾರು, ನಮ್ ಸಪೋರ್ಟ್ ಕೊಡ್ತಾ ಇದಾರೆ. ಸೊ ಅವ್ರಿಗೆ ಸಹ ಈ ಒಂದು ವೇದಿಕೆಯಿಂದ ಅವ್ರಿಗೆ ಧನ್ಯವಾದ ಹೇಳಿಕೆ ನಾನು ಥ್ಯಾಂಕ್ ಯು. ಬಯಸ್ತೇನೆ ಅಂದಂಗೆ ಸರ್. ನವೀನ್ ಕುಮಾರ್ ಸರ್ ಮೆಸೇಜ್ ಹಾಕಿದ್ದಾರೆ. ನೈಸ್ ಟು ಸಿ ಮಿಸ್ಟರ್ ಡಿಯರ್ ಫ್ರೆಂಡ್ ಕಾಶಿನಾಥ್ ಗುರವ್ ಇಸ್ ಅಡ್ರೆಸ್ಸಿಂಗ್ ಫ್ರಮ್ ಪ್ಲಾಟ್ಫಾರ್ಮ್ ಪ್ರಭು ಸರ್ ಅಂತೇಳಿ. ಥ್ಯಾಂಕ್ ಯು ನವೀನ್ ಸರ್. ನವೀನ್ ಸರ್ ಇನ್ನೊಬ್ರು ಒಳ್ಳೆಯ Thank you. ಟ್ರೈನರು, ಹಾಗೇನು ಸಕ್ಸಸ್ಫುಲ್ SBA ಹೊಸದುರ್ಗದವರು, ಅವರು ಸಹಿತ ಬರ್ಲಿಕ್ಕಿದ್ದಾರೆ. ಆಮೇಲೆ ಕಾಶಿನಾಥ್ ಸರ್ ಮತ್ತೆ ನವೀನ್ ಸರ್ ಒಂದೇ ಬ್ಯಾಚ್ನವರು ಅಂತ ಕಾಣಿಸುತ್ತೆ. Yes, sir. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. Sir, ಇದೆಲ್ಲ we are very thankful to Naveen Kumar sir. yes, yes. He is Thank you so much for he is the always whole team. inspiration to us. Yes, yes, yes. Wonderful, sir. Please continue, sir. Continue. ಸೊ ಏನ HNI ಬಗ್ಗೆ ನೋಡ್ತಾ ಇದಾರೆ ಸರ್. ಅದಕ್ಕೆ ಮೋರ್ ಪ್ಲಾನ್ಡ್, ಮೋರ್ ಪ್ರಿಪರೇಷನ್, ಮೋರ್ ಅವ್ರ ಅಟ್ಯಾಚ್ಡ್ ಅಥವಾ ಮೋರ್ ಅವ್ರ ಜೊತೆ ಸ್ಟಡಿ ಮಾಡ್ಲಾರ್ದ HNI ದೊಡ್ಡ ಪಾಲಿಸಿ ಸಿಗಲ್ಲ ಸರ್. Plan, have to prepare preparation ಮತ್ತೇನಂದ್ರಿ? ಪ್ರಿಪರೇಷನ್ ಬೇಕಾಗ್ತದೆ ಸರ್, ಹಾ. ಮೋರ್ ಅಬ್ಸರ್ವೇಷನ್ ಬೇಕಾಗ್ತದೆ, ಮೋರ್ Okay. ಕನೆಕ್ಷನ್ಸ್ ಬೇಕಾಗ್ತದೆ ಸರ್. ಹಾ. ಮೋರ್ ಕನೆಕ್ಷನ್ಸ್ ಅಂದ್ರೆ ಅವ್ರ ಜೊತೆ ಡೈರೆಕ್ಟ್ ಸಂಪರ್ಕ ಇರಬೇಕು, ಅಥವಾ ಅವ್ರ ಜೊತೆ ಕ್ಲೋಸ್ ಇದ್ದವ್ರ ಜೊತೆ ನಮ್ದು ಒಡನಾಟ ಕರೆಕ್ಟ್ ಇರ್ಬೇಕು ಸರ್. ಹಾ, ಹಾ. ಎಕ್ಸಾಂಪಲ್ ಈಗ ಡಾಕ್ಟರ್ ನಾವು ಔಷಧ ತಗೋ ಅಂತ ಹೇಳಿದ್ರೆ ಪ್ರಿಸ್ಕ್ರಿಪ್ಷನ್ ಕೊಟ್ರೆ ಹೋಗಲ್ಲ ಸರ್. ಬಟ್ ಡಾಕ್ಟರ್ ಕೊಟ್ರೆ ಇಮಿಡಿಯೇಟ್ ನಾವು ಆಕ್ಟ್ ಮಾಡ್ತೀವಿ ಸರ್. ಲೈಕ್ ದಟ್ ಅವ್ರು ಯಾರ್ದು ಮಾತು ಕೇಳ್ತಾರೋ ಈ ರೀತಿ ಅವ್ರದ್ದು ಇದ್ರಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ರೀಚ್ ದೆಮ್ ಅಂಡ್ ಗೆಟ್ ದ ಬಿಗ್ ಪಾಲಿಸಿ ತಗೊಲಿಕ್ಕೆ ಸಾಧ್ಯ ಆಗ್ತದೆ. Okay. ಅಥವಾ ಅವ್ರು ಯಾವ್ದೋ ಒಂದು ಕೆಲಸ ನಾವು ಮಾಡ್ತಾ ಇರ್ಬೇಕು, ಅಥವಾ ಏನೋ ಅವ್ರ ಸಮಸ್ಯೆ ಇದ್ದಾಗ ನಾವು ಹೆಲ್ಪ್ ಮಾಡಿದ್ರ ಅಂದ್ರೆ ದೇ ಕ್ಯಾನ್ ರಿಸಿಪ್ರೋಕೇಟ್ ಅಸ್ ಫಾರ್ ಪಾಲಿಸಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವೇನಂದ್ರಿ ಅವ್ರ ಪ್ರಾಬ್ಲಮ್ ಇದ್ದಾಗ ನಾವು ಹೆಲ್ಪ್ ಮಾಡೋದು. ಎಸ್ ಸರ್. ಬಹಳ ಮಂದಿ ಏಜೆಂಟ್ ಅನ್ಕೋತಾರ ಕಸ್ಟಮರ್ ನಮ್ಗೆ ಬಿಸಿನೆಸ್ ಕೊಟ್ಟು ನಮ್ಗೆ ಹೆಲ್ಪ್ ಮಾಡ್ತಾರ ಅಂತ ತಿಳ್ಕೊತಾರಲ್ಲ. ಇದೊಂದ್ ಸ್ವಲ್ಪ ಉಲ್ಟಾ ಇದ್ದಂಗ ಅನಸ್ತದ. ಒಂದೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಿ? ಎಕ್ಸ್ಪ್ಲೇನ್ ಮಾಡ್ತೇನೆ ಸರ್. ಸರ್ ಎಕ್ಸಾಂಪಲ್ ಒಂದ್ಸಲ ಏನಾಗ್ತದ ಅಂದ್ರೆ PSI ಇರ್ತಾರ ಸರ್, ಅವ್ರ ಗಾಡಿ ಪಂಚರ್ ಆಗಿರ್ತದೆ. ಹಾ, ಹಾ. ಗಾಡಿ ಬೈಕ್ ಮೇಲೆ ಬಂದಿರ್ತಾರ, ಅವ್ರ ಅರ್ಜೆಂಟ್ಲಿ ಅವ್ರ ಸಿಸ್ಟರ್ ಎಂಗೇಜ್ಮೆಂಟ್ ಇರ್ತದ. ಹಿ ಬ್ಯಾಕ್ ಟು ಗೋ ಟು ಅವ್ರ ಊರಿಗೆ ಹೋಗ್ಬೇಕಾಗ್ತದೆ. ಹಾ, ಬಟ್ ಆ ಟೈಮ್ ಸಡನ್ಲಿ ಇದು ಮಾಡಕ್ ಆಗಲ್ಲ. ಅವಾಗ ಒಬ್ರು ಏಜೆಂಟ್ ಏನೈತಿ ಸಡನ್ಲಿ ಅವ್ರಿಗೆ ಅಲ್ಲಿ ಬೈಕ್ ಮೇಲೆ ಹೋಗ್ತಾ ಇದ್ದಾಗ ಗಾಡಿ ನಿಲ್ಲಿಸಿ ಅವ್ರು ಯಾಕ್ರಿ ನೀವು ಇಲ್ಲಿರ್ತೀರಿ ಸರ್ ಅಂತ ಹೇಳಿ ಅವ್ರ ಬೈಕ್ ಮೇಲೆ ಕರ್ಕೊಂಡು ಹೋಗಿ ಅವ್ರ ಮನಿಗ್ ಬಿಡ್ತಾರ ಸರ್. ಅಚ್ಚ. ಎಲ್ಲಿ ಹೋಗ್ತಾ ಇರ್ತಾರೋ ಹೋಗಿ ಕರ್ಕೊಂಡು ಹೋಗಿ ಅವ್ರಿಗೆ ಮನಿಗ್ ಅವ್ರ ಸಿಸ್ಟರ್ ಎಂಗೇಜ್ಮೆಂಟ್ ಇರ್ತ ಅವ್ರ ಕರೆಕ್ಟ್ ಟೈಮ್ ಅವ್ರಿಗೆ ಮನಿಗೆ ರೀಚ್ ಮಾಡೋಣ. ಹಿ ಫೀಲ್ ಹ್ಯಾಪಿ, ಹಿ Okay. ಫೀಲ್ ಗ್ರಾಟಿಟ್ಯೂಡ್ ಅವ್ರು ಎಕ್ಸ್ಪ್ರೆಸ್ ಮಾಡಕ್ಕೆ. ಅವ್ರೇನಂತಾರೋ ನೀವೇನ್ ಮಾಡ್ತೀರ ಅನ್ನೋಣ, ನಾ LIC ಏಜೆನ್ಸಿ ಮಾಡ್ತೇನೋ. ಸೊ ಏನೋ ಸಮಸ್ಯೆ ಇದ್ದಾಗ ಅಥವಾ ಇದ್ದಾಗ ಅಥವಾ ಅವ್ರ PSI ಅವರು ಬಾ ತಂದಿರ್ತಾರೆ. ಸೊ Okay. ಸಬ್ಸಿಕ್ವೆಂಟ್ಲಿ 3-4 ಮಂತ್ಸ್ ದಾಗ ಏನಾಗ್ತದಂದ್ರೆ ಅಲ್ಲಿ ಹೊಸ ರಿಕ್ರೂಟ್ಮೆಂಟ್ ಬರ್ತೈತಿ. ಅಲ್ಲಿ ಅವ್ರ ಈ ನಮ್ಮೇನ ಹೊಸ ಫ್ರೆಂಡ್ ಆಗಿರ್ತಾರ ಪ್ರತಿನಿಧಿ, ಅವ್ರ ಕರೆದ ಆ 300 ಪೊಲೀಸ್ ಹೊಸ ಏನ್ ಭರ್ತಿ ಆಗಿರ್ತಾರ ಅವ್ರ ಟ್ರೈನಿಂಗ್ ಇವ್ರ ಕೊಡ್ತಾ ಇರ್ತಾರ ಅವ್ರಿಗೆ. ಅಚ್ಚ. ಸೊ ಎಲ್ಲಾರ್ದು 300 ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಆಲ್ಮೋಸ್ಟ್ 200 ಪಾಲಿಸಿ ಹಿ ಗಾಟ್ ಫ್ರಮ್ ದಟ್ ಒಂದು ಫ್ರೆಂಡ್ಶಿಪ್ ದಿಂದ ಮಾಡಿರ್ತಾರೆ. ಅಲ್ರಿ ನೀವು ಸೊ ಇಂತ ಒಂದು ಸ್ಟ್ರೋಕ್ ಆಗ್ಲಿ, ಇಂತ ಒಂದು ಚಾನ್ಸ್ ಚಾನ್ಸ್ ನಾವ್ ಬಿಡ್ಬಾರ್ದು. ಅಲ್ಲಿ ನೀವ್ ಹಿಂಗ್ ಹೇಳಿದ್ರ ನಾಳೆ ಎಲ್ಲ ರಸ್ತೆ ಮ್ಯಾಗ ಮೊಳೆ ಹಾಕೊಂಡು ಕೂತ್ಬಿಟ್ಟಾರ ಮತ್ತೆ ಪಂಚರ್ ಆಗಿ ಅವ್ರು ಬಿಟ್ಟು ಬರ್ತೀವಿ ಅಂತ ಹೇಳಿ. when we got the opportunity to help others, ಅಥವಾ ಆರಾಮ್ ಇರ್ಲಾರ್ದಾಗ್ಲಿ ಅಥವಾ ಏನೋ ಸಮಸ್ಯೆ ಇದ್ದಾಗ ನಾವು ಯಾವಾಗ ಹೆಲ್ಪಿಂಗ್ ಹ್ಯಾಂಡ್ ಎಕ್ಸ್ಟೆಂಡ್ ಮಾಡ್ತೀವಿ, ಡೆಫಿನೆಟ್ಲಿ ವಿ ಗೆಟ್ ರೆಸಿಪ್ರೋಕಲ್ ಬೆನಿಫಿಟ್ ಸಿಗ್ತದ ಅಂತ ನಾನು ಅನ್ಕೋತೀನಿ. ವೆರಿ ಗುಡ್. ಸೊ ಈಗ ಒಂದು ಪ್ರಶ್ನೆ ಎಲ್ಲರಿಗೂ, ನೀವೆಲ್ಲರೂ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದೀರಾ? ಎಸ್ ಆರ್ ನೋ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದೀರಾ? ITR ಫೈಲ್ ಆಗಿದೆಯಾ? ಎಸ್ ನೋ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಎಸ್ 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 ಓಕೆ. ಅಂದ್ರೆ ಈಗ ಹೊಸ ನೋ, ಯಾರೋ ಒಬ್ರು ಅಯ್ಯೋ ನೋ, ಫೈನ್ ಎಷ್ಟು ಗೊತ್ತಾ? ನೋ ನೋ ನೋ, ಅಯ್ಯಯ್ಯೋ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಬೇಕು. ಸೊ ಈ ನೋ ಇದ್ದವರಿಗೆ ನಿಮ್ಗೆ ಗೊತ್ತಿರೋ ಚಾರ್ಟೆಡ್ ಅಕೌಂಟಿಗೆ ಕನೆಕ್ಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ ಆಯ್ತಾನೆ. ಎಸ್ ಸರ್, ದಿಸ್ ಇಸ್ ಒಂದು ಇದು ಸರ್ ಹೌದು, ಸಪೋರ್ಟಿಂಗ್ ಒಂದು ಬರೋಬರ. ಆಮೇಲೆ ನಿಮ್ಮಲ್ಲಿ ಯಾರಿಗಾದ್ರೂ ಆರಾಮಿಲ್ಲ,
ಅವ್ರ ಕಡೆ ಹೆಲ್ತ್ ಇನ್ಶೂರೆನ್ಸ್ ಅದನ್ನ ನೋಡ್ರಿ, ನಿಮ್ ಕಡೆ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅದನ್ನ ಮಾರ್ರಿ, ಅಥವಾ ಹೆಲ್ತ್ ಇನ್ಶೂರೆನ್ಸ್ ಮಾರೋರಿಗೆ ಕನೆಕ್ಟ್ ಮಾಡ್ರಿ, ಆಮೇಲೆ ಬೇಕಾದ್ರೆ ನೀವು ಏಜೆನ್ಸಿ ತಗೊಳಕತ್ರಿ. ಹಂಗ ಸಣ್ಣ ಸಣ್ಣ ಪ್ರಾಬ್ಲಮ್, ಯಾರಿಗೋ RTO ಲೈಸೆನ್ಸು ಅದೇನೋ ಬೇಕು, ಅದ್ರ ಇದ್ದವ್ರು ಪರಿಚಯ ಮಾಡ್ಕೊರಿ. ಹಂಗ ಸಣ್ಣ ಸಣ್ಣ ಪ್ರಾಬ್ಲಮ್ ಅನ್ನ, ಯಾಕಂದ್ರೆ ಅವ್ರು ನಿಮ್ಮ ಮೇಲೆ ಡಿಪೆಂಡ್ ಆಗಂಗ್ ಮಾಡ್ರಿ. ಇಸ್ ದಟ್ ಓಕೆ ಗುರವ್ ಸರ? ಕರೆಕ್ಟ್ ಸರ್, ಕರೆಕ್ಟ್ ಸರ್. ಅಂದ್ರೆ ಯಾರ ಈಗ ನೋಡ್ರಿ, ಗುರವ್ ಸರಿಗೂ ನನಗೂ ಪರಿಚಯ ಆಗಿದ್ದು ಎಷ್ಟೊಂದು 6 ವರ್ಷದ ಹಿಂದೆ ಸರ್. ಹೌದು ಸರ್, ಕೋವಿಡ್ ಟೈಮ್ ನ ಹೌದು ಕಾಣಿಸ್ತು. ಸರ್. 14 ಫೆಬ್ರವರಿ 2021 ಸರ್. 14 ಫೆಬ್ರವರಿ. ಫೆಬ್ರವರಿ ಹಾ ಸರ್, 14 ಫೆಬ್ರವರಿ ಫೆಬ್ರವರಿ ಅಂದ್ರೆ ಬೇರೆ ಏನೋ 2021. ವಿಚಾರ ಬರ್ತದೆ ಸರ್. ಹೌದು ಸರ್, ಹೌದು ಸರ್. ವ್ಯಾಲೆಂಟೈನ್ಸ್ ಡೇ ಸರ್ ಆ ದಿವಸ. ಅದೇ ಅವಾಗ ಬದಾಮಿಯಲ್ಲಿ ನಮ್ಮೆಲ್ಲ ಬದಾಮಿ ಪ್ರತಿನಿಧಿ ಸಲುವಾಗಿ ನೀವು MDIT ಸ್ಪೆಷಲ್ ಕೋಚಿಂಗ್ ತಗೊಂಡಿದ್ರಿ ಸರ್. ಅಂದ್ರ ಅವತ್ತು ನಾವು ಮಾಡಿದ್ದು ಇವತ್ತು ನಮ್ ಕಾರ್ಯಕ್ರಮಕ್ಕೆ ಬಂದಾರ. ಅಂದ್ರ ಎಸ್, ನೀವು ಬೀಜ ಹಾಕೋತ್ ಹೋಗ್ರಿ, ಬೆಳಿ ಬರುದು ಏನ್ ವಿಚಾರ ಮಾಡ್ಕೋತ ಹೋಗ್ಬೇಡ್ರಿ. ಬೆಳಿ ಬಂದೇ ಬರ್ತದ, ಬಂದಾಗ ಚಲೋ Yes. ಬರ್ತದ ಅಂತ ಹೇಳಿ ಮಾಡ್ಕೋತ ಹಾ ಹೋಗೋಣ. ಸರ್. ಏನೇನು ಪ್ರಾಬ್ಲಮ್ ಯಾರ್ಯಾರ್ದು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದ ಅದನ್ನ ಮಾಡೋಣಂತ, ಅಥವಾ ಸಾಲ್ವ್ ಮಾಡುವವ್ರಿಗೆ ಕನೆಕ್ಟ್ ಮಾಡೋಣಂತ. ಬರೋಬರ್ ಹೌದ್ರಿ? ಎಸ್, ಕರೆಕ್ಟ್ ಸರ್. ಈಗ ನಿಮ್ಮಲ್ಲಿ ನಿಮ್ಮ ಟೀಮ್ನಾಗ ಹಂಗ ಪ್ರಾಬ್ಲಮ್ ಹುಡುಕಿ ಸಾಲ್ವ್ ಮಾಡೋರು ಯಾರು ಇದ್ದಾರೇನು? ನಮ್ಮ ಶಂಭು ಹುಂಡೇಕರ್ ಅಂತ ಇದಾರೆ ಸರ್, ಹಾ ಉದಯ್ ಚಾರ್ಕಣಿ ಅಂತ ಇದಾರೆ ಸರ್. ಅವ್ರು ಏನ್ ಅವ್ರ ಏನ್ ಮಾಡ್ತಾರ solve ಅಂದ್ರೆ ಮಾಡ್ತಾರೆ? ದೇ ಆರ್ ವೆಟರನ್ ಸರ್. ಮೋಸ್ಟ್ ನಮ್ ಜೊತೆನೆ ಅವ್ರು ಇದ್ ಮಾಡ್ಯಾರ ಸರ್. 2003ದಿಂದ ಏಜೆನ್ಸಿ ಇದೆ ಅವ್ರದ್ದು. ಹಾ ಹಾ ಸೊ ಅವ್ರ ಏನಿತ್ತು ಹುಡುಕಿ ಆಗ್ಲಿ ಅಥವಾ ಪರ್ಸನಲ್ ಆಫೀಸ್ ದಾಗ ಎಷ್ಟು ಕಷ್ಟ ಇದ್ರು ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಒಂದು ಅವ್ರದ್ದು ಅಂದ್ರೆ ಭಕ್ತಿ ಇದೆ ಸರ್. LIC ಹಳೆ ಪಾಲಿಸಿ ಅಥವಾ ಬೇರೆ ಯಾರೋ ಕಸ್ಟಮರ್ ಎಸ್ ಸರ್, ಎಸ್. ಎಷ್ಟೇ ಇದ್ರು, ಎಸ್, ಎಷ್ಟೋ ಟಫ್ ಇದ್ರು, ಎಷ್ಟೋ ಇದ್ರು, ದಟ್ ಇಸ್ ದೇ ಆರ್ ಸರ್ವಿಸ್ ಓರಿಯೆಂಟೆಡ್ ಪೀಪಲ್ ಸರ್. ವಂಡರ್ಫುಲ್. ಆ ರೀತಿ ಇದೆ ಸರ್. ದೆನ್ ಒನ್ ಮೋರ್ ಏನ್ ಶೇರ್ಲಿ ಮಾಡ್ಲಿಕ್ಕೆ ನೀವೇನು ಈ ತರದ ಹೇಳಿದ್ರಲ್ಲ ಸರ್, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ. ಆ ರೀತಿ ಈ ಒಂದು ವೇದಿಕೆ ಮುಖಾಂತರ ಏನ್ ಹೇಳಿಕ್ಕೆ ಬಯಸಾಕತ್ತೇನೆ ಸರ್, ಎಲ್ಲಾರು ಅಟ್ಲೀಸ್ಟ್ ಕ್ಲಬ್ ಮೆಂಬರ್ ಆಗ್ರಿ. ಸೊ ದಟ್ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಗಂಡ ಹೆಂಡತಿದ ಕವರ್ ಆಗ್ತದೆ. ಯಾಕಂದ್ರೆ ಲಾಸ್ಟ್ ಇಯರ್ ದಾಗ ನಮ್ಮೊಂದು YB ಗೌಡ್ರ ಅಂತ ಇದ್ರು. ಅವ್ರಿಗೆ ಒಂದು ಆಕಸ್ಮಿಕ ಒಂದು ಕ್ಯಾನ್ಸರ್ ಪ್ರಾಬ್ಲಮ್ ಆಗಿ ಅವ್ರಿಗೆ ದೊಡ್ಡ ಆಪರೇಷನ್ ಮಾಡುವಂತ ಸಂದರ್ಭ ಬಂದಾಗ ಅವ್ರ BM ಪ್ಲಂಬರ್ ಇರೋದ್ರಿಂದ ಕ್ಯಾಶ್ಲೆಸ್ 2 lakhs ರೂಪಾಯಿ ಅವ್ರ ಅಕೌಂಟ್ಗೆ ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಬರೋದ್ರಿಂದ ಅವ್ರಿಗೆ ಒಂದು ಯೋಗ್ಯ ಅನುಕೂಲತೆ ಆಯ್ತು. ತದನಂತರ ಅವ್ರದ್ದು ಇನ್ನೊಂದು ಕಾರ್ಯ ಬಗ್ಗೆ ಹೇಳ್ಬೇಕಂದ್ರೆ, ಅಂತ ಸಂದರ್ಭದಾಗ ಸಹ ಅವ್ರ ಏಜೆನ್ಸಿ ಉಳಿಸಿದ್ರು. ತದನಂತರ ಇನ್ನ ಏಜೆನ್ಸಿ ಕಂಟಿನ್ಯೂಸ್ ಮಾಡ್ತಾ ಇದಾರು. ತದನಂತರ ಇನ್ನೊಂದು ವಿಶೇಷ ಅಂದ್ರೆ ಅವ್ರ ಮಗನಿಗೆ MBBS ರಷ್ಯಾದಲ್ಲಿ ಕಲಿಸ್ತಾ ಇದ್ದಾರೆ. ತದನಂತರ ಇನ್ನ ಸೆಕೆಂಡ್ ಮಗ ಅಗ್ನಿವೀರ್ ಆಗಿ ಜಾಯಿನ್ ಆಗ್ಯಾನ ಸರ್. ತದನಂತರ ಇನ್ನ ಒಂದು NK ಬೆನ್ನಿ ಅಂತ ಸರ್, ಆಕ್ಸಿಡೆಂಟ್ ಆಗಿ 1 year ಬೆಡ್ ರೆಸ್ಟ್ ಆಗಿದ್ರು. ಬಟ್ ಆಫ್ಟರ್ ಅಲ್ಲಿಂದ ಎದ್ದು ಮತ್ತೆ ಅಗೇನ್ ಕೆಲಸ 3 years ಮಾಡಿ ಈಗ ಮತ್ತೆ DM ಪ್ಲಂಬರ್ ಆಗಿದ್ದಾರೆ. ಸೊ ಈ ಒಂದು ಅಥವಾ ನಮ್ಮ ಚಾರ್ಖಾನೆ ಇದಾರ, ಅವ್ರ ಹೆಲ್ತ್ ಪ್ರಾಬ್ಲಮ್ ಇದ್ರು ಸಹ ರಿಟೇನ್ ದ ZM ಪ್ಲಂಬರ್. ದೇ ಆರ್ ಇನ್ಸ್ಪಿರೇಷನ್ ಟು ಆಲ್ ಅವರ್ ಏಜೆಂಟ್ಸ್ ಅಂತ ಹೇಳಿಕ್ ಬಯಸಾಕತ್ತನು. ಸೊ ಮೆಡಿಕ್ಲೇಮ್ ಸಲುವಾಗಿ ಎಲ್ಲಾರು ದಯವಿಟ್ಟು ಕ್ಲಬ್ ಮೆಂಬರ್ ಆಗ್ಬೇಕಾಗಿ ಎಲ್ಲರಿಗೂ ನಾ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ವಂಡರ್ಫುಲ್. ಅಂದ್ರೆ ಯಾರ್ಯಾರು ತಮ್ಮ ಕೆಲಸದ ಮೇಲೆ ಆಸಕ್ತಿ ಇಟ್ಕೊಂಡು ಏನೇ ಪ್ರಾಬ್ಲಮ್ ಬಂದ್ರು ಸತಕ ಇದು ನನ್ನ ಕೆಲಸ, ಪ್ರತಿ ದಿವಸ ಇಷ್ಟು ಮಾಡ್ಬೇಕು, ಇಷ್ಟು ಸಮಯ ಕೊಡ್ಬೇಕು ಅಂತಂದಾಗ ಈ ಬಿಸ್ನೆಸ್ ಅಲ್ಲಿ ರಿಸಲ್ಟ್ ಬರದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀರಿ ಸರ್? ಕಾಯಕವೇ ಕೈಲಾಸ ಹೊತ್ತಂಗೆ ಸರ್, ಯಾರು ನಾವು ರೆಗ್ಯುಲರ್ ವಿನ್ನರ್ಸ್ ನೆವರ್ ಕ್ವಿಟರ್ ನೆವರ್ ವಿನ್ಸ್ ಗತ್ಲೆ ಸರ್, ಯಾವಾಗ ನಾವು ಪ್ರೀತಿಯಿಂದ ನಾವು ಕೆಲಸ ಮಾಡಕ್ಕೆ ರೆಡಿ ಆಗ್ತೀವಿ, ಅವಾಗ ನಾವು ಭಯದಿಂದ ಅಲ್ಲ ಭರವಸೆದಿಂದ ಯಾವಾಗ ಕೆಲಸ ಮಾಡ್ತೀವಿ, ಅಥವಾ LIC ಮೇಲೆ ನಾವ್ ವೃತ್ತಿ ಗೌರವ ಇರ್ತದೆ ಅಥವಾ ಟ್ರಸ್ಟ್ ಇರ್ತದ, ಕಾನ್ಫಿಡೆಂಟ್ಲಿ ನಾವು ಯಾವಾಗ ಇದು ಮಾಡ್ತೀವಿ, ನಾವು ಡೆಫಿನೆಟ್ಲಿ ಸಕ್ಸಸ್ ಆಗ್ತೇವೆ ಅಂತ ಹೇಳ್ಬೋದು. ಇದು ಭಯದಿಂದ ಕೆಲಸ ಮಾಡೋದು, ಭರವಸೆಯಿಂದ ಕೆಲಸ ಮಾಡೋದು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಹೇಳ್ತೇನೆ ಸರ್. ಒಂದ್ ಈ ತರದ ಒಂದು ಸ್ಟೋರಿ ಸರ್ ನಾ ಹೇಳಿಕ್ಕೆ ಬಯಸಾಕತ್ತೇನೆ ಸರ್. ಅಂದ್ರೆ ಒಂದ್ಸಲ ಹೇಳಿ ಸರ್, ಪ್ಲೀಸ್. ಇಲ್ಲ ಕಂಟಿನ್ಯೂ ಮಾಡಿ.
ಅದೇನ್ ಪಿಕ್ಚರ್ ಹಾಕ್ಲಿಕತ್ತೀರಿ ಹಾ. ಅದನ್ನ ಫುಲ್ ಸ್ಕ್ರೀನ್ ಮಾಡ್ಬಿಡ್ರಲ್ಲ, ಅಲ್ಲಿ ಡಬಲ್ ಕ್ಲಿಕ್ ಮಾಡಿ. ಒಂದ್ಸಲ ಏನಾಗ್ತದ ಅಂದ್ರೆ ಹಾ. ಒಂದ್ ಪುಟ್ಟ ಮಗು ತನ್ನ ಸಣ್ಣ ತಮ್ಮಗೆ ಬೆನ್ನ ಮೇಲೆ ತಗೊಂಡು ಆ, ಗುಡ್ಡ ಹತ್ತಾ ಇರ್ತದೆ. ಓಕೆ. ಅದರ ಬಾಜುಕ್ ನಮ್ಮ ಒಬ್ಬ ಸ್ವಾಮೀಜಿನೂ ಅದು ಗುರುಜಿನೂ ಇಬ್ರು ಹೋಗ್ತಾ ಇರ್ತಾರ. ಆ ಗುಡ್ಡ ಯಾವಾಗ ಹತ್ತಾರೋ ಅವಾಗ ಸ್ವಾಮೀಜಿ ಹಿಂತಿರಾಗ ಕೇಳ್ತಾರ ಆ ಮಗು, ಪುಟ್ಟ ಮಗು, ಹೆಣ್ಣು ಮಗುಗೆ, ಅಲ್ಲ ಪುಟ್ಟ, ಇಷ್ಟ ಟಫ್ ವಾಕ್ ಏನ್ರ ಗುಡ್ಡ ಹತ್ತಬೇಕಾಗ್ತದೆ, ಅಂತರದಲ್ಲಿ ಅದು ಮಗುಗೆ ಕರ್ಕೊಂಡ ನಿನ್ ತಮ್ಮಕ್ಕೆ ಕರ್ಕೊಂಡ್ ಬರ್ತಾ ಇದೆ, ಆ ತರದ ಭಾರ ನಿನ್ಗೆ ಆಗಲ್ವಾ ಅಂತ ಕೇಳ್ತಾನ. ಅವಾಗ ಒಂದು ಮಾರ್ಮಿಕ ಉತ್ತರ ಆಕಿ ಕೊಡ್ತಾಳ ಮಗು. ಏನ್ ಕೊಡ್ತಾಳ ಅಂದ್ರೆ, ಆ ನಾ ಇಷ್ಟೆಲ್ಲ ಹತ್ತೇನ, ತಮ್ಮಗೆ ಭಾರ ನನ್ಗೆ ಅನ್ಸಂಗಿಲ್ಲ, ಓಕೆ. ತಮ್ಮ ನನ್ ಭಾರ ಅನ್ಸಂಗಿಲ್ಲ. ಸೊ ಹಾ. ಆ ರೀತಿ ಆ ರೀತಿ ಇದು ನಮ್ಮೇನ ಕಾರ್ಯನ ಮಾಡ್ತಾ ಇದೀವಿ, ಯಾವಾಗ ನಾವು ಇಷ್ಟಪಟ್ಟು ಕೆಲಸ ಮಾಡ್ತೀವಿ ಅಥವಾ ನಾವು ಕಮಿಟೆಡ್ ತಗೊಂಡ್ ನೀವು ಕೆಲಸ ಮಾಡ್ತೀವಿ, ಅವಾಗ ನಮಗೆ ಆ ತರದ ಭಾರ ಅನ್ಸಂಗಿಲ್ಲ, ಅದ ಭರವಸೆ ಹೆಚ್ಚಾಗ್ತದೆ. ಅಥವಾ ನಾವು ಕೆಲಸ ಮಾಡೋಣ ರಿಜೆಕ್ಷನ್ ಆಗತ್ ಬರೋಣ, ಅವ್ರು ರಿಜೆಕ್ಟ್ ನಮ್ಗ ಮಾಡಂಗಿಲ್ಲ, ನಮ್ಗೇನ್ ಪರ್ಸನಲ್ ತಗೋತೀವಿ ನಾವು. ರಿಜೆಕ್ಷನ್ ಏನೈತಿ, ಅದ ಪಾಲಿಸಿಗೆ ಅಥವಾ ನಾವು ಕೇಳುವಂತ ಪ್ರಾಡಕ್ಟ್ ಮಾಡಿರ್ತಾರ ಅವ್ರು. ಹೊರತಾಗಿ ನಾವು ಪರ್ಸನಲ್ ಯಾವಾಗ ತವಾಗ ಚಾಲೂ ಮಾಡ್ತೀವಿ ಅವಾಗ ನಾವು ಹಿಂಸರಾಕ್ ಚಾಲೂ ಆಗ್ತದೆ. ಬಟ್ ಭರೋಸೆದಿಂದ ಯಾವಾಗ ನಾವು ಕಾನ್ಫಿಡೆಂಟ್ಲಿ, ಬಿಕಾಸ್ LIC ಇಸ್ ಗವರ್ಮೆಂಟ್ ಆರ್ಗನೈಸೇಷನ್, ಗವರ್ಮೆಂಟ್ ಗ್ಯಾರಂಟೆಡ್ ಸವರಿನ್ ಗ್ಯಾರಂಟಿ ಇದೆ ನಮ್ಮ ಪಾಲಿಸಿಗೆ ಆಗ್ಲಿ ಅಥವಾ ನಮ್ಮ ಎಲ್ಲಾ ಪ್ರಾಡಕ್ಟ್ಸ್ಗೆ ಆಗ್ಲಿ. ಎಷ್ಟ ಒಂದು ನಂಬರ್ 1 ಬ್ರ್ಯಾಂಡ್ ಇದೆ, ನಂಬರ್ 1 ಇನ್ಶೂರೆನ್ಸ್ ಇನ್ ಇಂಡಿಯಾ ಇದೆ, ನಾಟ್ ಇನ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ದಾಗ ವ್ಯಾಲ್ಯೂಮ್ದಾಗ ನಮ್ ನಂಬರ್ 1 ಬ್ರ್ಯಾಂಡ್ ವ್ಯಾಲ್ಯೂಮ್ LIC ಇರೋದ್ರಿಂದ ಆ ಒಂದು ನಮ್ ಕ್ಷಮತೆ ನೋಡಂಗಿಲ್ಲ, ನಾವು ವೀಕ್ನೆಸಸ್ ನೋಡ್ತಾ ಇರ್ತೀವಿ. ಬಿಕಾಸ್ ಆಫ್ ದಟ್ ವಿ ಫೀಲ್ ರಿಜೆಕ್ಟೆಡ್ ಅಂಡ್ ಡಿಜೆಕ್ಟೆಡ್ ಸರ್. ಸೊ ದಟ್ಸ್ ವೈ ಯಾವಾಗ ನಾವು ನಮ್ಮ ಕ್ಷಮತೆ ಆಗ್ಲಿ ನಮ್ಮ ಸ್ಟ್ರೆಂತ್ ಯಾವಾಗ ನೋಡ್ತೀವಿ, ಆಟೋಮೆಟಿಕ್ಲಿ ವಿ ಕಮ್ ಬ್ಯಾಕ್ ಅಂಡ್ ಯಾವಾಗ ಸೆಟ್ ಬ್ಯಾಕ್ ದಿಂದ ಬೌನ್ಸ್ ಬ್ಯಾಕ್ ಮಾಡಕ್ಕೆ ಈಸಿ ಆಗ್ತದೆ ಅಂತ ನಾನು ಅನ್ಕೋತೇನೆ ಸರ್. ವಂಡರ್ಫುಲ್ ವಂಡರ್ಫುಲ್. ಇಲ್ಲಿ ಒಂದಿಷ್ಟು ಮೆಸೇಜ್ ಬಂದವ. ಲವ್ ಯುವರ್ ಜಾಬ್, ಡೂ ಇಟ್ ವಿತ್ ಪ್ಯಾಷನ್ ಅಂತ ಹೇಳಿ ನಮ್ಮ ನವೀನ್ ಕುಮಾರ್ ಸರ್ ಹೇಳ್ತಾ ಇದ್ದಾರೆ. ಆಮೇಲೆ ಶಕ್ತಿ ಖೋತ್ ಅವರೇ ಲವ್ ಯು. ಓಕೆ. ಗುರವ್ ಸರ್ ಮತ್ತೆ ನಮ್ಮ ಪುಟ್ಟ ಹೆಜ್ಜೆ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಗಣಬೂರ್ ಸರ್ ಹೇಳಿದ್ರು. ಗಣಬೂರ್ ಸರ್ ಟ್ರಾವೆಲ್ ಮಾಡಿ ಇವತ್ತಷ್ಟೇ ವಾಪಸ್ ಬಂದಿರ್ಬೇಕಲ್ಲ, ಟ್ರೈನಿಂಗ್. ಈಗ ರೇವಡಿ ಸರ್ ಅಲ್ಲಿ ಹೋಗ್ಯಾರ. ರೇವಡಿ ಸರ್ ಅವ್ರು ಖೋ ಕೊಟ್ರು, ಅವ್ರು ಅಲ್ಲಿಂದ ಇಲ್ಲಿ ಬಂದ್ರು. ವೆರಿ ಗುಡ್. ಅಂದ್ರೆ ಎಷ್ಟೋ ಮಂದಿಗೆ ನಮ್ಮ ಕೆಲಸನೇ ಭಾರ ಅಂತ ಅನಿಸ್ದಾಗ ನಮಗ್ ಬಿಸ್ನೆಸ್ ಕಾಣಿಸೋದಿಲ್ಲ. ಯಾವಾಗ ನಾವು ಎಷ್ಟೇ ಇತ್ತಂದ್ರೂ ಮಾಡ್ತೀನಿ ಅಂತೇಳಿ ಭರೋಸೆ ಇಟ್ಕೊಂಡು ಹೋದಾಗ ಆ ಮೋಡಗಳು, ಅದು ಸೂರ್ಯ ಮೋಡದ ಹಿಂದಿರ್ತಾನೋ, ಆದ್ರೆ ಸೂರ್ಯ ಇಲ್ಲಂತ ತಿಳ್ಕೊಳ್ಳೋದು ತಪ್ಪಾಗ್ತದೆ. 1-2 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ಆದ್ಮೇಲೆ ಮೋಡ ಹೆಂಗೂ ಹೋಗೇ ಹೋಗ್ತದೆ. ಯಾಕಂದ್ರೆ ಸೂರ್ಯನ ಕಿರಣದ ಶಾಖದಿಂದ ಮೋಡಗಳು ಹೋಗ್ತಿದ್ದಂಗೆ ಮತ್ತು ಸೂರ್ಯ ಕಾಣಿಸ್ತದೆ. ಹಂಗ ಸತತ ಕೆಲಸ ಮಾಡ್ಕೋತ ಹೋದಾಗ ಬಂದೇ ಬರ್ತದೆ ರಿಸಲ್ಟ್. ಕೆಲವೊಬ್ರು ಕೇಳ್ತಿದ್ದಾರೆ, ನಾವು ಸತತ ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವ್ರಿ ಸರ್, ಕಾಯಕವೇ ಕೈಲಾಸ ಅಂತ ನೀವು ಹೇಳ್ತೀರಿ, ನಾವು ಕಾಯಕ ಮಾಡ್ಕೋತ ಹೊಂಟಿವಿ, ಬರೀ ನಮ್ಗೆ ಕೈ ಲಾಸ್, LOSS ಅಂದ್ರೆ ನಮ್ಗೆ ದಂಧ ಬರುವಲ್ತಾಗ್ಯದ, ಮಂದಿ ಬಿಸ್ನೆಸ್ ಕೊಡವಲ್ರಾಗ್ಯಾರ. ಇದು ನಾವು ಹುಡುಕಿರೋ ಕಸ್ಟಮರ್ ತಪ್ಪು ಅಥವಾ ನಾವು ಮಾಡೋ ರೀತಿ ತಪ್ಪು ನಮ್ಗ ತಿಳಿಯವಲ್ತಾಗ್ಯದ ಅಂತ ಅನ್ನೋದು ಒಂದಿಷ್ಟು ಮೆಸೇಜ್ ಕೊಟ್ಟಾದ್ರಿ. ಅವ್ರಿಗೆ ನಿಮ್ದು ಏನು ಉತ್ತರ ಕೊಡ್ಲಿಕ್ಕತ್ತೀರಿ? ಸರ್ ಯಾವಾಗೂ ಏನೈತಿ, ಸಬ್ರ ಕಾ ಫಲ್ ಮೀಠಾ ಹೋತಾ ಅಂತ ಸರ್. ಹೌದು. ಆ ರೀತಿ ಸರ್ ನಾ ಏನ್ ಹೇಳಿಕ್ ಬಯಸಾಕತ್ತೇನಂದ್ರೆ, ಇನ್ನೊಂದ್ ಸ್ವಲ್ಪ ನಾವು ಪೇಶನ್ಸ್ ತಗೊಂಡ ಇನ್ನೊಂದ್ಸಲ ನಾ ಇತರ ಟ್ರೈನಿಂಗ್ ಹೊರ ಬಂದಾಗ ಒಂದ್ ಶ್ರೀಕುಮಾರನ್ ಸರ್ ಅಂತ ಇದ್ರು. ಅವ್ರ ಏನ್ ಒಂದ್ ಸಣ್ಣ ಹೇಳಿದ್ರ ಅಂದ್ರೆ, ನಾಕ್ ಒನ್ಸ್ ಮೋರ್ ಸರ್, ಟ್ರೈ ಒನ್ಸ್ ಮೋರ್ ಅಂತ. ಟ್ರೈ ಒನ್ಸ್ ಮೋರ್. ಅವ್ರ ಪ್ರಶ್ನೆ ಏನ್ ಗೊತ್ತೇನ್ರಿ, ನಾ ಪದೇ ಬೆನ್ನ ಹತ್ಲಿಗತ್ತೀನಿ, ರಿಸಲ್ಟ್ ಬರುವಂತು ಅಂತ ಹೇಳಿಗತ್ತಾರ. ಅಂದ್ರೆ ನನ್ನ ಪ್ರಶ್ನೆ, ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ಬೇಕಂತೀನಿ. ಈಗ ನಂದು ಕತೆ ಹೇಳ್ಬಿಡು. ನಾನು
ಒಂದ್ 2 ನಿಮಿಷ ಮಾತಾಡ್ಲಿ. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ನಮಗೂ ಪ್ರತಿ Thank you, sir. ವಾರ ಹೊಸ ಡೆವಲಪ್ಮೆಂಟ್ ಆಫೀಸರ್ ಕರಿಬೇಕಾಗ್ತದೆ. ಹೌದಂತೀರಿ ಇಲ್ಲತ್ತೀರಿ? ಹೌದು ಸರ್. ಈಗ ಗುರವ್ ಸರ್ ತಯಾರಿಲ್ಲ ಅಂತ ಇಟ್ಕೋರಿ. ಯಾರ್ಯಾರು ನಾವು ಎಷ್ಟ್ ಸಲಕ್ಕ ಗಾಡಿ ಇದು ಬಾಗಿಲು ಬಡಿದ್ರು ಓಪನ್ ಮಾಡಂಗಿಲ್ಲ ಅಂತ ಹೇಳ್ತಿರಲ್ಲ, ಗುರವ್ ಸರ್ಗೆ ನಾ 1 ಸಲ ಫೋನ್ ಮಾಡ್ತೀನಿ, 2 ಸಲ ಫೋನ್ ಮಾಡ್ತೀನಿ, 3 ಸಲ ಫೋನ್ ಮಾಡ್ತೀನಿ. ಆದ್ರೂ ನಾನು ಪ್ರತಿ ಸಲ ಗುರವ್ ಸರಿಗೆ ಬೆನ್ನು ಹತ್ತಿದ್ರೆ ಗುರವ್ ಸರ್ ಏನ್ ಮಾಡ್ತಾರಂತ ನಿಮ್ಗೆ ಅನ್ನಿಸ್ತದ? ಅವ್ರಿಗೆ ಕೇಳಂತೇಳ್ರಿ ಒಂದ್ 2 ನಿಮಿಷ. ಎಲ್ಲರೂ ಯಾರ್ಯಾರು ನಾ ಕಸ್ಟಮರ್ ಪದೇ ಫಾಲೋ ಮಾಡಿದ ರಿಸಲ್ಟ್ ಬರುವುದಿಲ್ಲ ಅಂತ ಹೇಳಿಗತ್ತಿಲ್ಲ, ನಿಮಗೆ ಪ್ರಶ್ನೆ ಕೇಳಲಿಗತ್ತೀನಿ. ಗುರವ್ ಸರಿಗೆ ನಾ ಪ್ರತಿ ವಾರ ಬೆನ್ನು ಹತ್ಲಿಕತ್ತೀನಿ. ಅವ್ರು ನನ್ನ 2-3 ಸಲ ಫೋನ್ ಎತ್ತಿಲ್ಲ, ಅವಾಗ ನಾ ಮತ್ತೆ ಗುರವ್ ಸರ್ಗೆ ಫೋನ್ ಮಾಡ್ಬೇಕು ಅಥವಾ ಬೇರೆಯವ್ರಿಗೆ ಫೋನ್ ಮಾಡ್ಬೇಕು? ಅಥವಾ ನಾ ಗುರವ್ ಸರ್ ಬಿಡಂಗೇ ಇಲ್ಲತ್ತಂದ್ರ ಈ ವಾರದ ಪುಟ್ಟ ಹೆಜ್ಜೆ ಮುಗಿದು ಹೋತು. ಹೌದಂತೀರಿ ಇಲ್ಲಂತೀರಿ? ಅಲ್ಲಿ ಗುರವ್ ಸರ್ ಕಡೆ ಏನು ಬೆಂಕಿ ಬಿದ್ದದ ನಮ್ಗೇನ್ ಗೊತ್ತ್ರಿ? ವಿ ಡೋಂಟ್ ನೋ. ಅವ್ರ ಮನ್ಯಾಗ ಯಾರ್ದಾರ ಆರಾಮಿಲ್ದೇ ಇರಬಹುದು, ಅಥವಾ ಆ ಬಿಸಿನೆಸ್ಸು ಟೆನ್ಷನ್ನು ಪ್ರೆಷರು ಅದ್ರಾಗ ಏನಾದ್ರು ಆಗಿರ್ಬಹುದು. ಹೌದಂತೀರಿ ಇಲ್ಲಂತೀರಿ? ಓಕೆ, ಸೌಂದರ್ಯ ಅವ್ರು ಗೊತ್ತಾಯ್ತು. ನಾನು ಒಂದೇ ನಿಮಿಷ, 1-2 ನಿಮಿಷ ಇದನ್ನ ಮಾತಾಡಿ ಮುಂದೆ ಹೋಗೋಣ ಸರ್. ಯಾಕಂದ್ರೆ ಇದು ಬಹಳ Sure, sir. ಮಂದಿ, 1-2-3 ಮಂದಿ ಬಹಳ ಮಾರ್ಮಿಕ್ ಮಾತಾಡ್ತಿದ್ರಿ, ಕಂಟಿನ್ಯೂಸ್. ಸೊ ಏನನ್ಲಿಗತ್ತೀರಿ? ನಾನು ಪಾಲಿಸಿ ಮಾಡಿಸಿ ಅಂತೂ ಹೇಳೋದಿಲ್ಲ. ಗ್ರಾಹಕರು ಅವ್ರ ಕನಸುಗಳನ್ನು ಕೇಳಿ ಅವಶ್ಯಕತೆಗೆ ತಕ್ಕಂತೆ ಮಾರಾಟ ಮಾಡಬೇಕು. ವಂಡರ್ಫುಲ್, ಕರೆಕ್ಟ್. ಕೋತ್ ಅವ್ರು ಹೇಳಿಕತ್ತಾರ, ಸೌಂದರ್ಯ ಅವ್ರು ಏನ್ ಹೇಳಿಕತ್ತಾರ, 8-9 ತಿಂಗಳಾಯ್ತು ಸೇರಿ 7 ಪಾಲಿಸಿ ಅಷ್ಟೇ ಆಗಿರೋದು. ಏನ್ ಮಾಡೋದು? ಓಕೆ, ನಾವು ದೇರ್ ಆರ್ 2 ಥಿಂಗ್ಸ್. ಒಂದು ಔಟ್ಕಮ್, ರಿಸಲ್ಟ್, ಇನ್ನೊಂದು ಪ್ರೊಸೆಸ್. ನನಗೆ ಗುರವ್ ಸರ್ ಇವತ್ತು ಬರ್ತಾರೋ ಬಿಡ್ತಾರೋ ಸಂಬಂಧ ಇಲ್ಲ. ನಾನು 10 ಮಂದಿಗೆ ಫೋನ್ ಮಾಡ್ಬೇಕವ. ನಾನು ಶೇಖರ್ ಶೆಟ್ರಿಗೆ ಫೋನ್ ಮಾಡ್ಬೇಕು, ನಾನು ಶೇಖರ್ ಶೆಟ್ರಿಂದ 2 ಫೋನ್ ನಂಬರ್ ತಗೋಬೇಕು. ಆನಂದ್ ಆರ್ವಾರೆ ಅವ್ರ ಫೋನ್ ನಂಬರ್ ತಗೊಂಡೆ. ಗದಗದವ್ರು ಯಾರು, ಅವ್ರ ಹೆಸರು ಚಂದ್ರಕಾಂತ್ ಅವ್ರ ಫೋನ್ ನಂಬರ್ ತಗೊಂಡೆ, ಅವ್ರ ಹತ್ರ ಮಾತಾಡಿದೆ. ಅವ್ರಿಬ್ರು ಬ್ಯುಸಿ ಇದ್ರು. ಆಮೇಲೆ ಶೇಖರ್ ಸರ್ ಇನ್ನೊಬ್ರು ನಂಬರ್ ಕೊಟ್ರು, ಅವ್ರಿಗೆ ಫೋನ್ ಮಾಡಿದೆ. ಆಮೇಲೆ ಶ್ರೀಕಾಂತ್ ಸರ್ ಇನ್ನೊಬ್ರು ದೇಶಪಾಂಡೆ ಅನ್ನೋರ್ ನಂಬರ್ ಕೊಟ್ರು. ಹಿಂಗ್ ಏನ್ ಹೇಳಿಕತ್ತೀನಂದ್ರೆ ಅವ್ರು ಇಲ್ಲದೆ ಇರ್ಬೋದು, ಅವರಿಂದ 1 ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೇನೋ? ಅರ್ಥ ಆಗ್ಲಿಕ್ಕತ್ತದ? ನಮಗೆ ಬಿಸಿನೆಸ್ಸೇ ಬರ್ಬೇಕಂತಿಲ್ಲ, ನಮ್ಮ ಕೆಲಸ ಮುಗಿಸ್ಕೊತ ಹೋಗೋಣ. ನಾವು ಗುರವ್ ಸರ್ ಮಾತಾಡೋಕ್ಕಿಂತ ಮುಂಚೆ ಗಣಬೂರ್ ಸರಿಗೆ ಮಾತಾಡಿದೆ. ಗಣಬೂರ್ ಸರ್ ಧಾರವಾಡದ ಇದು ಎಲ್ಲಿ ಹೈದ್ರಾಬಾದ್ನಾಗ ಅವ್ರು ಬರ್ಬೇಕಂತದ, ಕೆಲವೊಂದ್ಸಲ ಬರ್ಲಿಕ್ಕೆ ಆಗೋದಿಲ್ಲ. ಹಿಂಗ ನಮಗೆ ಯಾರು ಬೇಕು ಅವ್ರು ಸಿಗಲಿಕ್ಕಿಲ್ಲ. ಆದ್ರೆ ಪ್ರತಿ ವಾರ ಒಬ್ರು ಹೊಸವರು ನಮ್ಮ ಕಾರ್ಯಕ್ರಮಕ್ಕೆ ಹೆಂಗ್ ಬರ್ತಾರೋ ಹಂಗೇನು ನಿಮ್ಗೆ ಯಾರು ಬೇಕು. ಈಗ ನೀವು 10 ಮಾಡ್ಲಿಕ್ಕತ್ತೀರಿ, 10 ಜನಕ್ಕೆ ಭೇಟಿ ಆಗ್ಲಿಕ್ಕತ್ತೀರಿ, 10ರಾಗ ಒಬ್ರು ಬರ್ತಾರ. 20 ಮಾಡಿದ್ರೆ 20ರಾಗ ಒಬ್ರು ಬರ್ತಾರಂದ್ರ ನಾವು ಫೋನ್ ಮಾಡೋದ್ರಾಗ ನಾವು ಮಾಡೋ ರೀತಿ ಒಳಗೆ ಏನ್ ಬದ್ಲಿ ಮಾಡ್ಕೋಬೇಕು ಅದನ್ನ ದಯವಿಟ್ಟು ಡೇಟಾ ಇಟ್ಕೋರಿ. ಯಾಕಂದ್ರೆ 10 ಸಲ ಕಾಶಿನಾಥ್ ಗುರವ್ ಸರ್ ಫೋನ್ ಮಾಡಿ ನಮ್ಮ ಬಿಸ್ನೆಸ್ ಬರೋದಿಲ್ಲ ಅಂತಂದ್ರೆ ಆಗೋದಿಲ್ಲ. ಹಂಗ ಒಂದು 100 ಮಂದಿ ಪರಿಚಯ ಮಾಡ್ಕೊಂಡು ಅದ್ರಾಗ 10 ಮಂದಿಗೆ ಮಾಡಿದ್ರೆ ರಿಸಲ್ಟ್ ಬರ್ಬೋದು ಅಂತ ಅನಿಸ್ತದೆ. ಏನಂತೀರಿ ಗುರವ್ ಸರ? ಇದಕ್ಕೆ ಏನಾದ್ರು ಆಡ್ ಮಾಡ್ಬೇಕಂತೀರಿ? ಸರ್ ನೀವು ಹೇಳಿದ ಅಬ್ಸಲ್ಯೂಟ್ಲಿ ಕರೆಕ್ಟ್ ಮಾತಾಡಿದ್ರಿ ಸರ್. ಅಂದ್ರೆ 1 ಸಲ ಅಥವಾ 2 ಸಲ ಆಪ್ಷನ್ ಎಕ್ಸ್ಪೋಸ್ ಮಾಡೋಣ, ನೆಕ್ಸ್ಟ್ 3rd ಆಪ್ಷನ್ ಗೆ ನಾವು ಹೋಗ್ಬೇಕಾಗುತ್ತೆ ಸರ್. ಕರೆಕ್ಟ್. ಸೊ ಕಂಟಿನ್ಯೂಸ್ಲಿ ಒಬ್ಬರಿಗೆ ನಾ ಗಂಟು ಬಿದ್ರೆ ಅಥವಾ ಒಬ್ಬರಿಗೆ ನಾವು ಫಾಲೋ ಅಪ್ ಮಾಡ್ತಾ ಇದ್ರೆ ಕೆಲಸ ಆಗಲ್ಲ ಸರ್. ಅದು ಮಾತ್ರ ಅಲ್ಲ, ಕೆಲವರಿಗೆ ಆನ್ಲೈನ್ ಮೀಟಿಂಗ್ ಬರುವ ಆಸಕ್ತಿನೇ ಇಲ್ಲ, ಅದು ಇರ್ಬೋದಲ್ಲ. ಎಕ್ಸಾಕ್ಟ್ಲಿ ಸರ್. ಅಥವಾ ಅದು ಅವ್ರು ನನಗೆ ಹೇಳಿಕ್ಕೆ ಪ್ರಭು ನಿಮ್ಗೆ ಹೆಂಗ್ ಹೇಳುದ್ರಿ ಅಂತ ಅದು ಆಗ್ಬಹುದು. ಸೊ ಹಾಗಾಗಿ ನಾವು ನಮ್ಮ ಲೆಕ್ಕದಾಗ 15-20 ಮಂದಿ ಲಿಸ್ಟ್ ಇಟ್ಕೋಬೇಕು, ಒಬ್ರಿಬ್ರಿಗೆ ಮಾತಾಡಿಸ್ತಿರ್ಬೇಕು. ಒಬ್ರು ಕ್ಲಿಕ್ ಆಯ್ತು ಮುಂದಿನವ್ರು ಇರ್ದೇ ಇರ್ತಾರೆ. ಹಿಂಗೆ ನಾನು ವಿಚಾರ ಸರ್. ಓವರ್ ಟು ಯು, ಪ್ಲೀಸ್ ಕಂಟಿನ್ಯೂ ಸರ್. 1 ನಿಮಿಷ, ಈಗ ಎಲ್ಲರಿಗೂ ಅರ್ಥ ಆಯ್ತಾ? ಸೌಂದರ್ಯ ಮೇಡಮ್, ಸೌಂದರ್ಯ ಸೋನು, ಇನ್ಯಾರೋ ಒಂದಿಬ್ರು ಹೇಳಿದ್ರಲ್ಲ, ಆರ್ ಯು ರೆಡಿ ಫಾರ್ ದ ಆನ್ಸರ್ ಆರ್ ಜೀವ ವಿಮೆ ಅವಶ್ಯಕತೆ ಅವರಿಗೆ ತಿಳಿಸಿ. ಅವರಿಗೆ ಸಮಯ ಓಕೆ, ಫೈನ್, ವಂಡರ್ಫುಲ್, ಓಕೆ, ನೋ ಪ್ರಾಬ್ಲಮ್. ಸೊ ಇವತ್ತಿಂದ ಹೊಸ ಚಾಲೆಂಜ್. ಯಾರ್ಯಾರು ನೀವು ಯಾರಿಗೆ ಭೇಟಿ ಆಗಿರಲ್ಲ ಅವ್ರು ನಿಮ್ಮ ರಿಲೇಟಿವ್ ಆಗಿದ್ರ, ನಿಮ್ಮ ಫ್ರೆಂಡ್ಸ್ ಆಗಿದ್ರ ಬಿಸಿನೆಸ್ ಅಪ್ಪನಾಣೆ ಕೊಡಲ್ಲ. ಯಾಕಂತಂದ್ರೆ ನಿಮಗೆ ಈ ಬಿಸ್ನೆಸ್ಸಿನ ಅವಶ್ಯಕತೆ ಅದ ಅಂತ ಅವ್ರಿಗೆ ಗೊತ್ತಾದ್ರೆ ಆಟಾಡ್ಸ್ಬಿಡ್ತಾರೆ. ಹೌದಂತೀರಿಲ್ಲ ಅಂತೀರಿ ಗುರವ್ ಸರ್? ಅದಕ್ಕೆ ಪರಿಚಯ ಇರ್ಲಾರ್ದವ್ರಿಗೆ ಪರಿಚಯ ಮಾಡ್ಕೋರಿ. 1.5 ತಿಂಗಳ
ಗುರವ್ ಸರ್ ಏನ್ ಹೇಳಿದ್ರು, ಏಪ್ರಿಲ್ದಾಗ 100 ಮಂದಿ ಹೊಸಬ್ರನ್ನ ಪರಿಚಯ ಮಾಡ್ಕೋಬೇಕಂದ್ರೆ ಹೌದಿಲ್ಲ, ಬಿಸಿನೆಸ್ ಬರ್ಲಿ ಬಿಡ್ಲಿ 100 ಮಂದಿ ಹುಡುಕ್ಬೇಡಿ, 100 ಮಂದಿಗೆ ಹುಡುಕಿ ಅವ್ರ ಲಿಸ್ಟ್ ಮಾಡ್ಕೊಂಬರ್ರಿ, ಆಮೇಲೆ ಅವ್ರ ಜೊತೆ ಮಾತಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ರೆಡಿ ಇತ್ತಂದ್ರೆ ಎವ್ರಿಬಡಿ ಆರ್ ಯು ರೆಡಿ, ಪ್ಲೀಸ್ ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ನಾನು 100 ಮಂದಿ ಪರಿಚಯ ಇರ್ಲಾರ್ದವ್ರು ಪರಿಚಯ ಮಾಡ್ಕೋತೀನಿ. ಇವತ್ತು 9ನೇ ತಾರೀಕು, ಮುಂದಿನ 9ನೇ ತಾರೀಕು 100 ಮಂದಿ ಪರಿಚಯ ಮಾಡ್ಕೋತೀನಿ. ಎಸ್, ರೆಡಿ ರೆಡಿ, ವಂಡರ್ಫುಲ್. ಈ 100 ಮಂದಿಗೆ ಹೋಗಿ ಭೇಟಿ ಆಗ್ರಿ. LIC ಇನ್ಶೂರೆನ್ಸ್ ಏನೂ ಹೇಳುವ ಅಗತ್ಯ ಇಲ್ಲ. ಅವ್ರ ಕಡೆ ಫೋನ್ ನಂಬರ್ ತಗೋರಿ, ಹೆಂಗೆ ತಗೋತೀರಿ ಗೊತ್ತಿಲ್ಲ. ನಿಮ್ಮ ಮಕ್ಳು ಯಾರಿದ್ದಾರ, ನಿಮ್ಮ ಮಕ್ಳು ಯಾವ ಶಾಲೆಗೆ ಹೋಗ್ತಾರ, ಅವ್ರದ್ದೆಲ್ಲ ಕ್ಲಾಸ್ಮೇಟ್ ನಂಬರ್ ತಗೋರಿ, ಹೆಸರು ತಗೋರಿ, ಪೇರೆಂಟ್ಸ್ ತಗೋರಿ, ಅಥವಾ ನಿಮ್ಮ ಫೋನ್ನಾಗ ಯಾರ್ಯಾರು ಇದ್ದಾರ ಅವ್ರಿಗೆಲ್ಲ ಫೋನ್ ಮಾಡ್ಕೊತ ಹೋಗ್ರಿ. ಅಥವಾ ಹಿಂಗೆ ಯಾರೋ ಯಾವುದೋ ಒಂದು ಪಾರ್ಕ್ ಬಲ್ಲಿ ಮುಂಜಾನೆ ಹೋಗ್ರಿ, ಭೇಟಿ ಆದವ್ರು ಯಾರ್ಯಾರು ಪರಿಚಯ ಇಲ್ಲ ಅವ್ರಿಗೆ ಪರಿಚಯ ಮಾಡ್ಕೋತ ಹೋಗ್ರಿ. ಹಿಂಗೆ ಮಾಡ್ಕೋತ ಹೋಗೋದ್ರಿಂದ ಇದೊಂದು 2-3 ವಿಷಯ ಹೇಳಿ. ಸಾರಿ ಗುರವ್ ಸರ್, ನಿಮ್ಮ ಟೈಮ್ ನಾನು ಸ್ವಲ್ಪ ತಗೊಂಡೆ, ಯಾಕಂದ್ರೆ ಕ್ವಶನ್ ತಲೆಯೊಳಗೆ ಗ್ಯಾವ್ ಅಂತಂದ್ರೆ ಅವ್ರ ಮುಂದೆ ಕೇಳಿಸ್ಕೊಳ್ಳೋದಿಲ್ಲ. ಸರ್ ನಮ್ಮ ಶೇಖರ್ ಶೆಟ್ಟಿ ಸರ್ ಹೇಳಿದ್ರು ಲಾಸ್ಟ್ ಮಂತ್ ಅವ್ರದ್ದು ಒಂದು ಮೆಸೇಜ್, ಆಲ್ವೇಸ್ ರಿಮೆಂಬರ್ಡ್ 1000 days ಕರೆಕ್ಟ್ ಅಂತ ಹೇಳ್ತಾರೆ ಸರ್ ಅವ್ರೆ. ಸೊ ಶಾರ್ಪ್ ವಿತ್ 100 ಅಂತ ಸರ್ಗೆ ನಾ ಅವ್ರಿಗೆ ಅಂದ್ರೆ ಸರ್ 1000 ಅಲ್ಲಿ ತನಕ ನಾವು ಬಂದ್ರೆ ಮಾತ್ರ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ. ಸೊ ಸರ್ದ ಒಂದು ಮೆಸೇಜ್ ಅವ್ರು ಈಗ ಹೇಳಿದ್ರು, ಇನ್ನೊಂದ್ಸಲ ಅದ ಎಲ್ಲರಿಗೂ ನಾ ಹೇಳಿಕ್ಕೆ ನಾ ಬಯಸ್ತಾ ಇದ್ದಾನ. ತದನಂತರ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಜಸ್ಟ್ ಒಂದ್ಸಲ ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾ ಏನು ಎಕ್ಸಾಂಪಲ್ ಕೊಡ್ತೇನೆ ಅಂದ್ರೆ, ಸಪೋಸ್ ಈಗ ಮನ್ಯಾಗ ಒಂದು ಮ್ಯಾರೇಜ್ ಇದೆ, ಮ್ಯಾರೇಜ್ ಫಂಕ್ಷನ್ ದಾಗ ಎಷ್ಟು ಜನರಿಗೆ ನಾವು ಕರಿಬಹುದು ಅಂತ ಒಂದು ಲಿಸ್ಟ್ ಮಾಡಿದ್ರ ಅಂದ್ರೆ, ಯಾರ್ಯಾರಿಗೆ ಇನ್ವೈಟ್ ನಮ್ಮ ಮಗನ ಮದುವೆ ಸಲುವಾಗಿ ಎಷ್ಟು ಜನರಿಗೆ ಇನ್ವೈಟ್ ಮಾಡುವಂತ ಒಂದು ಏನ್ ಲಿಸ್ಟ್ ಮಾಡ್ತೀವಿ, ದಟ್ ಈಸ್ ಆಲ್ಸೋ ಕಾಲ್ಡ್ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಆಗಬಹುದು ಸರ್. ಸೊ ಅದೊಂದ್ ಸರ. ತದನಂತರ ಯಾವಾಗ ನಮ್ಮ ವೃತ್ತಿ ಪ್ರವೃತ್ತಿ ಒಂದಾಗ್ತಾವು, ಒಂದಾಗ್ತದೆ, ಅವಾಗ ನಾವು ಡೆಫಿನೆಟ್ಲಿ ಈ ಪ್ರಾಸ್ಪೆಕ್ಟಿವ್ ಲಿಸ್ಟ್ ಅದ ಕರೆಕ್ಟ್ ಆಗಿ ನಾವು ಯೂಸ್ ಮಾಡ್ಲಿಕ್ಕೆ ಯೋಗ್ಯತೆ ನಮ್ಮ ಕಡೆ ಬರ್ತದ ನಂಗೆ ಅನಿಸ್ತದೆ. ಮತ್ತೊಂದು ನಾವ್ ಏನ್ ಫೇಲ್ಯೂರ್ ಆಗ್ತಾ ಇದೀವಿ ಸರ್ ಅಂತಂದ್ರೆ, ಪ್ರಾಸ್ಪೆಕ್ಟಿವ್ ಲಿಸ್ಟ್ ಗೆ ನಾವು ಈಸಿಲಿ ಅಥವಾ ರೆಫರೆನ್ಸ್ ನ ತಗೋತಾ ಇಲ್ಲ ಸರ್. ಯಾವ ರೀತಿ ನಾವು ಶುಗರ್ ಫ್ಯಾಕ್ಟರಿಗೆ ಕಬ್ಬ ರಾ ಮಟೀರಿಯಲ್ ಇದೆ, ಅಥವಾ ಕಾಟನ್ ಮಿಲ್ಸ್ ಗೆ ಕಾಟನ್ ರಾ ಮಟೀರಿಯಲ್ ಇದೆ, ಅದೇ ರೀತಿ ನಮ್ಮ ಏಜೆನ್ಸಿ ಫ್ಯಾಕ್ಟರಿಗೆ ಪ್ರಾಸ್ಪೆಕ್ಟಿವ್ ಲಿಸ್ಟ್, ರೆಫರೆನ್ಸ್ ಅಥವಾ ಲೀಡ್ಸ್ ಆರ್ ಮೋಸ್ಟ್ ರಾ ಮಟೀರಿಯಲ್. ಈ ರಾ ಮಟೀರಿಯಲ್ ಎಲ್ಲ ಮತ್ತೆ ಪ್ರೊಡ್ಯೂಸ್ ನಾವು ಮಾಡಂಗಿಲ್ಲ, ಅಲ್ಲಿ ಮಟ್ಟ ಏಜೆನ್ಸಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಸರ್. ಬರೋಬರ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತ ದೇಶಕ್ಕೆ ಯಾವುದು ರೇರ್ ಮಿನರಲ್ ಬೇಕಾಗಿತ್ತು, ಆ ಟ್ರಂಪ್ ಅಜ್ಜ ದಾಂಧಲೆ ಮಾಡಿಬಿಟ್ಟ. ಅವಾಗ ಪ್ರೈಮ್ ಮಿನಿಸ್ಟರ್ ಏನ್ ಮಾಡಿದ್ರು, ಎಲ್ಲೆಲ್ಲಿ ರೇರ್ ಮಿನರಲ್ಸ್ ಅದ ನೋಡಿ ಆ ದೇಶಕ್ಕೆ ಹೋಗಿ ಬಂದ್ರು. ಸಣ್ಣ ಸಣ್ಣ ದೇಶ, ಅಲ್ಲಿ ಯಾರು ಹೋಗುದಿಲ್ಲ, ಅಂತ ದೇಶಕ್ಕೆ ಹೋಗಿ ಮಾತಾಡ್ಕೊಂಡು ಬಂದ್ರು. ಹಂಗ ನೀವು ಸತ್ಯಕ್ಕೆ ಇದು ಇನ್ನೊಂದು ಉದಾಹರಣೆ. ಯಾಕಂದ್ರೆ ಬಳ್ಳಾರಿ ಒಳಗೆ ಒಬ್ರು ಏಜೆಂಟ್ ಬಂದಿದ್ರು ನಮ್ಮ ಕಾರ್ಯಕ್ರಮಕ್ಕೆ. ಅವ್ರು ಪ್ರತಿ ವಾರ ಒಂದು ಹಳ್ಳಿಗೆ ಹೋಗಿ ಬರ್ತಾರತ್ತ. ಅಂದ್ರೆ ಒಂದು ಹಳ್ಳಿಗೆ ಹೋಗಿ ಬರೋಣ ಒಂದು 4-5 ಮಂದಿ ಭೇಟಿ ಆಗ್ತಾರು, ಬಸ್ನಾಗ ಒಂದಿಷ್ಟ ಮಂದಿ ಭೇಟಿ ಆಗ್ತಾರ. ಹಿಂಗ ನೀವು ಇಲ್ಲಿ ತನಕ ಮಾಡಲಾರದ್ ಏನಾದ್ರೂ ಒಂದು ಹೊಸದು ಮಾಡ್ಬೇಕಪ್ಪ, ಪರಿಚಯ ಮಾಡ್ಕೊಳ್ಳೋ ಸಂಬಂಧ. ನಮ್ಮೊಬ್ಬ ದೋಸ್ತಿದ್ದ ಬೆಂಗಳೂರಿನಾಗ, ಬಸ್ನಾಗ ಕೂತ್ಬಿಡವ. ಬಸ್ನಾಗ ಅವಾಗ ಒಂದು ದಿವ್ಸದ ಪಾಸ್ ಇತ್ತು, ಯಾವುದೋ ಒಂದು ಬಸ್ನಾಗ ಕೂತ್ಬಿಡವ. ಯಾರ್ಯಾರು ಪಕ್ಕದಾಗ ಬಂದು ಕೊಡ್ತಾರ ಅವ್ರ ಫೋನ್ ನಂಬರ್ ಬರ್ಕೋತಿರೋದು ಅಷ್ಟೇ. ಇಡೀ ದಿವ್ಸ ಮುಂಜಾನೆ ಸಂಜೆ ತನ ಅದೇ ಬಸ್ಸು, ಯಾಕಂದ್ರೆ ಡೈಲಿ ಪಾಸ್ ಇತ್ತಲ್ಲ. ಹಿಂಗ ಒಬ್ಬೊಬ್ರು ಒಂದೊಂದು ನಮೂನಿ ಮಾಡ್ಯಾರ. ನೀವ್ ಹೆಂಗ್ ಮಾಡ್ತೀರಿ ನೋಡಿ, ಠೀಕ್ ಅದ. ಕಂಟಿನ್ಯೂ ಸರ್, ಓವರ್ ಟು ಯು. ಸರ್ ಅಂದ್ರೆ ಸರ್ ಏನ್ ಅಥವಾ ನೀವೇನ್ ಹೇಳಂತ ಒಂದು ನಂದೊಂದು ಸಮರೈಸ್ ಹೇಳ್ಬೇಕಂದ್ರೆ, ಎಲ್ಲ ಮಟ್ಟ ನಾವು ಛಲ ಇರ್ತದ, ಛಲ ಬಿಡ್ಲಾರ್ದ ಕೆಲಸ ಮಾಡಿದ್ರ ಅಂದ್ರೆ ಡೆಫಿನೆಟ್ಲಿ ನಾವು ಸಕ್ಸಸ್ ಆಗ್ತೇವೆ ಅಂತ ನಂಗೆ ಅನಿಸ್ತೀವಿ ಸರ್. ಸೊ ಇನ್ನೊಂದೇನ ವಿಷಯ, ನನ್ನ ಕಸಿನ್ ಬ್ರದರ್ ಜೊತೆ ಮಾತಾಡಿದಾಗ ಒಂದು ವಿಷಯ ಬಂತಂದ್ರೆ, ಆ ಪ್ಲೇಜರ್ ಮತ್ತು ಪ್ರೆಷರ್ ಅದ್ರ ಬಗ್ಗೆ ಒಂದು ಅವ್ರ ನಾವು ಆಕ್ಚುಲಿ ಪ್ರೆಷರ್ ಇಲ್ಲೇ ಇಲ್ಲ ನಮ್ಗೆ, ಬಟ್ ಪ್ರೆಷರ್ ಅಂತ ತಗೊಂಡ್ ಕೂತ್ಬಿಟ್ಟಿವಿ. ಅವಾಗ ಒಂದ್ ಸಣ್ಣ ಒಂದು ಮಾರ್ಮಿಕ್ ಅವ್ರ ಜೊತೆ ನಂದು ಸಂವಾದ ಆಯ್ತು, ನನ್ನ ತಮ್ಮ ಜೊತೆ, ನಮ್ಮ ಕಸಿನ್ ಬ್ರದರ್ ಜೊತೆ. ಹಿ ಇಸ್ M.Tech ಇಂಜಿನಿಯರ್ ಅಕ್ರಾಸ್ ದ ಗ್ಲೋಬ್ ಅಡ್ಡಾಡ್ ಬಂದಿದ್ದಾನೆ. ದೆನ್ ಈ ವರ್ಕಿಂಗ್ ನಾವು ಇನ್ ಪುನಃ. ಅವಾಗ ಒಂದ್ಸಲ ಹೇಳ್ತಾನೆ ಅವಾಗ, ಇಲ್ಲ ದೋಸ್ತ ನಂದು ತಮ್ಮ ನಂದು ಗೋಯದಗೂಡು ಪೋಸ್ಟಿಂಗ್ ಐತಿ, ನಾ ಬಾದಾಮಿ ಹೋಗ್ಬೇಕಂದ್ರೆ 20 kilometers ಐ ಹ್ಯಾವ್ ಟು ಟ್ರಾವೆಲ್. I have to travel in villages. I have to work some extra work ಮಾಡ್ತಾ ಇರ್ಬೇಕಾಗ್ತದೆ. ನಮ್ಮ ಏಜೆಂಟ್ಸ್ ಆರ್ ಡೂಯಿಂಗ್ ಲಾಟ್ ಆಫ್ ವರ್ಕ್ ಅಂತ ನಾ ಹೇಳಿದ್ದೀನಿ.
ಅವ ಏನಂತ ಏನ್ ಪ್ರೆಷರ್ ಇದತ್ತಂದ್ರ ಗೊತ್ತಿದೆ ನಿನ್ಗತ್ತಂದ ಹಾ. ನೀನ 60 ನಿಮಿಷದಾಗ ಬರೋದು ಹೋಗೋದು ಮ್ಯಾಕ್ಸಿಮಮ್ 1 ಅವರ್ ಖರ್ಚು ಆಗ್ತದ ನಿಂದ. ನಾ 4 ಅವರ್ಸ್ ಏನ್ ಟ್ರಾಫಿಕ್ ದಾಗ ಇರ್ತೀನಿ ಎವ್ರಿ ಡೇ. ದಟ್ ಇಸ್ ಕಾಲ್ಡ್ ಪ್ರೆಷರ್. ನಾ ಓವರ್ ನೈಟ್ ಯಾವ ಪ್ರೊಫೆಷನ್ ದಾಗ ಇದ್ದಾರ, ಎಲ್ಲಿದ್ದಾರ? ಇಂಜಿನಿಯರ್ ಇದಾರ ಸರ್ ಅವ್ರೆ. ಬೆಂಗಳೂರಿನಾಗ. ಪುನಾದಾಗಿದ್ದ ಸರ್, ಓಕೆ. ಪುನಾದಾಗ ಓವರ್ಸೀಸ್ ಅವ್ರು ವರ್ಕ್ ಮಾಡ್ತಾ ಇದ್ರು. ದೆನ್ ಅಸೈನ್ಮೆಂಟ್ ಇದ್ದಾಗ ನಮ್ ಮನಿ ಬಿಟ್ಟ 15 ದಿವಸ ಒಂದೊಂದ್ ತಿಂಗಳು ಹೋಗ್ಬೇಕಾಗ್ತದ. ಫ್ಯಾಮಿಲಿ ಫುಡ್ ಸಿಗಂಗಿಲ್ಲ. ನೀ ಇವ್ರಿಂದ ಎಷ್ಟು ಟ್ರಾವೆಲ್ ಮಾಡಿ ಬಂದ್ರು ನೀ ಫ್ಯಾಮಿಲಿ ಫುಡ್ ಮನಿಗೆ ಸಿಗ್ತದಲ್ಲ. ವೆದರ್ ಇಟ್ ಇಸ್ ಪ್ರೆಷರ್ ಆಫ್ ಪ್ರೆಷರ್ ಅಂತಂದ್ರೆ. ಸೊ ದಟ್ಸ್ ವೈ ಸೊ ನಮ್ ಏಜೆನ್ಸಿ ಬಹಳ ಮಾಡಿ ರಿಜೆಕ್ಷನ್ ಆಗ್ತೈತೆ ಅಷ್ಟ. ಈ ಮನಿಗೆ ಆಗ್ಲಿಲ್ಲ ಮುಂದಿನ ಮನಿಗೆ ಹೋಗೋದು ಅಷ್ಟೇ. ಮೋದಿ ಅವರ ಸಲುವಾಗಿ ಈ ಮನಿ ಅಲ್ಲ ಮುಂದಿನ ಮನಿಗೆ ಹೋದ್ರು. ನಮ್ ಪಾಲಿಸಿ ಸಲುವಾಗಿ ಈ ಮನಿಗಿಂತ ಮುಂದಿನ ಮನಿ ಹೋಗ್ಲಿಕ್ಕೆ 2ನೇ ಮನಿ ಅಲ್ಲ 3ನೇ ಮನಿ ಹೋಗೋದು 4ನೇ ಮನಿ ಹೋಗೋದು ಅಷ್ಟೇ ಐತಿ ನಮ್ ಕೈಯಾಗ. ದೆನ್ ಒನ್ ಮೋರ್ ಏನೈತಿ, ಬಿಸ್ನೆಸ್ ಇಸ್ ಕಂಟಿನ್ಯೂಸ್ಲಿ, ಕಿರಾಣಾ ಬಿಸ್ನೆಸ್ ಆಗಿ ಕಂಟಿನ್ಯೂಸ್ಲಿ ಕ್ಲೋಸ್ ಆಗ್ತಾ ಇದಾವ. ಶಾಪ್ಸ್ ಆಗ್ಲಿ, ಮೊಬೈಲ್ ಶಾಪ್ಸ್ ಆಗ್ಲಿ. ಮಾತ್ರ ನಮ್ದು ಶಾಪ್ ನಾವು ಕಸ್ಟಮರ್ ಕಡೆ ಹೋಗೋದ್ರಿಂದ ನಮ್ ಕಡೆ ಆಪ್ಷನ್ ಇದೆ. ವಿ ಕ್ಯಾನ್ ಮೀಟ್ ಎನಿಬಡಿ ಎನಿವೇರ್. ಅವ್ರ ಶಾಪ್ ದಲ್ಲಿ ಇರ್ಬೋದು, ಅವ್ರ ಮನೆಯಲ್ಲಿ ಇರ್ಬೋದು. ಸೊ ಡೆಫಿನೆಟ್ಲಿ ಹೊಸ ಮನಿ, ಹೊಸ ಪ್ರಾಸ್ಪೆಕ್ಟಿವ್ ನಾವು ಮಾಡ್ಕೋತ ಹೋದ್ರ, ನಾಕಿಂಗ್ ದ ಡೋರ್ ಮಾಡಿದ್ರಂದ್ರೆ, ವಾಕ್ ನಾಕ್ ಟಾಕ್ ಮಾಡಿದ್ರಂದ್ರೆ ಡೆಫಿನೆಟ್ಲಿ ನಾವು ಸಕ್ಸಸ್ ಆಗ್ತೀವಿ. ಸೊ ಇನ್ನೊಂದ್ ಸಣ್ಣ ಪಂಜಾಬ್ ಸಿಂಗ್ ಒಂದು ಟಾಪ್ ಏಜೆಂಟ್ಸ್ ಆಗಿ ಹೋಗಿದ್ದಾರೆ ಅವ್ರ ಒಂದು ಬೀಸ್ ವಾಕ್ಯ ಅಂತಂದ್ರೆ, ಮೀಟ್ ಮೋರ್ ಪೀಪಲ್, ಮೇಕ್ ದೆಮ್ ಫ್ರೆಂಡ್ ಅಂಡ್ ಆಸ್ಕ್ ದ ಪಾಲಿಸಿ. ಈ 3 ನೀವು ಮಾಡಿದ್ರೆ ಅಂದ್ರೆ ಸಕ್ಸಸ್ಫುಲ್ ಏಜೆಂಟ್ ಆಗ್ತಿರತ್ತ ಅವ್ರ ಪಂಜಾಬ್ ಸಿಂಗ್ ಅವ್ರ ಹೇಳಿದಾರೆ. ಲಾಸ್ಟ್ ನಾ ಮೋಸ್ಟ್ಲಿ 15 ವರ್ಷದಿಂದ ನಾ ಕೇಳಿದ ಈ ಒಂದು ಗಾಸ್ಪೆಲ್ ಅದ ಇವತ್ತೂ ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಮೀಟ್ ಮೋರ್ ಪೀಪಲ್, ಮೇಕ್ ದೆಮ್ ಫ್ರೆಂಡ್ ಅಂಡ್ ಆಸ್ಕ್ ದ ಪಾಲಿಸಿ. ಸೊ ಈ ಒಂದು ಸ್ಮಾಲ್ ಲೈನ್ ನಾವು ತಲೆ ಇಟ್ಕೋತಾರಂದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತಿವತ್ತು ನಂಗೆ ಅನಿಸ್ತದೆ ಸರ್. ಗುಡ್ ವಂಡರ್ಫುಲ್. ಇನ್ನೊಂದು ಹೇಳ್ಬೇಕಂತಿದ್ದೆ, ಹೋದ ವಾರ ನಮ್ ದೋಸ್ತ್ ಒಬ್ಬವ CTO US ಲಿಂದ ಇಂಡಿಯಾಕ್ಕೆ ಬಂದು ಇಲ್ಲಿ ಅಶೋಕ ಹೋಟೆಲ್ನಾಗ ಗವರ್ಮೆಂಟ್ ಪ್ರೋಗ್ರಾಮ್ ಇತ್ರಿ. ಸುಬ್ರಹ್ಮಣ್ಯ ಹೆರ್ಲೆ ಅಂತೇಳಿ, ಅವನ್ ಬಂದಿದ್ದ. ಅವನ್ ಜೊತೆಗೆ ಸಂಜಿಕೆ ಮಜಾ ಕೇಳ್ರಿ. ನಾವು 5 ಗಂಟೆಗೆ ಭೇಟಿ ಆಗೋಣ ಅಂತ ಹೇಳಿದ್ದೆವು. 5 ಗಂಟೆಗೆ ಎಲ್ಲ ಸಿಗೋಣ ಅಂತಂದ್ರೆ ಅವ್ ಬರೋಬ್ಬರಿ 4:59 ಅಲ್ಲಿದ್ದಾನ ಹೋಟೆಲ್ದಾಗ. ಅವು ರಾತ್ರಿ ಟ್ರಾವೆಲ್ ಮಾಡಿ 24 ತಾಸು ಫ್ಲೈಟ್ನಾಗ ಬಂದು 11 ಗಂಟೆ ಇಂಡಿಯಾಕ್ಕೆ ಲ್ಯಾಂಡ್ ಆಗಿ ಮನೆಗೆ 3 ಗಂಟೆಗೆ ಬಂದಾನ. ಅವ್ ಬರೋಬ್ಬರಿ 4:59 ಬಂದಾನ. ಆದ್ರೆ ನಮ್ಮ ದೋಸ್ತ ಅವಂಗ ಯಾರು ಭೇಟಿ ಆಗ್ಬೇಕು, JP ನಗರ್ಲಿಂದ ಜಯನಗರ್ ಬರ್ಬೇಕಾರೆ 6:30 ಬಂದಾನ. ಆಯ್ತು, ಇದು ನಮ್ಮಲ್ಲಿ ವ್ಯತ್ಯಾಸ. ಆಯ್ತು, ಅದು ಆದ್ಮೇಲೆ ಅವನಿಗೆ ಕೇಳೋದು ಹೆಂಗಪ್ಪ ಕೆಲಸ ಅಂತ. ನಿಂದೇನಪ್ಪ ಕೆಲಸ? ಆರಾಮು. ಹೌದೌದು ಆರಾಮ. ನಿನ್ಗೇನು ಜೆಟ್ ಲ್ಯಾಗ್ ಆಗುದು? ಜೆಟ್ ಲ್ಯಾಗ್ ಅಂತಂದ್ರೆ ಅಲ್ಲಿ ಟೈಮ್ ಝೋನ್ ಬೇರೆ, ಇಲ್ಲಿ ಟೈಮ್ ಝೋನ್ ಬೇರೆ. ಅಲ್ಲಿ ಅವ್ರು ರಾತ್ರಿ ಕೂತಿರ್ತಾನ, ಇಲ್ಲಿ ಬೆಳಗ್ಗೆ ಬಂದಿರ್ತಾನ. ಹಂಗಾಗಿ ಜೆಟ್ ಲ್ಯಾಗ್ ಏನಾಗುದಿಲ್ಲ ಅಂತ. ನನಗೆ ಎಲ್ಲಿ ಜೆಟ್ ಲ್ಯಾಗು? ಯಾಕಂದ್ರೆ ನಾನು ಇವತ್ತು ಇಲ್ಲಿ ಇಂಡಿಯಾಗೆ ಬಂದಿದ್ದೀನಿ. ಇಂಡಿಯಾದಿಂದ ನಾನು ಮತ್ತೆ US ಹೋದ್ಮೇಲೆ ಮತ್ತೆ ಜಪಾನಿಗೆ 4 ದಿವಸ ಹೋಗ್ಬೇಕಂತ. ಜಪಾನ್ ಆದ್ಮೇಲೆ ಚೈನಾಕ್ಕೆ 8 ದಿವಸ ಹೋಗ್ಬೇಕಂತ. ಚೈನಾದಿಂದ ಮತ್ತೆ ಬಂದು ಸಿಂಗಾಪುರ್ಗೆ 2 ದಿವಸ ಬರ್ಬೇಕಂತ. ನಾವು ನೋಡ್ಕೋತಿದ್ವಿ ಇವ ಆರಾಮಿದ್ದಾನ. CTO ಏನು ಭಾಳ ಚಲೋ ಅದಂತಂದ್ರೆ ಅವ್ ಹೇಳ್ತಾನ ಮನಿ ಒಳಗೆ ಯಾವತ್ತೂ ಬ್ಯಾಗ್ ಪ್ಯಾಕ್ ಮಾಡಿದ್ದೇ ಇರ್ತದ. ಯಾವಾಗ ಎಲ್ಲಿ ಹೋಗ್ಬೇಕಂತ ಗುರ್ತಿರುವುದಿಲ್ಲ. ಎಲ್ಲಿ ಪ್ರಾಬ್ಲಮ್ ಅದ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾನೆ. ಅದು ಪ್ರೆಷರ್. ಆಯ್ತು, ನಾವು ನಮ್ಮ ಊರಾಗಿದ್ದುಕೊಂಡು ನಾವು ಇದು ಪ್ರೆಷರ್ ಅಂದ್ರೆ ಕಠಿಣ ಆಗ್ತದೆ ಅಂದಂಗ. ಆನಂದ್ ಅರ್ವರೆ ಸಾರು, ಶೇಖರ್ ಶೆಟ್ರು ಎಲ್ಲ ಮೆಸೇಜ್ ಹಾಕಿದ್ದೀರಾ, ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಅಂತ. ಪಂಜಾಬ್ ಸಿಂಗ್ ಬಗ್ಗೆ ರಿಲೇಶನ್ಶಿಪ್ ಥಿಯರಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಎಸ್ ಸರ್, ಗುರವ್ ಸರ್. ಈಗ ಹೊಸಬ್ರು ಜಾಯ್ನ್ ಆಗ್ಯಾರಪ್ಪ. ಈಗ ಹೊಸಬ್ರು ಜಾಯ್ನ್ ಆಗಿದ್ದು ಅವ್ರ ಲೆಕ್ಕೇನು? ಅವರು ಈಗ ಬೇರೆ ಕೆಲಸ ಸಿಗುವಂತು. ಯಾಕಂದ್ರೆ IT ಇಂಡಸ್ಟ್ರಿ ಮುಳುಗ್ಲಿಕ್ಕತ್ತದ ಅಂತ ಹೇಳಿಕತ್ತಾರೆ. ಅಂದ್ರೆ IT ದವ್ರು AI ಬಂದ್ಕೊಳ್ಳೋ ಪ್ರಾಬ್ಲಮ್ ಆಗ್ತದಂತಾರೆ. ಅವರು ಹೊಸಬ್ರು ಇನ್ಶೂರೆನ್ಸ್ ಇಂಡಸ್ಟ್ರಿಯನ್ನ ಕರಿಯರ್ ಆಗಿ ತಗೋಬಹುದಾ? ಕರಿಯರ್ ಆಗಿ ತಗೊಂಡ್ರೆ ಎಷ್ಟು ಇನ್ಕಮ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಹಿಂಗೆಲ್ಲ ವಿಚಾರ ಇತ್ತಂದ್ರೆ ಅಥವಾ ಏನು ಮಾಡಬಹುದು? ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಹಂಚ್ಕೋತೀರಿ ಸರ್? ಎಲ್ಲಿ ವೇರ್ ಇಸ್ ದ ವಿಲ್ ದೇರ್ ಇಸ್ ದ ವೇ ಅಂತ ಸರ್. ಸೊ ಏಜೆನ್ಸಿ ಪ್ರೊಫೆಷನ್ಗೆ ವಿಲ್ ಮತ್ತು ಸ್ಕಿಲ್ ಅದ ಎರಡೂದು ಒಂದು ಕಾಂಬಿನೇಷನ್ ಬೇಕಾಗ್ತದೆ ಸರ್. ಹೊಸ ಯುವಕರಿಗೆ ನಾ ಒಂದು ಆಹ್ವಾನ ಮಾಡ್ತಾ ಇದ್ದೇನೆಂದ್ರೆ, LIC ಒಂದು ಸಮೃದ್ಧ ನಂಬರ್ 1 ಬ್ರ್ಯಾಂಡ್ ಅಂಬಾಸಿಡರ್ ಬ್ರ್ಯಾಂಡ್ ಇರುವಂತ
ಭಾರತ ಸರ್ಕಾರ ಸಂಸ್ಥೆ, ಸವರಿನ್ ಗ್ಯಾರಂಟಿ ಇರುವಂತ ಒಂದು ಏಕೈಕ ಸಂಸ್ಥೆ ಸರ್. ಆಹಾ. ಸೊ ಇಂತ ಅಥವಾ ಕರಪ್ಷನ್ ಲೆಸ್ ಇರುವಂತ ಒಂದು ಅತಿ ದೊಡ್ಡ ಸಂಸ್ಥೆ ಇರುವಂತ ಒಂದು ಯಾವಾಗ್ಲೂ ಲಾಸ್ಟ್ 70 years ಅಂತ ಸೇವೆ ಮಾಡ್ತಾ ಬಂದಿದೆ. ನೂಕ್ ಅಂಡ್ ಕಾರ್ನರ್ ಆಫ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಕೊಡುವಂತ ಒಂದು ನಮ್ಮ ಜವಾಬ್ದಾರಿ ಎಲ್ಲರೂ ಕೊಡ್ತಾ ಬಂದಿದ್ದಾರೆ. ಸೊ ಈ ತರದ ಏನ್ ವಿಶೇಷ ನನಗೇನ್ ಅನ್ಸುತ್ತೆ ಅಂದ್ರೆ ಸರ್, ಏನ್ ಹೊಸ ಏಜೆಂಟ್ ಅವ್ರ ಸ್ಕಿಲ್ ತಗೊಂಡ್ ಪೇಶನ್ಸ್ ತಗೊಂಡ್ ಅವ್ರ ಹೊಸ ಐಡಿಯಾ ತಗೊಂಡ್ ಬರ್ತಾರೆ. ಸೊ ಇದಕ್ಕೇನು ಒಂದ್ ಜಸ್ಟ್ ಒಂದ್ ಸಣ್ಣ ಎಕ್ಸಾಂಪಲ್ ಏನ್ ಕೊಡ್ತೇನಂದ್ರೆ, ಏನ್ ಪ್ರಾಬ್ಲಮ್ ಜನಜಿಗೆ ನಾವು ಕನೆಕ್ಟ್ ಆಗ್ತಾ ಇಲ್ಲ. ಸೊ ನಿನ್ನೆ ಒಂದ್ ಚೆಕ್ ಮಾಡಿದಾಗ ರಾಮಾಯಣದ ಒಂದು ಟೀಸರ್ ನೋಡಿದೆ, ಹೊಸದ ಬರ್ತಾ ಇದೆ ಸರ್. ಸೊ ಅದರದ ಒಂದ್ ಚೆಕ್ ಮಾಡಕ್ ಹೋದ್ರ 2017ದಿಂದ 50 ಹೊಸ ವರ್ಜನ್ ಆಫ್ ರಾಮಾಯಣ ಬಂದವ್ರು ಸರ್. 50 ಟೈಮ್ಸ್ ವರ್ಜನ್ ಬೇರೆ ಬೇರೆ ಟೈಪ್ ಬಂದವ್. ಸಪೋಸ್ ಮೇ ಬಿ 2017 ನಾ ರಾಮಾಯಣ ನೋಡ್ಕೊತ ಕೂತ್ರೆ ವಿ ಮೇ ನಾಟ್ ಲೈಕ್ ಅಟ್. ಸೊ ನಾವ್ ಏನ್ ಹೇಳ್ಲಿಕ್ಕೆ ಜನಜಿಗೆ ನಾವು ಕನೆಕ್ಟ್ ಆಗ್ಬೇಕು, ಅವ್ರಿಗೆ ನಾವು ಇದ್ ಮಾಡ್ಬೇಕಂದ್ರೆ ಕ್ಯಾನ್ವಾಸ್ ಮಾಡ್ಬೇಕಂತಂದ್ರೆ ದೇ ಮೇ ನಾಟ್ ಲೈಕ್ ದ ಲಾಂಗ್ ಟರ್ಮ್ ಅಥವಾ ದೇ ಮೇ ನಾಟ್ ಲೈಕ್ ಹೋಲ್ ಲೈಫ್ ಪಾಲಿಸೀಸ್ ಅಂತ. ಸೊ ವಿ ಹ್ಯಾವ್ ಗುಡ್ ಶಾರ್ಟ್ ಟರ್ಮ್ ಪಾಲಿಸಿ. ಜೀವನ ಉತ್ಸವ ಇರ್ಬೋದು, ಉಮಂಗ್ ಇರ್ಬೋದು, ಅಥವಾ ನಮ್ಮ ನವಜೀವನ ಶ್ರೀ ಇರ್ಬೋದು, ಅಥವಾ ಯುಲಿ ಪಾಲಿಸೀಸ್ ಇರ್ಬೋದು. ಇಫ್ ವಿ ಅಂಡರ್ಸ್ಟ್ಯಾಂಡ್ ಬೆಟರ್ ಅಂಡ್ ದೇ ಅಂಡರ್ಸ್ಟ್ಯಾಂಡ್ ದ ಸೈಕಾಲಜಿ. ಸೊ ನೀವು ಏನ್ ಜನಜಿ ಇದಾರೋ ಅಥವಾ ನೀವು ಹೊಸ ಹುಡುಗರು ಈ ತರದಲ್ಲಿ ಬಂದು ಹೊಸ ಒಂದು ಅವ್ರ LIC ದ ಒಂದು ಅಂಬಾಸಿಡರ್ ಆಗಿ ಮುಂದ ನಮ್ಮ ಫ್ಲಾಗ್ ಹಾಯ್ ಮಾಡ್ಕೊಂಡ್ ಹೋಗ್ಲಿಕ್ಕೆ ಸಾಧ್ಯ ಐತೆ ಅಂತ ನಂಗೆ ಅನಿಸ್ತೈತೆ ಸರ್. ವಂಡರ್ಫುಲ್. ಈಗ ಯಾರೋ ಒಬ್ರು ಜಾಯಿನ್ ಆದ್ರು ಅಂತ ಇಟ್ಕೋರಿ, ಇವತ್ತು ಒಂದು 100 ದಿವಸದೊಳಗಡೆ ಏನೆಲ್ಲ ಕೆಲಸ ಮಾಡ್ಬೇಕು ಅವರು, ಸೊ ದ್ಯಾಟ್ ಅವರು ಮೊದಲನೇ ಅಥವಾ 2ನೇ ಮಂತಿಂದ ಒಂದು ಸೈಜಬಲ್ ಇನ್ಕಮ್ ಮಾಡ್ಬೇಕು ಅಂದ್ರೆ ಏನೆಲ್ಲ ಆಕ್ಟಿವಿಟಿ ಮಾಡ್ಬೇಕಂತ ನಿಮ್ಗೆ ಅನಿಸ್ತದ? ಸರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಹೊಸ ಏಜೆನ್ಸಿ ರಿಕ್ರೂಟ್ ಆಗೋ ತಕ್ಷಣ ಅವ್ರಿಗೆ ಫಸ್ಟ್ ಕೆಲಸ ಅವ್ರು ಒಂದ್ ಸಣ್ಣ ಡೈರಿ ಕೊಡ್ತೇನೆ ಸರ್ ಅವ್ರಿಗೆ. ಈ ಡೈರಿಯಲ್ಲಿ ಅಟ್ಲೀಸ್ಟ್ ಒಂದು 100 ಹೆಸರು ಬರೀರಿ ಅಂತ ಹೇಳ್ತಾ ಇರ್ತೇನೆ ಸರ್ ಅವ್ರಿಗೆ. ಸೊ ತದನಂತರ ಎಲ್ಲ ಚೆಕ್ ಮಾಡ್ತಾ ಇರ್ತೇವೆ ಸರ್. ತದನಂತರ ಎಣ್ಣೆದ ಫಾರ್ಮ್ ತುಂಬೋದಿರ್ಬೋದು, ಅಥವಾ ಅವರ ಪ್ಲಾನ್ ಪ್ರೆಸೆಂಟೇಶನ್ ಇರ್ಬೋದು. ಅದ್ರ ಬಗ್ಗೆ ಅವ್ರ ಟ್ರೈನಿಂಗ್ ಫಸ್ಟ್ 100 days ದಾಗ ನಾವು ಕೊಡ್ತಾ ಇರ್ತೀವಿ. ತದನಂತರ ಆಫೀಸ್ ದಾಗನ ಸಹ ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ ಇರ್ಬೋದು, ಮ್ಯಾನೇಜರ್ ಸರ್ ಇರ್ಬೋದು, ಅಥವಾ ಸ್ಪೆಷಲ್ ATC ಟ್ರೈನಿಂಗ್ ದಾಗನು ಅವ್ರಿಗೆ ಗ್ರೂಮ್ ಮಾಡ್ಲಿಕ್ಕೆ ಅಥವಾ ಸ್ಕಿಲ್ ಡೆವಲಪ್ ಮಾಡ್ಲಿಕ್ಕೆ ಅವ್ರಿಗೆ ತಯಾರಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಬಟ್ ಯಾವಾಗ ಅವ ಹ್ಯಾಂಡ್ ಹೋಲ್ಡಿಂಗ್ ಮತ್ ಮೇನ್ ಅಂದ್ರೆ ನಾವು ಅವ್ರ ಫೀಲ್ಡ್ ದಾಗ ಹೋಗಿ ಜಾಯಿಂಟ್ ಕಾಲ್ ಯಾವಾಗ ಮಾಡ್ತೀವಿ, ಯಾವಾಗ ಅವ್ರಿಗೆ ಪಾಲಿಸಿ ಕ್ಯಾನ್ವಾಸ್ ಮಾಡೋದು ಕಲಿಸ್ತೀವಿ, ಅವಾಗ ಅವ್ರ ಸಕ್ಸಸ್ ಆಗ್ಲಿಕ್ಕೆ ರೇಷಿಯೋ ಹೆಚ್ಚಾಗ್ತದೆ. ಸೊ 100 days ಇದೆ ಸಣ್ಣ ಸೆಷನ್ ಹಾಕನ್ ಅದಕ್ಕೆ ಹೆಂಗ್ ಬೆಳ್ಲಿಕ್ಕೆ ಕಟ್ತೀವಿ. ಸೊ ಆಲ್ಮೋಸ್ಟ್ 1 year ಅಥವಾ 2 year ಅದಕ್ಕೆ ಹ್ಯಾಂಡ್ ಹೋಲ್ಡಿಂಗ್ ಬೇಕಾಗ್ತದೆ ಸರ್. ಬಟ್ ಹಿಡಿದವ್ರು ಅಲ್ಲ, ಇನ್ಫ್ಯಾಕ್ಟ್ ನಾನು ಒಂದು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟೊಂದು ಸ್ಟಾರ್ಟ್ಅಪ್ ಚಾಲು ಆಗ್ತಾವಲ್ರಿ, ಇಷ್ಟೊಂದು ಸ್ಟಾರ್ಟ್ಅಪ್ದಾಗ ಎಷ್ಟು ಸ್ಟಾರ್ಟ್ಅಪ್ ಸಕ್ಸಸ್ ಆಗ್ತಾವ? ನಿನ್ನೆ ಪ್ರೈಮ್ ಮಿನಿಸ್ಟರ್ IIT ಒಳಗೆ ಮಾತಾಡಿದ್ದನ್ನು ನೋಡಿದೆ, ಎಷ್ಟು ಸ್ಟಾರ್ಟ್ಅಪ್ ಚಾಲು ಆಗ್ತದ ಏನು ಅಂತಂತ ಹೇಳಿ. ಆದ್ರೆ ಯಾಕೆ ನಮ್ಮವರು ಇನ್ಶೂರೆನ್ಸ್ ಏಜೆನ್ಸಿ ಸ್ಟಾರ್ಟ್ಅಪ್ ಅಂತ ವಿಚಾರ ಮಾಡುವಲ್ರು ಗೊತ್ತಾಗೋದು? ಯಾಕಂತಂದ್ರೆ ಇವತ್ತಿನ ದಿವಸ ಇನ್ಶೂರೆನ್ಸ್ ಏಜೆನ್ಸಿ ನೀವು ಕುತ್ತಲ್ಲಿಂದ ಆನಂದ ಅಪ್ಲಿಕೇಶನ್ ಹೋಗಿ ಅವ್ರ ಮನ್ಯಾಗ ಅವ್ರ ಬಿಸ್ನೆಸ್ ಮಾಡ್ಕೊ ಅಂದ್ರೆ ಅಲ್ಲಿಂದಲೇ ಬಿಸ್ನೆಸ್ ಹಾಕೊಂಡು ಮನ್ಯಾಗ ಕೂತು ಬಿಸ್ನೆಸ್ ಮಾಡೋ ಸಾಧ್ಯತೆ ಅದ. ಹೌದಂತೀರಿ ಇಲ್ಲ ಅಂತೀರಿ? ಆಮೇಲೆ ನೀವು ಅದು ECS ಫೆಸಿಲಿಟಿ ಅದು ಏನ್ ಮಾಡಿದ್ರು ಅಂದ್ರೆ ತಿಂಗಳ ಪ್ರೀಮಿಯಂ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗೋ ಟೈಮು ಬೇಕಾಗಿಲ್ಲ, ಆಟೋಮೆಟಿಕ್ಲಿ ಅದು ಟ್ರಾನ್ಸ್ಫರ್ ಹಾಕೋತ ಹೋಗ್ತದೆ, ಅದು ಮಾಡ್ಲಿಕ್ಕೆ ಆಗ್ತದೆ. ಆಮೇಲೆ ನೀವು ಯಾವ ಥರ ಪ್ರಾಸ್ಪೆಕ್ಟ್ ಮಾಡ್ತೀರಿ, ಯಾವ ಥರದ ಜನಕ್ಕೆ ಭೇಟಿ ಮಾಡ್ತೀರಿ. ಈಗ ಎಲ್ಲರಿಗೂ ಗಾಬರಿ ಆಗ್ಯದ, ಅವ್ರದ್ದು ಮುಂದಿನ ಅನ್ಸರ್ಟನಿಟಿ ಹಿಂಗದ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಂಥದ್ರಾಗ ಇನ್ಶೂರೆನ್ಸ್ ಬಿಸ್ನೆಸ್ ಚಲೋ ಆಗ್ತದ. ಈಗ ಅನ್ಸರ್ಟನಿಟಿ ಇದ್ದಾಗ ಇನ್ಶೂರೆನ್ಸ್ ಬಿಸ್ನೆಸ್ ಮಾತ್ರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಬರ್ಕೋರಿ. ಬೇರೆ ಯಾವುದೇ ಬಿಸ್ನೆಸ್ನಾಗ ನೀವು ಹಾಕ್ತೀನಿ, ರೊಕ್ಕ ಹಾಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರೂ ಬರುದಿಲ್ಲ. ಐ ಥಿಂಕ್ ಇನ್ಶೂರೆನ್ಸ್ ಈಸ್ ದ ಓನ್ಲಿ ಇಂಡಸ್ಟ್ರಿ 20 ವರ್ಷ 25 ವರ್ಷ ಸರ್ವಿಸ್ ಇದ್ದವರು ನಿಮ್ಗೆ ಕೈ ಹಿಡ್ಕೊಂಡು ನಡೆಸ್ಲಿಕ್ಕೆ ತಯಾರಿದ್ದಾರೆ. ಆದ್ರೆ ಅದನ್ನು ನೀವು ಹೆಂಗೆ ಉಪಯೋಗ ಮಾಡ್ಕೋಬೇಕು? ಯಾಕಂದ್ರೆ ಅವರಿಗೂ ಸತ್ಯಕ್ಕೆ 100-150 ಜನ ಏಜೆಂಟ್ರು ಇರೋದ್ರಿಂದ ನೀವು ಅವ್ರ ಸಮಯವನ್ನ ಹೆಂಗೆ ವ್ಯಾಲ್ಯೂಯಬಲ್ ರೀತಿಯಲ್ಲಿ ಉಪಯೋಗ ಮಾಡ್ಕೋತೀರಿ,
ಅದು ಇಂಪಾರ್ಟೆಂಟ್ ಅನ್ನಿಸ್ತದೆ. ಆದ್ದರಿಂದ ದಯವಿಟ್ಟು ಅವ್ರ ಸಮಯ, ಆ ಸಮಯ ವ್ಯಾಲ್ಯೂ ಏನದ ಅದನ್ನು ಅರ್ಥ ಮಾಡಿಕೊಂಡು ಅವರಿಂದ ಏನೇನು ಕಲಿಬೇಕು, ಎಷ್ಟು ಬೇಗ ಕಲಿಬೇಕು ಅದನ್ನು ಮಾಡ್ಕೋರಿ. ಆಮೇಲೆ ಅವ್ರಿಗಿಂತ ಚೆನ್ನಾಗಿ ಮಾಡೋದನ್ನು ಕಲೀರಿ. ಗುರವ್ ಸರ್ ಟೀಮ್ನಾಗ ಒಬ್ಬ ಏಜೆಂಟು ಡೆವಲಪ್ಮೆಂಟ್ ಆಫೀಸರ್ ಆಗಿ ಧಾರವಾಡದಾಗ ಕೆಲಸ ಮಾಡ್ಲಿಕ್ಕತ್ತಾರ. ಅವ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ರಿ ಗುರವ್ ಸರ್. ನಮ್ಮ ಪ್ರತಿನಿಧಿ ಸುನೀಲ್ ಬೆಳಿಗೆತ ನಾವು ಗೋಯದ್ಗುಡ್ದವ್ರ ಮೂಲತಃ ಅವ್ರ 2002ದಲ್ಲಿ ಏಜೆನ್ಸಿ ತಗೊಂಡಿದ್ರು ಇಲ್ಲಿ. ಸೊ ಕಂಟಿನ್ಯೂಸ್ ಎವ್ರಿ ಇಯರ್ ಅವರು ಬಿಸ್ನೆಸ್ ಮಾಡ್ತಾ 2007-8ದಲ್ಲಿ 300ಕ್ಕಿಂತ ಹೆಚ್ಚು ಪಾಲಿಸಿ ಅವಾಗ ಮಾಡಿದ್ರು ಅವ್ರ. ತದನಂತರ ಅವ್ರ ಕಂಟಿನ್ಯೂಸ್ಲಿ CM ಪ್ಲಂಬರ್ ಎಂಟ್ರಿ ಆದ್ರು. CM ಪ್ಲಂಬರ್ ಆಗನ CLI ತಗೊಂಡ್ರು ಅವ್ರು. CLI ಆದ ನಂತರ 2022ದಲ್ಲಿ ADO ಆಗಿ ಧಾರವಾಡ ಮೇನ್ ಬ್ರಾಂಚ್ ಗೆ ಪೋಸ್ಟಿಂಗ್ ಆಗಿದೆ. ದೇರ್ ಆಲ್ಸೋ ಹಿ ಬಿಕಮಿಂಗ್ ಸಕ್ಸಸ್ಫುಲ್ ಡೆವಲಪರ್ಸ್ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಧಾರವಾಡ ಮೇನ್ ಬ್ರಾಂಚ್ ಅಂದ್ರೆ ಫಸ್ಟ್ ಫ್ಲೋರ್ನಾಗು ಗ್ರೌಂಡ್ ಫ್ಲೋರ್ನಾಗ ಗ್ರೌಂಡ್ ನೋಟ್ CAB ಅಲ್ಲ ಅದು? ಹೌದು ಸರ್, ಗ್ರೌಂಡ್ ಗೆ CAB ಇದೆ ಸರ್. ಐ ಥಿಂಕ್ ಇಕ್ಬಾಲ್ ಸರ್ ಅದೇ ಬ್ರಾಂಚಿಂದ ಬಂದಿರ್ಬೇಕು, ನಿಮ್ಮ ಬ್ರಾಂಚ್ ಮ್ಯಾನೇಜರ್. ಓಕೆ, ಮುಂದಿನ ಸಲ ಹೋದಾಗ ಭೇಟಿ ಆಗ್ತೀನಿ ತೋರಿ. ಇಕ್ಬಾಲ್ ಸರ್ ಈಗ ನಾ ಧಾರವಾಡದಾಗ ಮೀಟ್ ಮಾಡಿದ್ದೆ. ಹಾ ಕರೆಕ್ಟ್ ಸರ್, ಈಗ ಬದಾಮಿ ಬಂದಾರ ಸರ್. ಬಂದ ಅವ್ರ ಕಡೆ ಮಾತಾಡೇನಿ ಮೊನ್ನೆ. ಓಕೆ, ವಂಡರ್ಫುಲ್ ವಂಡರ್ಫುಲ್. ದಯವಿಟ್ಟು ನಿಮ್ಮ ಯಾರ ಡೆವಲಪ್ಮೆಂಟ್ ಆಫೀಸರ್ ಇದ್ದಾರ ಅವ್ರದ್ದು ಸಂಪೂರ್ಣ ಉಪಯೋಗ ತಗೋರಿ. ಇರ್ಲಿಕ್ಕಂದ್ರೆ ಅವ್ರು ABMS ಆಗ ಪ್ರಮೋಷನ್ ತಗೊಂಡ್ಮ್ಯಾಗ ಆಮೇಲೆ ಇಲ್ಲಿ ಎಣ್ಣೆ ಹಚ್ಕೋಬೇಕಾಗ್ತದೆ ನೋಡ್ರಿ ಮತ್ತೆ. ಓವರ್ ಟು ಯು ಸರ್. ಈಗ ನಾವು ಮಾತಾಡ್ಕೋತ ಆಲ್ಮೋಸ್ಟ್ 1 ಗಂಟೆ ಆಗೇ ಹೋಯ್ತು. ಇನ್ನು ಕೊನೆಯ ಒಂದು 10 ನಿಮಿಷ ಏನದ, ಏನೊಂದು ಮೆಸೇಜ್ ಹೇಳ್ಬೇಕಂತಿದ್ದೀರಿ? ನಿಮ್ಮ ಕೆಲಸವನ್ನ ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀರಿ? ಇದು ಬರೀ ಡೆವಲಪ್ಮೆಂಟ್ ಆಫೀಸರ್ ಇಂದ ಏಜೆಂಟ್ ಮಾತ್ರ ಕಲಿಯೋದಿರ್ತದೋ ಅಥವಾ ಏಜೆಂಟ್ರು ಸಹಿತ ಮಾದರಿ ಆಗಿರ್ತಾರೋ? ಅವ್ರ ಬಗ್ಗೆ ಮತ್ತೇನಾದ್ರು ಹೇಳ್ಬೇಕಂತೀರಿ? ಓವರ್ ಟು ಯು ಸರ್. ಸ್ಪಷ್ಟವಾಗಿ ನಂದು ಒಂದು ವಿಚಾರ ಹೇಳ್ತೇನೆ ಸರ್. ಪ್ಲೀಸ್. ನಿಮ್ಮ ಸೆಟ್ಟಿಂಗ್ ಫಾರ್ ಗ್ರೋತ್ ಮಾಡೆಲ್ಸ್ ಅಂತ. ಗ್ರೋತ್ ಮಾಡೆಲ್ ನಮ್ಗೇನೈತಿ, ಒಂದು ರ್ಯಾಟ್ ರೇಸ್ ಸಿಕ್ಬಿದ್ದೇವೆ ಸರ್ ಎಲ್ಲಾರು. ಎಕ್ಸಾಂಪಲ್ ಎಕ್ಸಾಮ್ ಇರ್ಬೋದು, IIT ಇರ್ಬೋದು. ಸೊ ನಾವು ಎಲ್ಲಾ ಮಕ್ಕಳಿಗೆ ನಾವು ಅಲ್ಲಿ ಪುಷ್ ಮಾಡ್ತೇವೆ. 20 ಲಕ್ಷ ಜನ 30 ಲಕ್ಷ ಜನ ಅವ್ರ ಇದಕ್ಕೆ ನಾವು ಕಾಂಪಿಟೇಷನ್ ಆಗ್ತಾ ಇರ್ತದೆ. ಸೊ ನನ್ IIT ಸಿಗ್ಲಿ, ನನ್ ಮಗನ ನೀಟ್ ಎಕ್ಸಾಮ್ ಆಗ್ಲಿ ಅಂತ ನಾವು ಬಯಸ್ತೇವೆ. ಅಥವಾ ಕ್ಲಾಸ್ದಾಗ ಫಸ್ಟ್ ನಂಬರ್ ಬರ್ಬೇಕಂತಂದ್ರೆ 1 ಸೀಟ್ ಇರ್ತದೆ. ಬಟ್ ವೆದರ್ 95 ಬದ್ಲಿ ನನ್ ಮಗ 85 ತೆಗೆದ್ರೆ ತಪ್ಪ, ಅಥವಾ ನನ್ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಯಾವ್ದೋ ಒಂದು ಬಿಸ್ನೆಸ್ ಮಾಡಿದ್ರು ತಪ್ಪ, ಅಥವಾ ಬೆಂಗಳೂರದಾಗ ಮನಿ ಕಟ್ಟೋ ಬದ್ಲಿ ಗೋಯದಗುಡ್ದಾಗ್ಲಿ ಅಥವಾ ಮೆಫ್ಯೂಸಲ್ ಬದಾಮಿಯಲ್ಲಿ ಮನಿ ಕಟ್ಟಿದ್ರು ತಪ್ಪ. ಸೊ ಅದೇ ರೀತಿ ನಮ್ಮ ಏಜೆಂಟ್ರ ಸೆಂಚುರಿ ಆಗ್ಲಿಲ್ಲ ಅಂದ್ರೆ 50 ಮಾಡಿದ್ರೆ ತಪ್ಪ ಅಲ್ಲಲ್ಲ. ಅಥವಾ ನಮ್ಮ MBBS ಸೀಟ್ ಸಿಗ್ಲಿಲ್ಲ ಅಂದ್ರೆ BMS ಸೀಟ್ ಸಿಕ್ಕರೆ ತಪ್ಪಲ್ಲ. IIT ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರದಾಗ ಸಿಗ್ಬೋದು, ಬೆಂಗಳೂರು ಸಿಗ್ಲಿಲ್ಲ ಅಂದ್ರೆ ಹುಬ್ಬಳ್ಳಿ ಸಿಗ್ಬೋದು, ಅಥವಾ ಬಾಗಲಕೋಟ್ ಅಂತ ಅಥವಾ ಬೆಳಗಾವದಾಗ ಸಿಗ್ಬೋದು. ಬಟ್ ಹಿ ಬಿಕಮಿಂಗ್ ಇಂಜಿನಿಯರ್, that is the this new era is the biggest opportunity to become engineer, become doctor, ಅಥವಾ different various opportunity ನೀವೇನು ಹೇಳ್ತಾ ಇದ್ರಿ ಸರ್. ಡೆಫಿನೆಟ್ಲಿ ಡಿಫರೆಂಟ್ ಗ್ರೋತ್ ಮಾಡೆಲ್ದಾಗ ನಾವು ಓನ್ಲಿ 95% ಇದ್ದವ್ರ ಅಥವಾ IIT ಇದ್ದವ್ರನ್ನ ಓನ್ಲಿ ದೇರ್ ಸಕ್ಸಸ್ಫುಲ್ ಆಗ್ತಾರಂತ ಹೇಳಂಗಿಲ್ಲ. ದೇರ್ 85% ಇದ್ದವ್ರ 80% ಇದ್ದವ್ರಿಗೂ ಅವ್ರ ಕರಿಯರ್ ಇದೆ, ದೇ ಕ್ಯಾನ್ ಆಲ್ಸೋ ಶೈನ್ ಅಂತ. ಸೊ ನಮ್ ಟೀಮ್ ದ ಚೆಕ್ ಮಾಡಿದ್ರೆ ನನಗೆ ಅಭಿಮಾನ್ಲೆ ಹೇಳಲಿಕ್ಕೆ ನಾ ಬಯಸಾಕತ್ತೇನಂದ್ರೆ, ಮಿಡಲ್ ಆರ್ಡರ್ ಏನ್ ಇದಾರ 25 to 50 ಇರ್ಬೋದು, 60 ಇರ್ಬೋದು, 100 ಒಳಗಡೆ ಇರ್ಬೋದು. ಸ್ಟ್ರೈಕರ್ ರೇಟ್ ಇದಾರ ಅವ್ರು 100+ ಅವ್ರು ಮಾಡ್ತಾ ಇದಾರ. ಮಿಡಲ್ ಏನ್ ಆರ್ಡರ್ ಇದಾರ ಅವರು ಗಟ್ಟಿಯಾಗಿ ಅವ್ರ ಕೆಲಸ ಮಾಡಿ ಅವ್ರ ಕುಟುಂಬಗೊಂದು ರಕ್ಷಣೆ ಕೊಡುವಂತದಾಗ್ಲಿ. ನಾವೊಂದು ಪ್ರೌಡ್ಲಿ ಹೇಳ್ಬೇಕಂದ್ರೆ 2 ಜನ MBBS ಹೇಳ್ತಾನು, 4 ಜನ BMS ಮಾಡ್ತಾ ಇದಾರು. ವೇರಿಯಸ್ ಇಂಜಿನಿಯರಿಂಗ್ ಕಾಲೇಜ್ದಾಗ ಕೆಲಸ ಮಾಡಿ ಒಂದ್ MBBS ಅಂದ್ರೆ 10 ಎಕರೆ ಹೊಲ ತಗೊಂಡ್ರ ಸರ್. ಒಂದ್ ಇಂಜಿನಿಯರಿಂಗ್ ಅಂದ್ರೆ ಅವ್ರ ಒಂದ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ ಅಥವಾ ಅವ್ರ ಸಕ್ಸಸ್ಫುಲ್ ಆಗಿ ಜಾಬ್ ಹಿಡಿದ್ರ ಅಂದ್ರೆ ಅವ್ರ ಒಂದು ಫ್ಯಾಮಿಲಿನ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗುವಂತ ಒಂದು ಕ್ಷಮತೆ ಅವ್ರ ಕಡೆ ಬರ್ತದೆ ಸರ್. ಸೊ ನೀವು ಐ ಆಲ್ವೇಸ್ ಅಪ್ರಿಸಿಯೇಟೆಡ್ ದ ಏಜ್. ಮತ್ತೊಂದು ನಮ್ ಟೀಮ್ ದ ವಿಶೇಷತೆ ಅಂತಂದ್ರೆ ಎಲ್ಲಾ ನಮ್ ಪ್ರತಿನಿಧಿ ಮಿತ್ರ ಮಕ್ಕಳು ಅವ್ರಕಿಂತ ಮುಂದೆ ಕಲಿತಾ ಇದಾರು, ಅವ್ರಕಿಂತ ಶೈನರ್ ಆಗ್ಯಾರ ಸರ್. ಈ ದಿಸ್ ಮಂತ್ ಇದ್ರಾಗ ನಮ್ ಟೀಮ್ ದಾಗ
ಇಬ್ರ ಬೆನ್ನಿ ಅವರ ಮತ್ತೆ ಕಂಬಾರ್ ಅವ್ರ ಮಕ್ಕಳು 97.27 10th ಎಕ್ಸಾಮ್ ರಿಸಲ್ಟ್ ಅಂದಾರ ಸರ್. ಸೊ ಈ ಒಂದು ಹೆಮ್ಮೆಯ ವಿಷಯ ನಮ್ಮ ಏಜೆಂಟ್ರಲ್ಲ, ಏಜೆಂಟ್ರ ಮಕ್ಕಳು ಏನ ಸಾಧನೆ ಮಾಡ್ತಾ ಇದಾರು, ರಿಯಲಿ ಸಲ್ಯೂಟ್ ಟು ದೇಮ್. ಅಂಡ್ ಅವ್ರ ಡೆಫಿನೆಟ್ಲಿ ಅವ್ರ ಮನ್ತನ ಮುಂದ್ ತಗೊಂಡ್ ಹೋಗ್ತಾರೆ ಸರ್. ಈ ಅನ್ನೋ ಭಾವನೆ ಅವ್ರಿಗೆ ಯಾವಾಗ ಬರ್ತದ, ನಾಟ್ ಓನ್ಲಿ 95+ ಇದ್ದವ್ರ ಸಕ್ಸಸ್ ಆಗೋದು ಮಹತ್ವದಲ್ಲ, ಈ 75% ಇದ್ದವ್ರನ್ನು ಸಹ, 85% ಇದ್ದವ್ರು ಸಹ ಅವ್ರ ದೇ ಕ್ಯಾನ್ ಮೇಕ್ ಗ್ರೇಟ್ ಕರಿಯರ್. ಅಂಡ್ ನಾಟ್ ಓನ್ಲಿ LIC ದಲ್ಲಿ 25 ಪಾಲಿಸಿ ಮಾಡೋರ್ನು ಸಹ ನಾವು ನೋಡ್ತಾ ಇದೀವಿ. PKPS ನಮ್ಮ ಗಾಡದತ್ತ ಒಬ್ರು ಇದ್ದಾರು, ನಮ್ಮ ಪೂಜಾರಿ ಸರ್ ಇರ್ಬೋದು, ನಮ್ಮ ಪರ್ವತಿ ಮಠ ಅವ್ರು ಇರ್ಬೋದು. ದೇ ಆರ್ ಮೇಕಿಂಗ್ ಗ್ರೇಟ್ ಹೆಲ್ಪ್ ಟು ದೇರ್ ಚಿಲ್ಡ್ರನ್ಸ್ ಟು ಮೇಕ್ ದಮ್ ಗುಡ್ ಇದತ್ತ, ಇನ್ಕ್ಲೂಡಿಂಗ್ ಸೂಪರ್ NTTF ಅಂತ ಇದು ಮಾಡ್ತಾ ಇದಾರೆ ನಮ್ ಸುರ್ಪುರ್ ಅವ್ರು. ಸೊ ಲಾಟ್ ಆಫ್ ಏಜೆಂಟ್ಸ್ ಏನೈತಿ, ಅವ್ರ ನೆಕ್ಸ್ಟ್ ಜನರೇಷನ್ ಡೆವಲಪ್ ಮಾಡಕ್ ಪ್ರಯತ್ನ ಮಾಡ್ತಾರ, ನರ್ಚರ್ ಮಾಡ್ತಾ ಇದಾರಲ್ಲ. ಐ ಆಮ್ ವೆರಿ ಪ್ರೌಡ್ ಫೀಲಿಂಗ್ ಸರ್. ಎದಕ್ ದಟ್ ಇಸ್ ದ ಹೇಳ್ರಿ? ಅದ ನನಗೇನ್ ಅನ್ಸುತ್ತೆ, ನನ್ಕಿಂತ ನಾನು ನೆಕ್ಸ್ಟ್ ಜನರೇಷನ್ ಮುಂದ್ ಹೋಗಿರ್ಬೇಕಂತ ಸರ್. ಅದು ಪೇರೆಂಟಿಗೆ ಅನ್ಸುದಲ್ಲ, ಮಕ್ಕಳು ಯಾಕೆ ಪರ್ಫಾರ್ಮ್ ಮಾಡ್ಲಿಕ್ಕತ್ತಾರ ಹೇಳ್ರಿ? ಯಾಕಪ್ಪ ಅಂತಂದ್ರ ನಾ ಹೇಳ್ತೀನಿ ಕೇಳ್ರಿ. ಯಾಕಂದ್ರೆ ಇಲ್ಲಿ ಕೂತು ಅಬ್ಸರ್ವೇಷನ್ ಇರ್ತದ ನಮ್ಗೆ. ಯಾಕಪ್ಪ ಅಂತಂದ್ರೆ ಬ್ಯಾರೆ ಅವರು ಆಫೀಸಿಗೆ ಹೋಗ್ತಾರೋ, ಮನಿಗ್ ಬರ್ತಾರೋ, TV ಹಾಕ್ತಾರೋ, ಓದೋ ಮಗನ ಅಂತಾರ. ಯಾಕಂದ್ರೆ ಅವ್ರು ಆಫೀಸಿಗೆ ಹೋಗಿ ಬಂದವರಿಗೆ ಅವ್ರ ಕೈದಾಗ ಕಂಟ್ರೋಲ್ ಏನಿಲ್ರಿ. ಮುಂದಿನ ವರ್ಷ ಹೈಕ್ ಬರ್ಬೇಕಾದ್ರೆ ಮ್ಯಾನೇಜರ್ ಡಿಸೈಡ್ ಮಾಡ್ಬೇಕು, ಎಷ್ಟು % ಹೈಕ್ ಬರ್ಬೇಕು ಮ್ಯಾನೇಜರ್ ಡಿಸೈಡ್ ಮಾಡ್ಬೇಕು. ಅದು ಬಂತು ಇಲ್ಲ ಗೊತ್ತಿಲ್ಲ, ಇಂಡಸ್ಟ್ರಿ ಏನಾಗ್ತದೋ ಗೊತ್ತಿಲ್ಲ. ಆದ್ರೆ ಏಜೆಂಟ್ ಇದ್ದವರು ಅವ್ರು ನಿರ್ಧಾರ ಮಾಡ್ತಾರೆ. ಈ ತಿಂಗಳಿಂದ 100 ಪಾಲಿಸಿ ಮಾಡ್ಬೇಕು, ನಿರ್ಧಾರ ಮಾಡೋದು ಯಾರು? ಏಜೆಂಟ್. ಅದು 100 ಪಾಲಿಸಿ ಆಯ್ತು ಅಂತೂ ಮಕ್ಳಿಗೆ ಗುರ್ತಾಗ್ತದ. ಯಾಕಂದ್ರೆ ನೀವು ವಾಟ್ಸಪ್ನಾಗ ಹಾಕ್ಬಿಡ್ತಿರಲ್ಲ, ಸನ್ಮಾನ ಮಾಡಿ ಕರಿತೀರ, ಹೌದಿಲ್ಲ? ಅಂದ್ರೆ ಈ ಪೇರೆಂಟ್ಸ್ ಇದ್ದವರು ಗುರಿ ಇಟ್ಕೊಂಡು ಗುರಿಗತೆ ಕೆಲಸ ಮಾಡ್ತಾರೆ. ಉಳಿದ ಪೇರೆಂಟ್ಸು ಮಾಡ್ರಿ ಅಂತ ಹೇಳ್ತಾರೆ. ಯಾವಾಗ ನಾವು ನಮ್ಮ ಕೆಲಸ ಮಾಡಿ ನಾವು ತೋರಿಸ್ಕೊಡ್ತೀವಲ್ಲ, ನಾವೇನು ಬರೋಬ್ಬರು ಮಾಡಿರ್ತೀವಿ, ನಮ್ಮ ಮಕ್ಕಳು 50% ಅಡಾಪ್ಟ್ ಮಾಡ್ತಾರೆ. ನಾವೇನು ತಪ್ಪು ಮಾಡ್ತೀವಿ ಅದ್ರ 200% ಅವ್ರು ಅದನ್ನ ಮಾಡ್ತಾವೆ. ಹಾಗಾಗಿ ನನಗನ್ಸಿದ ಮಟ್ಟಿಗೆ ಇದು ನಿಮ್ಮ ಮಕ್ಕಳ ದೃಷ್ಟಿಕೋನದಲ್ಲಿ ನೀವು ಒಂದು ಹೆಮ್ಮೆಯ ಪೇರೆಂಟ್ ಆಗ್ಲಿಕ್ಕೆ ಇನ್ಶೂರೆನ್ಸ್ ಬಿಸ್ನೆಸ್ಸು ಕಾರಣ ಅಂತ ಹೇಳ್ತೀನಿ. ದಯವಿಟ್ಟು ಆ ಗುರಿ ಇಟ್ಕೋರಿ. ಈ ವರ್ಷ ನೀವು 10 100 ಬೇಡ, ಈ ತಿಂಗಳಿಂದ ನಾನು ಪ್ರತಿ ತಿಂಗಳು ಒಂದೇ ಪಾಲಿಸಿ ಮಾಡ್ತೀನಿ, ಗುಡ್ ಇನಫ್. ಅದನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಕೊತ ಹೋಗ್ರಿ. ವಾರಕ್ಕೊಂದು ಪಾಲಿಸಿ ಮಾಡ್ತೀನಿ ಅಂತ ಹೇಳ್ರಿ, ಮಾಡ್ಕೊತ ಹೋಗ್ರಿ. ಅವರು ಆವಾಗ ನಾ ಒಂದು ಪುಸ್ತಕ ಓದ್ತೀನಿ ಅಥವಾ ಒಂದು ಚಾಪ್ಟರ್ ಓದ್ತೀನಿ, ಇದರಿಂದ ಇಷ್ಟು ಮಾರ್ಕ್ ತಗೋತೀನಿ, ಕಾಂಪಿಟೇಷನ್ ಹುಡ್ತದ. ಇದು ನಿಮ್ಮ ಕಾಂಪಿಟೇಷನ್ ಮಾರ್ಕೆಟು ಬೇರೆ ಏಜೆಂಟ್ರಿಗಲ್ಲ. ಯು ಆಸ್ ಅ ಪೇರೆಂಟ್ ಗುರಿ ಇಡ್ರಿ, ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ರಿ. ನಿಮ್ಮ ಮಕ್ಕಳು ಗುರಿ ಇಟ್ಟು ಅದಕ್ಕೆ ಕೆಲಸ ಮಾಡ್ತಾರೆ. ಇದು ನಾನು ಅಬ್ಸರ್ವ್ ಮಾಡಿದ್ದು. ನೀವು ಹೇಳಿದ ಪ್ರಕಾರ ಎಷ್ಟು ಜನ ಇದಕ್ಕೆ ಒಪ್ಕೋತೀರಾ? ಎಕ್ಸಲೆಂಟ್ ಸರ್. ಸೊ ಹಂಗ ಒಪ್ಕೊಂಡ್ರ ಮೇಲೆ ಅದನ್ನ ಮಾಡ್ಬೇಕಾ? ಮತ್ತೆ ಓಟು ಕಾಶಿನಾಥ್ ಸರ್, ಹೋಗುವುದಕ್ಕಿಂತ ಮುಂಚೆ ನೀವು ಅದೇನೋ ಒಂದು ಕತೆ ಹೇಳ್ತಿದ್ರಿ, ಅದನ್ನೊಂದು ಕತೆ ಹೇಳಿ ಕ್ಲೋಸ್ ಮಾಡ್ಬಿಡ್ರಿ ಸರ್. ಎಸ್ ಸರ್. ಸರ್ ಅದರ ಪೂರ್ವದಲ್ಲಿ ಕತಿದಿಂದ ನಾ ಕ್ಲೋಸ್ ಮಾಡ್ತೇನೆ ಸರ್. ಅದರ ಪೂರ್ವದಲ್ಲಿ ನಮ್ಮ ಸದ್ಯಕ್ಕೆ ಇರುವಂತ JDM ಸರ್ ಶ್ರವಣ್ ರಮೇಶ್ ಸರ್ ಒಂದ್ ನಮ್ಮ ಏಜೆಂಟ್ರ ಬಗ್ಗೆ ಒಂದ್ ಅತಿ ಗೌರವಶಾಲಿ ಒಂದು ನೋಟ್ ಹೇಳಿದ್ರು ನನಗೆ ನಮ್ಮ ಮೀಟಿಂಗ್ ದಲ್ಲಿ. ಆ ಒಂದು ಸಂದೇಶ ನಾ ಎಲ್ಲರಿಗೂ ಹೇಳಲಿಕ್ಕೆ ನಾ ಬಯಸ್ತೇನೆ ಸರ್. ಅವ್ರೇನ್ ಹೇಳಿದ್ರ ಅಂದ್ರೆ, ಬಾಯ್ಲಿಂಗ್ ವಾಟರ್ದಾಗ ಒಂದ್ ಎಗ್ ಹಾಕಿದ್ರ ಅಂದ್ರ ಎಗ್ ಹತ್ತರದ ಹಾರ್ಡ್ ಆಗ್ತದ. ಬಟಾಟೋ ಹಾಕಿದ್ರ ಅಂದ್ರ ಅದ ಸಾಫ್ಟ್ ಆಗ್ತದ. ಮಾತ್ರ ಟೀ ಬ್ಯಾಗ್ಸ್ ಹಾಕಿದ್ರ ಅಂದ್ರೆ ಆ ಟೀ ಬ್ಯಾಗ್ ಏನ್ ಮಾಡ್ತೈತೆ ಅಂದ್ರ ಆ ಬಾಯ್ಲಿಂಗ್ ವಾಟರ್ದ ಕಲರ್ ಚೇಂಜ್ ಮಾಡ್ತದೆ. ಆ ರೀತಿ ನಮ್ ಏಜೆಂಟ್ ರೀತಿ ಸಮಾಜದಾಗ ಒಂದ್ಸಲ ಹೋದ್ರ ಅಥವಾ ನಮ್ ಇತರಾಗ ಹೋದ್ರ ಅಂದ್ರೆ ದೇ ಕ್ಯಾನ್ ಚೇಂಜ್ ದ ಕಲರ್ ಆಫ್ ಆ ಫ್ಯಾಮಿಲಿ ಕಲರ್ ಚೇಂಜ್ ಮಾಡ್ತದ. ಗಿವ್ ಸೆಕ್ಯೂರಿಟಿ. ದೇ ಆರ್ ಅಷ್ಟು ಪವರ್ಫುಲ್ ಇರುವಂತ ವ್ಯಕ್ತಿಗಳು ಅಂದ್ರೆ ನಮ್ ಏಜೆಂಟ್ ಅಂತ ನಮ್ ಶ್ರವಣ್ ಸರ್ ಹೇಳಿದ್ರೆ. ಸೊ ಅವ್ರಿಗೆ ಒಂದು ವಿಶೇಷ ಧನ್ಯವಾದ ಹೇಳ್ತಾ, ಈ ಒಂದು ಅವ್ರದ ಒಂದು ವಿಶೇಷ ಮಾತ್ರ ನಮ್ ಎಲ್ಲಾ ಪ್ರತಿನಿಧಿಗೆ ಮುಟ್ಲಿ ಅಂತ ನನ್ನ ಒಂದು ಸಣ್ಣ ಪ್ರಯತ್ನ ಸರ್. ತದನಂತರ ಐ ಕನ್ಕ್ಲೂಡ್
ನಂದು ಏನ್ ಹೇಳಿಕ್ಕೆ ಬಯಸಾಕತ್ತೇನಂದ್ರೆ ಸರ್, ಒಂದು ಸಣ್ಣ ಸ್ಟೋರಿ ನಾವೊಂದ ಇಂಪ್ಯಾಕ್ಟ್ ಯಾವ ರೀತಿ ನಮ್ಮ ಒಂದ್ ಏಜೆಂಟರ ಇಂಪ್ಯಾಕ್ಟ್ ಆಗ್ಬಹುದು ಅಥವಾ ಇಂಪ್ಯಾಕ್ಟ್ಫುಲ್ ನಮ್ಮ LIC ನಮ್ಗ ಸೌಲಭ್ಯ ಕೊಟ್ಟಿದ್ದ ನಾ ಹೇಳಿಕ್ಕೆ ಬರ್ತದೆ. ನಾವು ಸೌಭಾಗ್ಯತೆ ನನಗೆ ಹೇಳಿಕ್ಕೆ ಬಯಸ್ತೇನೆ ಸರ್. ಆಹಾ. ಒಂದ್ ಸಲ ಏನಾಗ್ತದೆ ಅಂದ್ರೆ ದೊಡ್ಡ ಸುಂಟರ ಗಾಳಿ ಬರ್ತದೆ. ಆ ಸುಂಟರ ಗಾಳಿ ಬಂದಾಗ ಬಹಳಷ್ಟು ಸ್ಟಾರ್ ಫಿಶ್ ಆಗ್ಲಿ ಫಿಶ್ಗಳು ಸಮುದ್ರ ದಂಡಿ ಮೇಲೆ ಬರ್ತಾವ. ಸಮುದ್ರ ದಂಡಿ ಮೇಲೆ ಬಂದಾಗ ಬಿದ್ದು ಬೀಳ್ತಾವ. ಅವಾಗ ಅಸಂಖ್ಯಾಗಿ ಸಮುದ್ರದ ದಂಡಿ ಮೇಲೆ ಬಿದ್ದಾಗ ಕೆಲವು ಚಟ್ಪಟ್ಸ್ ಇರ್ತಾವು, ಕೆಲವು ಸಾಯುವಂತ ಸ್ಟೇಜ್ ಬಂದಿರ್ತಾವು. ಆ ಶ್ವಾಸ ಅಲ್ಲಿ ತಗೊಳ್ಲಿಕ್ಕೆ ಆಗಂಗಿಲ್ಲ. ಅವಾಗ ಏನೈತಿ, ಮನುಷ್ಯ ಬರ್ತಾನೋ, ಮನುಷ್ಯ ಬಂದ್ ಏನ್ ಮಾಡ್ತಾನೋ, ಒಂದೊಂದು ಯಾರ ಜೀವಂತ ಒಂದು ಫಿಶ್ಗೆ ವಾಪಸ್ ಬ್ಯಾಕ್ ಟು ಸಮುದ್ರಕ್ಕೆ ಹಾಕ್ತಾ ಇರ್ತಾನ, ಸಮುದ್ರಕ್ಕೆ ಬ್ಯಾಕ್ ಮುಟ್ಟಿಸ್ತಾ ಇರ್ತಾನ. ಸೊ ಅವಾಗ ಬಾಜುಕ್ ನಿಲ್ಲುವಂತ ವ್ಯಕ್ತಿ ಒಂದ್ ಕೇಳ್ತಾನಂದ್ರೆ, ಅಸಂಖ್ಯಾತ ಸಾವಿರ ಗಂಟ್ಲೆ ಇಲ್ಲ ಲಕ್ಷ ಗಂಟ್ಲೆ ಫಿಶ್ಗಳು, ಸ್ಟಾರ್ ಫಿಶ್ಗಳು ಬಿದ್ದಾವ, ಎಲ್ಲರಿಗೂ ಉಳ್ಸಕ್ ಆಗ್ತದ ನಿನಗೆ ಅಂತಂತಾನ. ಎಲ್ಲರಿಗೂ ಉಳ್ಸಕ್ ಆಗಲ್ಲ. ಆ ವ್ಯಕ್ತಿ ಕೊಡುವಂತ ಒಂದು ವಿಶೇಷ ಅಂದ್ರೆ, ನಾ ಎಲ್ಲರಿಗೂ ಉಳ್ಸಕ್ ಆಗಲ್ಲ, ಬಟ್ ಇದನ್ನ ಒಂದ್ ಫಿಶ್ ಮತ್ ವಾಪಸ್ ಮುಗಿತಾನೆ. ಈ ಫಿಶ್ ಏನೈತಿ, ನಾ ಮತ್ತೆ ಜೀವ ಕೊಡ್ತಾ ಇದ್ದಾನೆ, ಜೀವ ತುಂಬ್ತಾ ಇದ್ದಾನೆ. ದಟ್ ಈಸ್ ದ ಗಾಸ್ಪೆಲ್ ಆಫ್ ಲೈಫ್, ಅಥವಾ ದಟ್ ಈಸ್ ದ ಮೆಸೇಜ್ ಆಫ್ ಲೈಫ್. ಸೊ ನಾ ಏನ್ ಕೇಳ್ತಾ ಇದ್ದಾನಂದ್ರೆ, ಇದ್ರಾಗ ಯಾರ ಕೆಲ್ಸ ಇದು ನಾವು ಹೊಳೆ ಬ್ಯಾಕ್ ಜೀವ ತುಂಬುವಂತ ಕೆಲಸ ಮಾಡ್ತಾ ಇದಾರಂತ ನಾ ಪ್ರಶ್ನೆ ಈಗ ನಮ್ಮ ಆಡಿಯನ್ಸ್ ಕೇಳಕ್ ನಾ ಬಯಸಾಕತ್ತೀನಿ ಸರ್. ಅಚ್ಚಾ, ಇನ್ನೊಂದ್ಸಲ ಪ್ರಶ್ನೆ ಕೇಳ್ರಿ. ಯಾರ್ಯಾರು ನೀವು ಜೀವ ತುಂಬ್ಲಿಕತ್ತೀರಿ ಅಂತ ಹೇಳಿ. ಅಂದ್ರೆ ಏನಾದ ಫಿಶ್ ವಾಪಸ್ ಸಮುದ್ರಕ್ಕೆ ಹೋಗಿರ್ತಾರಲ್ಲ, ಏನ್ ಕೆಲಸ ಮಾಡ್ತಾ ಇದಾರಲ್ಲ, ಅದ್ ಕೆಲಸ ಯಾರು ಮಾಡ್ತಾ ಇದಾರ? ಹಾ, ಅಂದ್ರೆ ದಂಡಿ ಮೇಲೆ ಬಂದಿತ್ತು ಸ್ಟಾರ್ ಫಿಶ್ ಏನದ ಅಲ್ಲೇ ಇದ್ರು ಒಣಗಿ ಹೋಗ್ತದ. ಆದ್ರೆ ಇದನ್ನ ತೆಗೆದು ನೀರೊಳಗೆ ಹಾಕುದನ್ನ ಕೆಲಸ ಯಾರು ಮಾಡ್ಲಿಕತ್ತೀರಿ? ನಾವು ಮಾಡ್ಲಿಕತ್ತೀವಿ ಅಂತ ಹೇಳಿ ಕೆಲವರು ವಿ ಆರ್ ಡೂಯಿಂಗ್ ಅಂತ, ಏಜೆಂಟ್ಸ್ ಆರ್ ಡೂಯಿಂಗ್ ಅಂತ ಹೇಳಿಕತ್ತಾರ ಸರ್. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಕರೆಕ್ಟ್. ಸೊ ನನಗೇನು ನಾ ಏನ್ ಬಯಸಾಕತ್ತೇನಂದ್ರೆ, ಇನ್ನ ಸ್ವಲ್ಪ ಹೆಚ್ಚು ಮಂದಿ, ಇನ್ನ ಸ್ವಲ್ಪ ಹೆಚ್ಚು ಸೇವಿಂಗ್ ಮಾಡಕ್ ಪ್ರಯತ್ನ ಮಾಡ್ರಿ. ಇನ್ನ ಸ್ವಲ್ಪ ಹೆಚ್ಚು ಫ್ಯಾಮಿಲಿಗೆ ಇದ ಫಿಶ್ ಏನ್ ನೀವು ವಾಪಸ್ ಸಮುದ್ರ ಒಯ್ಯಾಕತ್ತಿರಲ್ಲ, ಇಟ್ಸ್ ಅ ಡ್ಯೂಟಿ, ನೋಬೆಲ್ ಡ್ಯೂಟಿ ಇದೆ, ಪವಿತ್ರ ಡ್ಯೂಟಿ ಇದೆ, ಒಂದು ವಿಶೇಷ ಸಾಧನೆ ಇದೆ. ಸಾಧಕರನ್ನೇ ಆಗಿ ನೀವು ಹೊರ ಹೊಮ್ತಾ ಇದ್ದೀರಿ. ಆದ ಇನ್ನ ಹೆಚ್ಚು ಪ್ರಮಾಣದಾಗ ಮಾಡ್ರಿ. ಅವ್ರ ಕುಟುಂಬಕ್ಕೆ ಅವ್ರಿಗೆ ಗೊತ್ತಿರಂಗಿಲ್ಲ, ಅವ್ರಿಗೆ ಕುಟುಂಬ ರಕ್ಷಣೆ, ಅದ್ ಮಗು ಅದ ಫಿಶ್ಗೆ ಕೈ ಹಿಡಿದ ನೀವು ಒಗೆ ಟೈಮ್ದಾಗ ಮೇ ಬಿ ಅದು ಇಂಜೂರ್ ಆಗ್ಬೋದು. ಬಟ್ ನೀವ್ ಯಾಕೆ ಹಿಡಿದಿರ್ತೀರಿ, ಯಾಕೆ ಜೋರ್ ಹಿಡಿದಿರ್ತೀರಿ, ಯಾಕೆ ಹಿಡ್ದಿರ್ತಾರಂದ್ರೆ ಬ್ಯಾಕ್ ಟು ಅವ್ರಿಗೆ ಸಮುದ್ರಕ್ಕೆ ಹಾಕ್ಲಿಕ್ಕೆ ನೀವು ಹಿಡ್ದಿರ್ತೀರಿ. ಹಂಗ ನೀವು ಜೋರ್ ಮಾಡಿ ಅವ್ರಿಗೆ ಪಾಲಿಸಿ ಕೊಡ್ತೀರಿ, ಜೋರ್ ಮಾಡಿ ಅವ್ರಿಗೆ ಸ್ವಲ್ಪ ಕಾಡಿನ ಅಥವಾ ನಾಕಿಂಗ್ ಮಾಡಿನ ಪಾಲಿಸಿ ಕೊಡೋದ್ರಿಂದ ಏನಾಗ್ತದ ಅಂದ್ರೆ, ಆ ಫ್ಯಾಮಿಲಿಟಿ ಸೆಕ್ಯೂರಿಟಿ ಸಿಗ್ತದ ಆ ಕುಟುಂಬಕ್ಕೆ. ಸೊ ಈ ಕೆಲಸ ಸ್ವಲ್ಪ ಇದಿದ್ರು, ಪ್ರೆಷರ್ ಇದ್ರು ಮಾಡ್ರಿ. ಇದಿದ್ರು ಅವ್ರಿಗೆ ತಿಳಿಲಿಲ್ಲ ಅಂದ್ರೂ ಆ ಒಂದು ಸೆಕ್ಯೂರಿಟಿ ಆಫ್ ಅಂಬ್ರೆಲ್ಲಾ ಆ ಫ್ಯಾಮಿಲಿಗೆ ಕೊಡ್ರಿ. ಈ ಒಂದು LIC ದ ಏಜೆನ್ಸಿ ಕುಟುಂಬ ಸಂರಕ್ಷಣೆ, ದೇಶ ಸಂರಕ್ಷಣೆ, ಯಾವ ರೀತಿ ಕೃಷಿಕ ಅನ್ನದಾತ ಇದಾನೋ, ಸೈನಿಕ ದೇಶದ ನಮ್ ಗಡಿ ಕಾಯ್ತಾನೋ, ಆ ರೀತಿ ನೀವು ಪ್ರತಿಯೊಂದು ಕುಟುಂಬ ರಕ್ಷಣೆಗೆ ಕುಟುಂಬ ರಕ್ಷಕತನ ಹೇಳಿಕೆ ಬಯಸಕತ್ತನು. ಆಲ್ ಏಜೆಂಟ್ಸ್ ಆರ್ ಅವರ್ ಚಾಂಪ್ಸ್, ದೇ ಆರ್ ಅವರ್ ಹೀರೋಸ್ ಅಂತ ನಾ ಈ ಮುಖಾಂತರ ಅವ್ರೆಲ್ಲರಿಗೆ ನಾ ಅಭಿನಂದನೆ ಹೇಳಿಕೆ ಬಯಸ್ತೇನೆ ಸರ್. ವಂಡರ್ಫುಲ್ ಸರ್, ವಂಡರ್ಫುಲ್. ಇವತ್ತಿನ ಕಾರ್ಯಕ್ರಮ ನೀವು ಚೆನ್ನಾಗಿ ನಡೆಸ್ಕೊಟ್ರಿ. ಎಂಟೈರ್ ನೀವು ಸಿಚುವೇಶನ್ ಅನ್ನ, ನಿಮ್ಮ ಏನ್ ಟೀಮ್ ಇದೆ ಅವರಲ್ಲಿ ಒಳ್ಳೆ ಗುಣಗಳು ಏನದ, ಅವ್ರು ಒಳ್ಳೆ ಗುಣಗಳಿಂದ ಅವ್ರು ಹೆಂಗ್ ಬಿಸ್ನೆಸ್ ಮಾಡಿದ್ರು, ಯಾರ್ಯಾರು ಕ್ಲಬ್ ಮೆಂಬರ್ಶಿಪ್ ಮಾಡ್ಕೋತ ಬಂದಾರ, ಅವ್ರ ಬಿಸ್ನೆಸ್ ಒಳ್ಳೆಯ ಬೇರೂರಿದೆ ಬಿಸ್ನೆಸ್ಸು, ಅದನ್ನ ಹೇಳ್ಕೊಟ್ರಿ. ಅವ್ರು ಸೆಂಚುರಿಯನ್ ಮಾಡ್ಲಿಕ್ಕತ್ತಾರ, ಅದನ್ನ ಹೇಳ್ಕೊಟ್ರಿ. ಅವ್ರ ದಿನನಿತ್ಯದ ದಿನಚರಿ ಹೆಂಗಿತ್ತು ಅದನ್ನ ಹೇಳ್ಕೊಟ್ರಿ. ತದನಂತರ ಹೊಸಬ್ರು ಯಾವ ತರ ಕೆಲಸ ಮಾಡ್ಬೇಕು ಅದನ್ನ ಹೇಳ್ಕೊಟ್ರಿ. ಕೆಲಸವನ್ನ ಪ್ರತಿ ವರ್ಷ ರಿನ್ಯೂವಲ್ ಹೆಂಗ್ ಮಾಡ್ಬೇಕು, ಏಪ್ರಿಲ್ನಾಗ ಏನ್ ಮಾಡ್ಬೇಕು, 100 ಮಂದಿಗೆ ಹೊಸಬ್ರನ್ನ ಪರಿಚಯ ಮಾಡ್ಕೋಬೇಕು, ಆಮೇಲೆ 2-3 ಮಂದಿ ಖಾಲಿ ಆದ್ಕೊಳ್ಳಿ ಮತ್ತು ತುಂಬ್ಕೋತ ಹೋಗ್ಬೇಕು. ಹಿಂಗೆಲ್ಲ ಹೇಳ್ಕೋತ ಸ್ಟೋರಿ ಮುಖಾಂತರ ಇರ್ಲಿ, ಅಥವಾ ನಿಮ್ಮ ಏನಂತೀರಿ, ಅಣ್ಣಪ್ಪ ಸವನೂರ್ ಈಸ್ ರೇಸ್ ದ ಹ್ಯಾಂಡ್ ಮಾತಾಡ, ಅವ್ರಿಗೇನ್ ಪ್ರಶ್ನೆ ಕೇಳೋದನು? 1 ನಿಮಿಷ ಹೇಳ್ರಿ ಸರ್, ನಿಮ್ಗ ಅಲೌ ಟು ಟಾಕ್. ಅಣ್ಣಪ್ಪ ಸವಣೂರ್, ನೀವು ಮಾತಾಡ್ಬೋದು ನೋಡ್ರಿ. ಅಣ್ಣಪ್ಪ ಸವಣೂರ್.
ಮಾತಾಡ್ತೀರಿ? ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು. ಓಕೆ, ಮಾತಾಡುವಲ್ರು. ಠೀಕ್ ಅದ, ಕೆಲವೊಂದ್ಸಲ ಬೈ ಮಿಸ್ಟೇಕ್ ಆಗಿರ್ಬೇಕು. ಮಾತಾಡ್ಬೇಕನ್ಸಿದ್ರೆ ಮಾತಾಡಕಂತ್ರಿ, ಠೀಕ್ ಅದ. ಆಮೇಲೆ ಕೆಲವೊಂದು ಸ್ಟೋರಿ ಮುಖಾಂತರ ಹೇಳಿದ್ರಿ, ವಿಷಯವನ್ನ ಮನ ಮುಟ್ಟುವಂಗ ಹೇಳಿದ್ರಿ. ಇದೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಏಜೆನ್ಸಿಗೂ, ನಿಮ್ಮ ಕಾರ್ಯಕ್ರಮಕ್ಕೆ ಸುಮಾರು ಜನ SBS ಡೆವಲಪ್ಮೆಂಟ್ ಆಫೀಸರ್ಸು ಬಂದಿದ್ರು. ಎಲ್ಲರಿಗೂ ನಿಮ್ಮ ಸಮಯವನ್ನು ತಗೊಂಡು ಇಲ್ಲಿ ಬಂದಿದ್ದೀರಾ. ದಯವಿಟ್ಟು ಈ ಕಾರ್ಯಕ್ರಮ ಇಲ್ಲಿ ಮುಗೀತು ಅಂತ ಅನ್ಕೋಬೇಡಿ. ಕಾರ್ಯಕ್ರಮವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ಕೂಡಲೇ ಈ ಕಾರ್ಯಕ್ರಮವನ್ನ ನಿಮ್ಗೆ ಯಾರಿಗೆ ಹಂಚ್ಕೋಬೇಕನ್ಸುತ್ತೆ ಹಂಚ್ಕೊಳ್ಳಿ. ತದನಂತರ ಅದ್ರ ಬಗ್ಗೆ ಚರ್ಚೆ ಮಾಡಿ. ಈ ಕಾರ್ಯಕ್ರಮದಲ್ಲಿ ಏನ್ ಕಲ್ತ್ವಿ, ಈ ಕಾರ್ಯಕ್ರಮದಲ್ಲಿ ಕಲ್ತಿದ್ದು ನಾವು ಏನು ಉಪಯೋಗ ಮಾಡ್ಕೊಂಡ್ವಿ, ಅದನ್ನು ಮಾಡಿದಾಗ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಕೆಲವೊಬ್ರು ಹೇಳಿದ್ರು ಇಷ್ಟು ಕೆಲಸ ಮಾಡಿದ್ರು ರಿಸಲ್ಟ್ ಬರಲ್ಲ ಅಂತಂದ್ರೆ, ನೀವು ಬೇಕಾದ್ರೆ ಸಾಯಂಕಾಲ 6 ರಿಂದ 7 ಗಂಟೆ ನಂತರ ನನಗೆ ಫೋನ್ ಮಾಡಿದ್ರೆ ಮಾತಾಡ್ಬೋದು. ಆಯ್ತಾ? ಒಂದು 10 ನಿಮಿಷ ಮಾತಾಡೋಣ. ವಿತ್ ದಿಸ್, ಥ್ಯಾಂಕ್ ಯು ಸೋ ಮಚ್ ಗುರವ್ ಸರ್, ಚೆನ್ನಾಗಿ ನಡೆಸ್ಕೊಟ್ರಿ. ಅಂದ್ರೆ ನಿಮ್ಮ AAA ಕಾರ್ಯಕ್ರಮ ಇಲ್ಲಿಂದ ಎಲ್ಲದು ಕೂಡಲ್ ಸಂಗಮದಾಗಿತ್ತು. ಅದರ ನಂತರ ಇಬ್ರು ನಿಮ್ಮ ಡಿವಿಷನ್ ಇಂದ ಬಂದು ಸಂದೇಶ ಕೊಟ್ಟಿದ್ದೀರಿ. ಅವರೆಲ್ಲ ಈ ತಿಂಗಳು ಆಕ್ಟಿವ್ ಆಗಲಿ ಇರ್ಲಿಕ್ಕೆ ಅವಕಾಶ ಕೊಡ್ಲಿ ಅಂತ ಹೇಳ್ತಾ ಬಂದವ್ರಿಗೆಲ್ಲ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ಗಣಮೂರ್ ಸರ್, ಥ್ಯಾಂಕ್ ಯು ನವೀನ್ ಸರ್. ಇನ್ನು ಯಾರ್ಯಾರ್ದು ಬಂದಿದ್ದಾರೆ ನನಗೆ ಹೆಸರು ಎಲ್ಲರದು ನೋಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್, ವಿತ್ ಆಲ್ ದ ಬೆಸ್ಟ್ ಸರ್. ಸರ್ ಒಂದೇ ನಿಮಿಷ ಸರ್. ಎಸ್ ಸರ್. ಸರ್ ನಾ ಬಿಹಾಫ್ ಆಫ್ ನನ್ನ ವೈಯಕ್ತಿಕ ನಮ್ಮ ಟೀಮ್ ಪರವಾಗಿ ಆಗಲಿ, ಬದಾಮಿ ಇತರ ಪರವಾಗಿ ಆಗಲಿ, ನೀವು ಏನ್ ಸೆಲ್ಫ್ಲೆಸ್ ಸೇವೆ ನಮ್ಮ LIC ಸಲುವಾಗಿ ನಾವು ಮಾಡ್ತಾ ಇದ್ರಿ. ಒಂದು LIC ಸಂಬಂಧ ಅಲ್ರಿ, LIC ಏಜೆಂಟ್ ಸಂಬಂಧ. ಕರೆಕ್ಟೆಡ್ ಮಿಸ್ಟೇಕ್ ಸರ್. ಸೊ ಈ ಒಂದು ಜನರಾಸಿಟಿ, ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು ಸರ್. ವಿ ಆರ್ ಆಲ್ವೇಸ್, ಏನೋ ನೀವು ಹೇಳಿದ್ರು ವಿ ಆರ್ ರೆಡಿ ಟು ಗಿವ್ ಅವರ್ ಎಕ್ಸ್ಟೆಂಡ್ ಅವರ್ ಹೆಲ್ಪಿಂಗ್ ಹ್ಯಾಂಡ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ರಿಯಲಿ ಅಪ್ರಿಶಿಯೇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಕಾರ್ಯಕ್ರಮ ಸಂಪೂರ್ಣ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ 2 ನಿಮಿಷದಲ್ಲಿ ಕಾರ್ಯಕ್ರಮ ಕ್ಲೋಸ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದ.